Jai Shri Gurudev. Welcome back to my YouTube channel Janasnehi Edu Help Desk. My name is Ravian, working for the Department of MCOM at BGS Institute of Management Studies Chikbalapur as an assistant professor. Dear viewers, ಈ ವಿಡಿಯೋ ಮುಖಾಂತರ ನಾನು KCET ಕ್ಲಾಸಸ್ನ ತಗೊಳ್ತೀನಿ. ಎಸ್ಪೆಷಲಿ ಕಾಮರ್ಸ್ ಪೇಪರ್ನ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ತಗೊಂಡು ಸಾಧ್ಯವಾದಷ್ಟು ವಿತ್ ಎಕ್ಸ್ಪ್ಲನೇಷನ್ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋ ಮುಖಾಂತರ ನಾನು ಒಂದು 10 ಕ್ವಶನ್ಸ್ನ ತೊಗೊಂಡಿದ್ದೀನಿ 2023 KCET ಕ್ವಶನ್ ಪೇಪರಿಂದ. ಆ 10 ಕ್ವಶನ್ಸ್ನ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡಿ. ಯಾರೆಲ್ಲ KCET ಎಕ್ಸಾಮ್ಗೆ ಕಾಮರ್ಸ್ ಪೇಪರ್ಗೆ ಪ್ರಿಪೇರ್ ಆಗ್ತಾಯಿದ್ದೀರೋ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಕಂಪ್ಲೀಟಾಗಿ ನಾನು ಆದಷ್ಟು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಲಾಸ್ಟ್ ಟೈಮು NET ಎಕ್ಸಾಮಿನೇಷನ್ಗೆ ನಾನೊಂದಷ್ಟು 100ಇಂದ 120 ಕ್ವಶನ್ಸ್ನ ಶೇರ್ ಮಾಡಿದ್ದೆ ಅಲಾಂಗ್ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಅದರಲ್ಲಿ ಆಲ್ಮೋಸ್ಟ್ 35 ಕ್ವಶನ್ಸು ಎಕ್ಸಾಮ್ಗೆ ಬಂದಿತ್ತು. ಕಂಪ್ಲೀಟ್ ಕ್ವಶನ್ಸ್ ಆ್ಯಸ್ ಇಟ್ ಈಸ್ ಬಂದಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಕಾನ್ಸೆಪ್ಟ್ಸ್ ಆದರೂ ರಿಪೀಟ್ ಆಗಿತ್ತು. ಹಾಗಾಗಿ ನನಗೆ ಒಂದು ಹೋಪ್ ಇದೆ. ಈ ಒಂದು ಎಕ್ಸ್ಪ್ಲನೇಷನ್ ಮಾಡೋದ್ರಿಂದ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾನು ತಗೊಂಡು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಕೆಲವೊಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಕೆಲವೊಂದಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ KCET ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋಸ್ನ ಅಪ್ಡೇಟ್ ಆಗಿ ವಿಡಿಯೋಸ್ನ ನೋಡ್ತಾ ಇರಿ. ಏನಾದರೂ ಡೌಟ್ ಇದ್ದರೆ ಡೆಫಿನೆಟ್ಲಿ ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಆಸ್ಕ್ ಕ್ವಶನ್ಸ್. ಕಮೆಂಟ್ ಮಾಡಿ. ನನ್ನ ಒಂದು ಆನ್ಸರ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ವಿತೌಟ್ ಫರ್ದರ್ ಡಿಲೇ ವಿಲ್ ಗೋ ವಿತ್ ದ ಕ್ವಶನ್ಸ್. ನಾನು KCET 2023 ಕಾಮರ್ಸ್ ಪೇಪರ್ನ ತೊಗೊಂಡಿದ್ದೀನಿ. ಅದರಲ್ಲಿ ಅಲ್ಲಿ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ಈ ರೀತಿ ಇದೆ. ವೆನ್ ಕನ್ಸೆಂಟ್ ಟು ಆ್ಯನ್ ಅಗ್ರಿಮೆಂಟ್ ಈಸ್ ಕಾಸ್ಡ್ ಬೈ ಕೋರ್ಷನ್, ಫ್ರಾಡ್ ಆರ್ ಮಿಸ್ರೆಪ್ರೆಸೆಂಟೇಷನ್, ದಿ ಅಗ್ರಿಮೆಂಟ್ ಈಸ್ ಕಾಂಟ್ರಾಕ್ಟ್ ಡ್ಯಾಶ್ ಹೂಸ್ ಕನ್ಸೆಂಟ್ ವಾಸ್ ಸೋ ಕಾಸ್ಡ್. ಕ್ವಶನ್ ಏನಪ್ಪ ಅಂದರೆ ಇಟ್ ಈಸ್ ರಿಗಾರ್ಡಿಂಗ್ ಕಾಂಟ್ರಾಕ್ಟ್ ಆ್ಯಕ್ಟ್. ಇದು ಲೀಗಲ್ ಆಸ್ಪೆಕ್ಟ್ಸಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಒಂದು ಅಗ್ರಿಮೆಂಟು ಒಬ್ಬ ವ್ಯಕ್ತಿ ಅಕ್ಸೆಪ್ಟ್ ಮಾಡಬೇಕಾದರೆ, ಅಂದರೆ ವೆನ್ ಎವರ್ ದ ಪಾರ್ಟಿ ಈಸ್ ಗೋಯಿಂಗ್ ಟು ಗಿವ್ ಇಸ್ ಕನ್ಸೆಂಟ್, ಒಪ್ಪಿಗೆ ಕೊಡಬೇಕಾದರೆ ಆ ಕನ್ಸೆಂಟು ಇಫ್ ಇಟ್ ಈಸ್ ಕಾಸ್ಡ್ ಬೈ ಕೋರ್ಷನ್, ಫ್ರಾಡ್ ಆರ್ ಮಿಸ್ರೆಪ್ರೆಸೆಂಟೇಷನ್, ಈ 3 ಆಸ್ಪೆಕ್ಟ್ಸಿಂದ ಆ ಒಂದು ಕನ್ಸೆಂಟ್ ಅನ್ನೋದು ಕೊಡೋದಾದರೆ ಆ ಅಗ್ರಿಮೆಂಟ್ ಏನಾಗುತ್ತೆ? ಲೀಗಲಿ ಎನ್ಫೋರ್ಸಬಲ್, ವ್ಯಾಲಿಡ್ ಕಾಂಟ್ರಾಕ್ಟ್, ಆರ್ ವೈಡ್ ಅಬ್ ಇನ್ಶಿಯೋ, ಆರ್ ವೈಡಬಲ್ ಅಟ್ ದ ಆಪ್ಷನ್ ಆಫ್ ದಿ ಪಾರ್ಟಿ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಇಟ್ ಈಸ್ ಕ್ಲಿಯರ್ ದಟ್ ಕ್ವಶನ್ ಕ್ಲಿಯರ್ ಆಗಿದೆ. ಕನ್ಸೆಂಟ್ ಟು ಆ್ಯನ್ ಅಗ್ರಿಮೆಂಟ್ ಅಂದರೆ ಒಂದು ಅಗ್ರಿಮೆಂಟ್ ಆಗಬೇಕಂದ್ರೆ ಕನ್ಸೆಂಟ್ ಇರಬೇಕು, ಪ್ಲಸ್ ಅದಕ್ಕಿಂತ ಮೊದಲು ಆಫರ್ ಇರಬೇಕು. ಓಕೆ, ಆಫರ್ ನೀಡಾಗಿದೆ, ಬಟ್ ಕನ್ಸೆಂಟ್ ಫ್ರಮ್ ದ ಅದರ್ ಪಾರ್ಟಿ ಕಾಸ್ಡ್ ಬೈ ಕೋರ್ಷನ್, ಫ್ರಾಡ್ ಆರ್ ಮಿಸ್ರೆಪ್ರೆಸೆಂಟೇಷನ್, ಈ 3 ಆಸ್ಪೆಕ್ಟ್ಸಿಂದ ಕನ್ಸೆಂಟ್ ಆಗ್ತಾಯಿದ್ರೆ, ಒಪ್ಪಿಗೆ ಕೊಡ್ತಾ ಇದ್ದರೆ ಆ ಅಗ್ರಿಮೆಂಟನ್ನು ನಾವು ಏನಂತ ಕರೀಬಹುದು ಅಂತ ಕ್ವಶನ್. ಓಕೆ, ಆಪ್ಷನ್ಸ್ ಈ ರೀತಿ ಇದೆ. ಲೀಗಲಿ ಎನ್ಫೋರ್ಸಬಲ್, ಆಪ್ಷನ್ ಬಿ ವ್ಯಾಲಿಡ್, ಆಪ್ಷನ್ ಸಿ ವೈಡ್ ಆಬ್ ಇನ್ಶಿಯೋ, ಆ್ಯಂಡ್ ಆಪ್ಷನ್ ಡಿ ವೈಡೇಬಲ್ ಅಟ್ ದ ಆಪ್ಷನ್ ಆಫ್ ದಿ ಪಾರ್ಟಿ. ನೀವೇನಾದರೂ ಗೆಸ್ ಮಾಡ್ತಾ ಇದ್ದರೆ ನೀವೇ ಒಂದು ಪೇಪರಲ್ಲಿ ಟಿಕ್ ಮಾಡ್ಕೊಳ್ಳಿ. ಮತ್ತೆ ನಾವು ಆನ್ಸರ್ನ ನೋಡೋಣ. ಆನ್ಸರ್ ಈ ರೀತಿ ಇದೆ. ಆಪ್ಷನ್ ಡಿ ವೈಡೇಬಲ್ ಅಟ್ ದ ಆಪ್ಷನ್ ಆಫ್ ದಿ ಪಾರ್ಟಿ. ಯಾಕೆ ಈ ಆಪ್ಷನ್ನೇ ಸರಿ ಅನಿಸುತ್ತೆ ಈ ಕ್ವಶನ್ಗೆ ಅಂದರೆ, ಆಸ್ ಪರ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಹೇಳುತ್ತೆ? ಓಕೆ, ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಹೇಳುತ್ತಪ್ಪ ಅಂದರೆ, ಎ ಕಾಂಟ್ರಾಕ್ಟ್ ಈಸ್ ವೈಡೇಬಲ್ ವೆನ್ ಒನ್ ಪಾರ್ಟೀಸ್ ಕನ್ಸೆಂಟ್ ವಾಸ್ ಒಬ್ಟೈನ್ಡ್ ಬೈ ಕೋರ್ಷನ್, ಫ್ರಾಡ್ ಆರ್ ಮಿಸ್ರೆಪ್ರೆಸೆಂಟೇಷನ್, ದಟ್ ಪಾರ್ಟಿ ಹ್ಯಾಸ್ ದ ರೈಟ್ ಟು either affirm the contract ಆರ್ ರಿಸೈನ್ಡ್ ಇಟ್. ಯಾವುದೇ ಒಂದು ಕಾಂಟ್ರಾಕ್ಟು ಯಾವಾಗ ವೈಡಬಲ್ ಆಗುತ್ತೆ ಫ್ರಮ್ ದ ಒನ್ ಪಾರ್ಟೀಸ್ ಕನ್ಸೆಂಟಿಂದ ಅಂದರೆ, ಒಂದು ವೇಳೆ ಆ ಕನ್ಸೆಂಟು ಕೋರ್ಷನ್ನು, ಫ್ರಾಡು ಅಥವಾ ಮಿಸ್ರೆಪ್ರೆಸೆಂಟೇಷನಿಂದ ಕನ್ಸೆಂಟ್ ಮಾಡ್ತಾ ಇದ್ದರೆ, the parties included in the contract has the right either to affirm the contract or to rescind it. ಒಪ್ಕೋಬಹುದು, ಆವಾಗ ಲೀಗಲಿ ಎನ್ಫೋರ್ಸ್ ಆಗುತ್ತೆ.
ಒಂದು ವೇಳೆ ಒಪ್ಕೊಂಡಿಲ್ಲ ಅಂದರೆ ಅಲ್ಲಿ ಆ ಕಾಂಟ್ರಾಕ್ಟನ್ನು ನಾವೇನು ಮಾಡ್ಬೋದು, ಸೊ ವೈಡ್ ಮಾಡ್ಬೋದು, ವಿಚ್ ಮೀನ್ಸ್ ಅವಾಯ್ಡ್ ಮಾಡ್ಬೋದು ಅಂತ. ಸೊ ಇಲ್ಲಿ ದೆರ್ ಆರ್ ಸಮ್ ಸ್ಪೆಸಿಫಿಕ್ ಸೆಕ್ಷನ್ಸ್ ಸೊ ವಿಚ್ ಡಿಫೈನ್ಸ್ ವೇರಿಯಸ್ ಆಸ್ಪೆಕ್ಟ್ಸ್. ಅದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ. ಸೊ ನಾವಿಲ್ಲಿ ಕೆಲವೊಂದು ಸೆಕ್ಷನ್ಸ್ನ ನೋಡೋಣ. ಸೊ ಸೆಕ್ಷನ್ 14 ಏನು ಹೇಳುತ್ತಪ್ಪ ಅಂದರೆ, ಸೊ ಇದು ಫ್ರೀ ಕನ್ಸೆಂಟ್ ಬಗ್ಗೆ ಹೇಳುತ್ತೆ. ಸೆಕ್ಷನ್ 14 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಏನು ಹೇಳುತ್ತೆ, ಇಟ್ ಡಿಫೈನ್ಸ್ ಅಬೌಟ್ ಫ್ರೀ ಕನ್ಸೆಂಟ್. ಅಂದರೆ ಸೊ ಕನ್ಸೆಂಟ್ ಅನ್ನೋದು ಫ್ರೀ ಆಗಿರಬೇಕು, ಕೋಯರ್ಷನ್ ಆಗಿರಬಾರ್ದು, ಮಿಸ್ರೆಪ್ರೆಸೆಂಟೇಷನ್ ಆಗಿರಬಾರ್ದು, ಫ್ರಾಡಿಂದ ಕೂಡಿರಬಾರ್ದು ಅಂತ ಹೇಳುತ್ತೆ. ಆ್ಯಂಡ್ ಸೆಕ್ಷನ್ 15 ಏನು ಹೇಳುತ್ತೆ, 15 to 18 ಏನು ಹೇಳುತ್ತೆ ಅಂದರೆ ಕೋಯರ್ಷನ್, ಅನ್ಡ್ಯೂ ಇನ್ಫ್ಲೂಯೆನ್ಸ್, ಫ್ರಾಡ್ ಆ್ಯಂಡ್ ಮಿಸ್ರೆಪ್ರೆಸೆಂಟೇಷನ್ ಬಗ್ಗೆ ಸೆಕ್ಷನ್ 15 to 18 ಡಿಫೈನ್ ಮಾಡುತ್ತೆ. ಆ್ಯಂಡ್ ಸೆಕ್ಷನ್ 19 ಸ್ಪೆಸಿಫಿಕಲಿ ಹೇಳುತ್ತೆ, an agreement induced by coercion, fraud or misrepresentation voidable at the option of the party whose consent was caused. ಸೊ ಇದು ಸ್ಪೆಸಿಫಿಕ್ ಆಗಿ ಸೆಕ್ಷನ್ 19 ಹೇಳ್ತಾ ಇದೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಪ್ರಕಾರ ಸೆಕ್ಷನ್ 19 ಪ್ರಕಾರ ಸೊ ಒಂದು ಅಗ್ರಿಮೆಂಟು ವೈಡಬಲ್ ಅಟ್ ದ ಆಪ್ಷನ್ ಆಫ್ ದ ಪಾರ್ಟಿ ಯಾವಾಗ, ಇಫ್ ಇಟ್ ಈಸ್ ಇಂಡ್ಯೂಸ್ಡ್ ಬೈ ಕೋರ್ಷನ್, ಫ್ರಾಡ್ ಆರ್ ಮಿಸ್ರೆಪ್ರೆಸೆಂಟೇಷನ್. ಸೊ ಯಾವುದೇ ಒಂದು ಕಾಂಟ್ರಾಕ್ಟು ಅಥವಾ ಅಗ್ರಿಮೆಂಟು ಸೊ ಇಫ್ ಇಟ್ ಈಸ್ ಇಂಡ್ಯೂಸ್ಡ್ ಬೈ ಕೋರ್ಷನ್, ಫ್ರಾಡ್ ಆರ್ ಮಿಸ್ರೆಪ್ರೆಸೆಂಟೇಷನ್, ಅದು ವೈಡೇಬಲ್ ಅಟ್ ದ ಆಪ್ಷನ್ ಆಫ್ ದ ಪಾರ್ಟಿ. ಸೊ ಇದು ಪಾರ್ಟೀಸ್ಗೆ ಬಿಟ್ಟಿದ್ದು. ಸೊ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಏನಿರ್ತಾರೆ ಈ ಒಂದು ಕಾಂಟ್ರಾಕ್ಟಲ್ಲಿ, ಆಫರರು ಅಥವಾ ಅಕ್ಸೆಪ್ಟರ್ ಏನಿರ್ತಾರೆ, ಸೊ ಇದು ಆಫರರ್ ಅಥವಾ ಅಕ್ಸೆಪ್ಟರ್ಗೆ ಬಿಟ್ಟಿರುವಂಥದ್ದು. ಸೊ ಇದು ಈ ಕ್ವಶನ್ಗೆ ಸಂಬಂಧಪಟ್ಟಂತೆ ಸೊ ಅಕ್ಸೆಪ್ಟೆನ್ಸ್ ಆರ್ ರಿಸೈನ್ಡ್ ಆಫ್ ದಟ್ ಕಾಂಟ್ರಾಕ್ಟ್, ಇಟ್ ಈಸ್ ಆಪ್ಷನ್ ಈಸ್ ಗಿವೆನ್ ಟು ದ ಪಾರ್ಟಿ, ಅದರ್ ಪಾರ್ಟಿ ಓನ್ಲಿ, ಅಂದರೆ ಅಕ್ಸೆಪ್ಟರ್ಗೆ ಬಿಟ್ಬಿಟ್ಟಿರೋದು. ಸೊ ವೆದರ್ ಈ ಕ್ಯಾನ್ ಅಕ್ಸೆಪ್ಟ್ ಇಟ್ ಆರ್ ಈ ಕ್ಯಾನ್ ರಿಸೈನ್ ದಟ್ ಅಗ್ರಿಮೆಂಟ್ ಅಥವಾ ಅಕ್ಸೆಪ್ಟೆನ್ಸ್ ಅನ್ನೋದನ್ನು. ಓಕೆ, ಸೊ ಅವನು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಅವನು ರಿಜೆಕ್ಟ್ ಕೂಡ ಮಾಡುವಂತಹ ಒಂದು ರೈಟು ಅವನಿಗೆ ಇರುತ್ತೆ. ಸೊ ಹಾಗಾದರೆ ಕೋಯರ್ಷನ್ ಅಂದರೆ ಏನು, ಫ್ರಾಡ್ ಅಂದರೆ ಏನು, ಮಿಸ್ರೆಪ್ರೆಸೆಂಟೇಷನ್ ಅಂದರೆ ಸೊ ಕೋಯರ್ಷನ್ ಮೀನ್ಸ್ ಫೋರ್ಸಿಂಗ್ ಸಮ್ ಒನ್ ಬೈ ಥ್ರೆಟ್ ಅಥವಾ ವೈಲೆನ್ಸ್ ಆರ್ ಎನಿ ಅದರ್ ಅನ್ಲಾಫುಲ್ ಪ್ರೆಷರ್ ಟು ಎಂಟರ್ ಇನ್ ಟು ದ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್. ಸೊ ಒಂದು ವ್ಯಕ್ತಿನ ನಾವು ಫೋರ್ಸ್ಫುಲಿ ಒಂದು ಕಾಂಟ್ರಾಕ್ಟ್ಗೆ ಸೈನ್ ಹಾಕಲಿಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಥ್ರೆಟನ್ ಮಾಡ್ತಾಯಿದ್ದೀವಿ, ಅಥವಾ ವಿತ್ ವೈಲೆನ್ಸ್ ನಾವು ಅಥವಾ ಅನ್ಲಾಫುಲ್ ಪ್ರೆಷರಿಂದ ನಾವು ಆ ಪರ್ಸನ್ನ ಅಗ್ರಿಮೆಂಟ್ಗೆ ಎಂಟರ್ ಆಗಲಿಕ್ಕೆ ನಾವೇನು ಮಾಡ್ತಾಯಿದ್ವಿ, ಬಲವಂತ ಮಾಡ್ತಾಯಿದ್ದೀವಿ. ಎಕ್ಸಾಂಪಲ್, ಸೊ ಸೈನಿಂಗ್ ಅಟ್ ದ ಗನ್ ಪಾಯಿಂಟ್. ಸೊ ಗನ್ ಕುತ್ತಿಗೆ ಮೇನೋ ಹಣೆ ಮೇಲೆ ಇಟ್ಬಿಟ್ಟು ಸೈನ್ ಹಾಕು ಅಂತ ಬಲವಂತ ಮಾಡೋದು. ಸೊ ಇದು ಇಟ್ ಈಸ್ ಒನ್ ಸಾರ್ಟ್ ಆಫ್ ಕೋರ್ಷನ್. ಫ್ರಾಡ್ ಅಂದರೆ ಇಟ್ ಮೀನ್ಸ್ ಡೆಲಿಬರೇಟ್ ಡಿಸೆಪ್ಷನ್ ಟು ಇಂಡ್ಯೂಸ್ ದ ಅದರ್ ಪಾರ್ಟಿ ಟು ಎಂಟರ್ ದ ಕಾಂಟ್ರಾಕ್ಟ್. ಸೊ ಫಾರ್ ಎಕ್ಸಾಂಪಲ್, ಕನ್ಸೀಲಿಂಗ್ ಎ ಮೆಟೀರಿಯಲ್ ಡಿಫೆಕ್ಟ್ ವೈಲ್ ಸೆಲ್ಲಿಂಗ್ ದ ಗುಡ್ಸ್. ಒಂದು ವಸ್ತುನ ಸೇಲ್ ಮಾಡಬೇಕಂದ್ರೆ ಅದರ ಒಂದು ಮೆಟೀರಿಯಲ್ ಡಿಫೆಕ್ಟನ್ನು ನಾವೇನು ಮಾಡ್ತಾಯಿದ್ದೀವಿ, ಮುಚ್ಚಿಡ್ತಾ ಇದ್ದೀವಿ. ಓಕೆ, ಸೊ ಅದನ್ನು ನಾವು ಫ್ರಾಡ್ ಅಂತ ಕರಿತೀವಿ. ಮಿಸ್ರೆಪ್ರೆಸೆಂಟೇಷನ್ ಅಂದರೆ ಏನಾಗಾದರೆ, ಸೊ ಇಟ್ ಈಸ್ ಅನ್ ಇನ್ನೋಸೆಂಟ್ ಅಥವಾ ನೆಗ್ಲಿಜೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್ ಆಫ್ ದ ಫ್ಯಾಕ್ಟ್ ದಟ್ ಇಂಡ್ಯೂಸ್ಡ್ ಕನ್ಸೆಂಟ್. ಸೊ ಹಾನೆಸ್ಟ್ಲಿ, ಸೊ ಏನು ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದಿಲ್ಲ ಅಂದರೆ, ಹಾನೆಸ್ಟ್ ಬಟ್ ಫಾಲ್ಸ್ ಸ್ಟೇಟ್ಮೆಂಟ್ ಅಬೌಟ್ ಎ ಪ್ರಾಡಕ್ಟ್ಸ್ ಏಜ್. ಯಾವುದೋ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತಾಯಿದ್ವಿ, ಅದೊಂದು 10 ವರ್ಷದ್ದಾಗಿದೆ, ಅದನ್ನು ನಾವೇನು ಮಾಡ್ತಾಯಿದ್ವಿ, ಜಸ್ಟ್ 5 years ಪ್ರಾಡಕ್ಟ್ ಅಷ್ಟೇ ಇದು ಅಂತ ನಾವು ಹೇಳ್ತಾಯಿದ್ವಿ. ಅಂದರೆ ಸೊ ಸಮ್ಹೌ ವಿ ಆರ್ ನೆಗ್ಲೆಕ್ಟಿಂಗ್ ಅಥವಾ ನೆಗ್ಲಿಜಿಬಲಿಂದನೋ, ಸೊ ಇಲ್ಲಿ ಇನೋಸೆನ್ಸಿಂದನೋ ನಾವೇನು ಮಾಡ್ತಾಯಿದ್ವಿ, ಒಂದು ಮೆಟೀರಿಯಲ್ ಫ್ಯಾಕ್ಟ್ನ ನಾವು ಸೊ ಅಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಇದು ಮಿಸ್ರೆಪ್ರೆಸೆಂಟೇಷನ್ ಅಷ್ಟೇ. ಇಟ್ ಈಸ್ ನಾಟ್ ಎ ಫ್ರಾಡ್ ಆರ್ ಇಟ್ ಈಸ್ ನಾಟ್ ಎ ಕೋರ್ಷನ್, ಬಟ್ ಸೊ ಇಲ್ಲಿ ನಾವು ಒಂದು ಮೆಟೀರಿಯಲ್ ಫ್ಯಾಕ್ಟ್ಸ್ನ ನಮ್ಮ ಇನೋಸೆನ್ಸಿಂದ ಅಥವಾ ನಮ್ಮ ನೆಗ್ಲಿಜೆನ್ಸಿಂದ ನಾವೇನು ಮಾಡ್ತಾಯಿದ್ದೀವಿ, ಸೊ ವಿ ಆರ್ ಗಿವಿಂಗ್ ಫಾಲ್ಸ್ ಸ್ಟೇಟ್ಮೆಂಟ್ ಅಬೌಟ್ ದ ಪ್ರಾಡಕ್ಟ್ ಆರ್ ಸರ್ವಿಸ್. ಸೊ ಅದು ಮಿಸ್ರೆಪ್ರೆಸೆಂಟೇಷನ್. ಸೊ ಇಲ್ಲಿ ಈ ಮೂರು ಆದಾಗ, ಫ್ರಾಡ್, ಕೋಯರ್ಷನ್ ಆರ್ ಮಿಸ್ರೆಪ್ರೆಸೆಂಟೇಷನ್ ಆದಾಗ ಲೀಗಲ್ ಎಫೆಕ್ಟ್ ಏನಾಗುತ್ತೆ ಅಂದರೆ, ಸೊ ಅಗ್ರೀವ್ಡ್ ಪಾರ್ಟಿ ಏನಿರ್ತಾರೆ, ಸೊ ದೇ ಮೇ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಆರ್ ದೇ ಮೇ ರಿಸೈನ್ ದ ಅಗ್ರಿಮೆಂಟ್. ಅಂದರೆ ಸೊ ಆ ಒಂದು ಪಾರ್ಟಿ ಏನು ಇನ್ವಾಲ್ವ್ ಆಗಿರ್ತಾರೆ ಅಗ್ರಿಮೆಂಟ್ ಕಾಂಟ್ರಾಕ್ಟಲ್ಲಿ, ಸೊ ಅವರು ಒಪ್ಕೋಬಹುದು ಅಥವಾ ಅದನ್ನು ರಿಜೆಕ್ಟ್ ಕೂಡ ಮಾಡಬಹುದು. ಸೊ ದೇ ಮೇ ಅಫರ್ಮ್ ದ ಕಾಂಟ್ರಾಕ್ಟ್ ಆರ್ ದೇ ಮೇ ರಿಸೈನ್ ದ ಕಾಂಟ್ರಾಕ್ಟ್ ಅಂತ, ರೆಸ್ಟಿಟ್ಯೂಷನ್ ಕೂಡ ಮಾಡ್ಬೋದು ಅಂತ. ಓಕೆ, ಸೊ ಇದು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಲ್ಲಿ ನಾವು ಕೆಲವೊಂದು ಟರ್ಮ್ಸ್ನ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ,
ಸೊ ವೈಡಬಲ್ಗೂ ಏನು ಡಿಫ್ರೆನ್ಸು ಅಂದರೆ, ವೈಡ್ ಇನ್ ದ ಸೆನ್ಸ್, ಸೊ ಇಟ್ ಈಸ್ ನಥಿಂಗ್ ಬಟ್ ವೈಡ್ ಆಬ್ ಇನಿಷಿಯೋ. ಒಂದು ಅಗ್ರಿಮೆಂಟು ಅಟ್ ದ ಇನಿಷಿಯಲ್ ಸ್ಟೇಜಸ್ ಓನ್ಲಿ ಅದು ನಾವು ಕ್ಯಾನ್ಸಲ್ ಮಾಡೋ ಥರ ಇದೆ ಅಂತ. ಅಂದರೆ ಮೇ ಬಿ ಬಿಕಾಸ್ ಆಫ್ ರೀಸನ್ಸ್ ಲೈಕ್ ಮಿಸ್ರೆಪ್ರೆಸೆಂಟೇಷನ್, ಫ್ರಾಡ್, ಕೋಯರ್ಷನ್ ಅಥವಾ ಇಲ್ಲೀಗಲ್ ಆಸ್ಪೆಕ್ಟ್ಸ್ ಇನ್ಕ್ಲೂಡೆಡ್ ಇನ್ ದ ಅಗ್ರಿಮೆಂಟ್, ಏನೇ ಆಗಿರ್ಬೋದು. ಬಟ್ ಇನಿಷಿಯಲ್ ಸ್ಟೇಜಸ್ಸಲ್ಲೇ ನಾವು ಅದನ್ನು ಏನು ಮಾಡ್ಬೋದು, ಕ್ಯಾನ್ಸಲೇಷನ್ ಮಾಡ್ಬೋದು, ವೈಡ್ ಕಾಂಟ್ರಾಕ್ಟ್ಸ್. ಸೊ ಇಟ್ ಈಸ್ ನಾಟ್ ಲೀಗಲ್ ಒನ್, ಇಟ್ ಈಸ್ ಇಲ್ಲೀಗಲ್ ಅಥವಾ ಇಟ್ ಈಸ್ ಲೀಗಲಿ ನಾಟ್ ಎನ್ಫೋರ್ಸಬಲ್ ಅಂತ. ಸೊ ಲೀಗಲ್ಲಾಗಿ ನಾವು ಅದನ್ನು ಎನ್ಫೋರ್ಸಬಲ್ ಮಾಡೋಕ್ಕಾಗಲ್ಲ, ಕೋರ್ಟ್ ಆಫ್ ಲಾ ಪ್ರಕಾರ ಅದು ಒಪ್ಕೊಳ್ಳೋವಂತಹ ಕಂಡೀಷನಲ್ಲಿಲ್ಲ. ಅದನ್ನು ನಾವು ವೈಡ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಓಕೆ. ಆ್ಯಂಡ್ ವೈಡಬಲ್ ಕಾಂಟ್ರಾಕ್ಟ್ ಅಂದರೆ ಏನು? ಸೊ ವೈಡಬಲ್ ಅಂದರೆ ಇಟ್ ಈಸ್ ಲೀಗಲ್ ಓನ್ಲಿ, ಬಟ್ ಇಟ್ ಕ್ಯಾನ್ ಬಿ ಕ್ಯಾನ್ಸಲ್ಡ್ ಬೈ ದಿ ಪಾರ್ಟೀಸ್. ಎಯ್ದರ್ ದಿ ಪಾರ್ಟೀಸ್, ಅದು ಅಕ್ಸೆಪ್ಟರ್ ಆಗಿರ್ಬೋದು ಅಥವಾ ಆಫರರ್ ಆಗಿರ್ಬೋದು. ಸೊ ಯಾರಾದರೂ ಒಬ್ಬರು, ಸೊ ಡ್ಯೂ ಟು ಸಮ್ ಕಂಡೀಷನ್ಸ್ ಅವ್ರು ಏನು ಮಾಡ್ಬೋದು, ಅದನ್ನು ಕ್ಯಾನ್ಸಲ್ ಮಾಡಬಹುದು. ಅದು ವೈಡಬಲ್ ಕಾಂಟ್ರಾಕ್ಟ್. ಬಟ್ ಇದು ಲೀಗಲ್ಲೇ ಮತ್ತು ಲೀಗಲಿ ಎನ್ಫೋರ್ಸಬಲ್ಲೇ. ಆದರೂ ಒಂದು ಯಾವುದೋ ಅಕ್ಸೆಪ್ಟರ್ ಅಥವಾ ಆಫರರ್ ಒಂದು ವ್ಯೂ ಪಾಯಿಂಟಲ್ಲಿ ಅದನ್ನು ಕ್ಯಾನ್ಸಲ್ ಮಾಡೋ ಸಾಧ್ಯತೆಗಳಿರುತ್ತೆ. ಅದು ವೈಡಬಲ್ ಕಾಂಟ್ರಾಕ್ಟ್ಸ್. ಆ್ಯಂಡ್ ವೈಡ್ ಆಬ್ ಇನಿಷಿಯೋ ಅಂದರೆ, ಸೊ ಆಲ್ರೆಡಿ ಐ ಹ್ಯಾವ್ ಮೆನ್ಷನ್ ದಟ್ ವೈಡ್ ಆಬ್ ಇನಿಷಿಯೋ ಇಟ್ ಈಸ್ ನಥಿಂಗ್ ಬಟ್ ಇನ್ ದ ಇನ್ಸೆಪ್ಷನ್ ಸ್ಟೇಜಿಂದಾನೇ ಆ ಕಾಂಟ್ರಾಕ್ಟನ್ನು ನಾವು ಕ್ಯಾನ್ಸಲ್ ಮಾಡಬಹುದು. ಅಥವಾ ಸೊ ದ ಕಾಂಟ್ರಾಕ್ಟ್ ವಿಚ್ ಈಸ್ ವೈಡಬಲ್ ಅಟ್ ದ ಇನಿಷಿಯಲ್ ಸ್ಟೇಜ್ ಇಟ್ ಸೆಲ್ಫ್. ಇನಿಷಿಯಲ್ ಇನ್ನೂ ಕಾಂಟ್ರಾಕ್ಟೇ ಆಗಿಲ್ಲ, ಆ ಸ್ಟೇಜಲ್ಲೇ, ಅಗ್ರಿಮೆಂಟ್ ಸ್ಟೇಜಲ್ಲೇ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅಂದರೆ ನಾವು ಅದನ್ನು ವೈಡ್ ಆಬ್ ಇನಿಷಿಯೋ ಅಂತಲೂ ಕರಿತೀವಿ. ಓಕೆ. ಸೊ ಇದು ಡಿಫ್ರೆಂಟ್ ಟರ್ಮ್ಸು. ಸೊ ಈ ಕ್ವಶನ್ ಪ್ರಕಾರ ನಮ್ಗೆ ಆನ್ಸರು ಯಾಕೆ ಡಿನೇ ಆಗುತ್ತೆ ಅಂದರೆ, ಸೊ ಇದು ಕನ್ಸೆಂಟು ಇಟ್ ಈಸ್ ಕಾಸ್ಡ್ ಬೈ ಕೋಯರ್ಷನ್, ಫ್ರಾಡ್ ಆರ್ ಮಿಸ್ರೆಪ್ರೆಸೆಂಟೇಷನ್, ಸೊ ದಟ್ ಅಗ್ರಿಮೆಂಟ್ ಇಟ್ ಈಸ್ ಕಂಪ್ಲೀಟ್ಲಿ ವೈಡಬಲ್ ಅಟ್ ದ ಪಾಯಿಂಟ್ ಅಥವಾ ಅಟ್ ದ ಆಪ್ಷನ್ ಆಫ್ ದ ಪಾರ್ಟಿ, ಸೊ ಹೂಸ್ ಕನ್ಸೆಂಟ್ ವಾಸ್ ಸೋ ಕಾಸ್ಡ್. ಆಯಿತಾ? ಸೊ ದಿಸ್ ಇಸ್ ದ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ವಿಲ್ ಗೋ ಫಾರ್ ಸೆಕೆಂಡ್ ಕ್ವಶನ್ ಆಫ್ ದಿ 2023 ಕ್ವಶನ್ ಪೇಪರ್. ಸೊ ದಟ್ IGST Act of 2017 ಕವರ್ಸ್. ನೋಡಿ ಇಲ್ಲಿ IGST Act 2017, GST Act 2017 ಅಂದರೂ ಒಂದೇ, IGST Act 2017 ಅಂದರೂ ಒಂದೇ. ಓಕೆ. ಸೊ GST Act ಬಗ್ಗೆ ಕೇಳಿದ್ದಾರೆ. ಅಗೈನ್ ಇದು ಕೂಡ ಲೀಗಲ್ ಆಸ್ಪೆಕ್ಟ್ಸೇ. ಓಕೆ. ಸೊ ಇಲ್ಲಿಗೆ ಆಪ್ಷನ್ಸ್ ಏನಿದೆಯಪ್ಪ ಅಂದರೆ, ಇಂಡಿಯಾ ಆಸ್ ಎ ಹೋಲ್ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಆಪ್ಷನ್ ಬಿ, ಇಂಡಿಯಾ ಆಸ್ ಎ ಹೋಲ್. ಆಪ್ಷನ್ ಸಿ, ಇಂಡಿಯಾ ಆಸ್ ಎ ಹೋಲ್ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಚಂಡೀಗಢ. ಆಪ್ಷನ್ ಡಿ, ಇಂಡಿಯಾ ಆಸ್ ಎ ಹೋಲ್ ಎಕ್ಸೆಪ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ. ಈ ಕ್ವಶನ್ ನೋಡಿದ ತಕ್ಷಣವೇ ಹೇಳ್ಬಿಡ್ಬೋದು, ಸೊ ನಮಗೆ 2019 ಆರ್ಟಿಕಲ್ 370 ಏನು ಅಬಾಲಿಷನ್ ಆಯಿತು, ಆವಾಗಿಂದ ಯಾವುದೇ ಲೀಗಲ್ ಆಸ್ಪೆಕ್ಟ್ಸು ನಮಗೆ ಇಂಟ್ರಡ್ಯೂಸ್ ಆದರೂ ಕೂಡ ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ಇಟ್ ಅಪ್ಲಿಕೇಬಲ್ಸ್ ಟು ದಿ ಹೋಲ್ ಆಫ್ ಇಂಡಿಯಾ. ಕಂಪ್ಲೀಟ್ ಟೆರಿಟೋರಿ ಆಫ್ ಇಂಡಿಯಾ ಏನಿದೆ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ನೀವು ನೆನಪಲ್ಲಿಟ್ಕೋಬೇಕು. ಓಕೆ. ಸೊ ಹಂಗಾಗಿ ಇದಕ್ಕೆ ಸ್ಟ್ರೈಟ್ ಅವೇ ನಾವು ಆನ್ಸರ್ ಏನು ಕೊಡ್ಬೋದು, ಬಿ ಅಂತ ಕೊಡ್ಬೋದು, ಇಂಡಿಯಾ ಆಸ್ ಎ ಹೋಲ್. ಯಾಕೆ ಅಂದರೆ, ಸೊ ಇಲ್ಲಿ ದ IGST Act 2017 ಏನು ಯಾವಾಗ ಎನಾಕ್ಟ್ ಆಯಿತು, ಇದು 2017. ಓಕೆ. ವಾಸ್ ಎನಾಕ್ಟೆಡ್ ಟು ಪ್ರೊವೈಡ್ ಏನಕ್ಕೆ, ಫಾರ್ ಲೆವಿ ಆ್ಯಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸ್ ಆನ್ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ವಾ. ಸೊ IGST ಇಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಟೆಡ್ GST. ಸೊ ಇಂಟಿಗ್ರೇಟೆಡ್ GST ಬಂದಿದ್ದು ನಮಗೆ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೋಸ್ಕರ. ಓಕೆ. ಆ್ಯಂಡ್ ಅಗೈನ್ ಇಟ್ ಈಸ್ ಗವರ್ನ್ಡ್ ಬೈ ಇಂಟಿಗ್ರೇಟೆಡ್ GST Act. ಓಕೆ. ಸೊ ಇದು ಒರಿಜಿನಲ್ ಆಗಿ ಎನಾಕ್ಟ್ ಆದಾಗ ಅಂದರೆ, ಸೊ ಡ್ಯೂರಿಂಗ್ 2017 ಏನು ಈ ಒಂದು IGST Act 2017 ಬಂತು. ಸೊ ವೆನ್ ಒರಿಜಿನಲಿ ಎನಾಕ್ಟೆಡ್, ಸೊ ದ ಆ್ಯಕ್ಟಲ್ಲಿ ಸೆಕ್ಷನ್ 1 ಸಬ್ಸೆಕ್ಷನ್ 2 ಏನು ಹೇಳ್ತು ಅಂದರೆ, ಎಕ್ಸೆಪ್ಷನ್ ಫಾರ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಆಸ್ ಪರ್ IGST Act 2017 ಸೆಕ್ಷನ್ 1 ಸಬ್ಸೆಕ್ಷನ್ 2 ಪ್ರಕಾರ, ಸೊ ದಿಸ್ ಆ್ಯಕ್ಟ್ ಅಪ್ಲಿಕೇಬಲ್ ಟು ಹೋಲ್ ಆಫ್ ಇಂಡಿಯಾ ಬಟ್ ವಿತ್ ಅನ್ ಎಕ್ಸೆಪ್ಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಈ ಒಂದು ಆ್ಯಕ್ಟು ಅಪ್ಲಿಕೇಬಲ್ ಆಗ್ತಾ ಇರಲಿಲ್ಲ. ಸೊ ಬಿಕಾಸ್ ಆಫ್ ಅದರ ಪ್ರೀವಿಯಸ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಏನಿತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ, ಅದರಿಂದ ಇದು ಅಪ್ಲಿಕೇಬಲ್ ಆಗ್ತಾ ಇರಲಿಲ್ಲ.
ಸೊ ಪಾರ್ಲಿಮೆಂಟ್ ಒಂದು ಸಪ್ರೇಟ್ ಸ್ಟ್ಯಾಚ್ಯೂನ ಏನು ಲೈಕ್ ಲೀಗಲ್ ಆಸ್ಪೆಕ್ಟನ್ನು ಗೂಡ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಒಂದು ಎಕ್ಸ್ಟೆನ್ಷನ್ ಮಾಡ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ. ಅದು IGST ಆ್ಯಕ್ಟ್ 2017 ಪ್ರಕಾರನೇ. ಆದರೆ ಜುಲೈ 8, 2017 ಜಮ್ಮು ಆ್ಯಂಡ್ ಕಾಶ್ಮೀರ್ಗೂ ಕೂಡ ಈ ಒಂದು IGST ಆ್ಯಕ್ಟನ್ನು ಎಕ್ಸ್ಟೆಂಡ್ ಮಾಡ್ತು. ಓಕೆ, ಅದಕ್ಕೆ ಸೊ ಜಮ್ಮು ಆ್ಯಂಡ್ ಕಾಶ್ಮೀರ್ ಆಲ್ಸೋ ಇನ್ಕ್ಲೂಡೆಡ್ ಇವಾಗ. ಸೊ ಅದಕ್ಕೆ ನಾವೇನು ಹೇಳ್ಬೋದು, ಇಂಡಿಯಾ ಆಸ್ ಎ ಹೋಲ್. ಸೊ IGST ಆ್ಯಕ್ಟ್ ಕವರ್ಸ್ ಕಂಪ್ಲೀಟ್ ಇಂಡಿಯಾ, ಆಲ್ ದ ಟೆರಿಟೋರಿ ಆಫ್ ಇಂಡಿಯಾನ ಕವರ್ ಮಾಡುತ್ತೆ. ಓಕೆ, ಸೊ ಇಲ್ಲಿ 2017 ಜುಲೈ 8 ಫಸ್ಟ್, ಬಟ್ ಇನ್ಸೆಪ್ಷನ್ನಲ್ಲಿ ಏನೋ ಈ 2017 IGST ಆ್ಯಕ್ಟ್ ಏನಿದೆ, ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಬಟ್ ಲೇಟರ್ ಡ್ಯೂರಿಂಗ್ 8th July, ಅಂದರೆ ಫ್ರಮ್ 8th July ಆಫ್ 2017, ಸೊ ಎಕ್ಸ್ಟೆನ್ಷನ್ ವಾಸ್ ಗಿವೆನ್. ಆವಾಗಿಂದ ಜಮ್ಮು ಆ್ಯಂಡ್ ಕಾಶ್ಮೀರ್ ಆಲ್ಸೋ ಪಾರ್ಟ್ ಆಫ್ IGST ಆ್ಯಕ್ಟ್ 2017. ಆಯಿತಾ? ಸೊ ಹಂಗಾಗಿ ಈಗ ಸೊ ನಮಗೆ ಏನು, ಸೊ ಆದರೂ ಕೂಡ ಇಲ್ಲಿ ಸಬ್ಸಿಕ್ವೆಂಟ್ಲಿ IGST ಆ್ಯಕ್ಟ್ ಆಗಿರ್ಬೋದು, GST ಆ್ಯಕ್ಟ್ ಆಗಿರ್ಬೋದು, ಅದು ಅಮೆಂಡ್ಮೆಂಟ್ ಆಗ್ತಾನೆ ಬರ್ತಾ ಇದೆ. ಸೊ ಅಮೆಂಡ್ಮೆಂಟ್ ಆದರೂ ಕೂಡ ಸೊ ನೌ ದ IGST ಆ್ಯಕ್ಟ್ ಇಟ್ ಈಸ್ ಅಪ್ಲಿಕೇಬಲ್ ನಾಟ್ ಓನ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್, ಇಟ್ ಈಸ್ ಅಪ್ಲಿಕೇಬಲ್ ಟು ಕಂಪ್ಲೀಟ್ ಇಂಡಿಯಾ. ಓಕೆ, ನೋಡಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಇಂಡಿಯಾ ಆಸ್ ಎ ಹೋಲ್ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ನಮಗೆ ಇನ್ಸೆಪ್ಷನ್ನಲ್ಲಿ ಆಗಿದ್ದಿದ್ರೆ ಅವರೇನಾದರೂ ಕ್ವಶನ್ ದ IGST ಆ್ಯಕ್ಟ್ ಆಫ್ 2017 ಕವರ್ಸ್ ಇನ್ ದ ಇನ್ಸೆಪ್ಷನ್ ಸ್ಟೇಜ್ ಅಂತ ಕೊಟ್ಟಿದ್ದರೆ ಆಪ್ಷನ್ ಎ ಈಸ್ ದ ಕರೆಕ್ಟ್. ಆಪ್ಷನ್ ಬಿ ಇವಾಗ ಯಾಕೆ ಕರೆಕ್ಟು ಅಂದರೆ ಎಕ್ಸ್ಟೆನ್ಷನ್ ಮಾಡ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ಗೂ ಕೂಡ IGST ಅಪ್ಲಿಕೇಬಲ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಆಪ್ಷನ್ 3 ಯಾಕೆ ಆಗೋದಿಲ್ಲ ಅಂದರೆ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಚಂಡೀಗಢ ಇದೆ. ಚಂಡೀಗಢ ಈಸ್ ದ ಪಾರ್ಟ್ ಆಫ್ ಇಂಡಿಯಾ. ಓಕೆ, ಸೊ ದಟ್ ಇಟ್ ಈಸ್ ಅಪ್ಲಿಕೇಬಲ್ ಟು ಕಂಪ್ಲೀಟ್ ಸ್ಟೇಟ್ಸ್ ಅಂತ. ಆ್ಯಂಡ್ ಆಪ್ಷನ್ ಡಿ ಯಾಕೆ ಆಗೋದಿಲ್ಲ, ಇಂಡಿಯಾ ಆಸ್ ಎ ಹೋಲ್ ಎಕ್ಸೆಪ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಇದೇನು ನಾರ್ತ್ ಈಸ್ಟರ್ನ್ ಸ್ಟೇಟ್ಸು, ಸೌತ್ರನ್ ಸ್ಟೇಟ್ಸು, ನಾರ್ತರ್ನ್ ಸ್ಟೇಟ್ಸು ಆ ಥರ ಏನು ಎಕ್ಸೆಪ್ಷನ್ ಇಲ್ಲ. ಇಟ್ ಈಸ್ ಅಪ್ಲಿಕೇಬಲ್ ಟು ಕಂಪ್ಲೀಟ್ ಇಂಡಿಯಾ. ಸೊ ಆಗಿರೋದ್ರಿಂದ ಸೊ ಈ ಒಂದು ಕ್ವಶನ್ಗೆ ಆನ್ಸರು ಸೆಕೆಂಡ್ ಆಪ್ಷನ್ ಆಗಿರುತ್ತೆ, ಇಂಡಿಯಾ ಆಸ್ ಎ ಹೋಲ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಸೆಕ್ಷನ್ 203 of the Companies Act 2013 deals with the appointment of a dash. ಸೊ ಸೆಕ್ಷನ್ 203 ಇಲ್ಲಿ ಸ್ಪೆಸಿಫಿಕೇಷನ್ ಕೇಳಿದ್ದಾರೆ. ಸೊ ಸೆಕ್ಷನ್ 203 ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013. ಸೊ ಅಲ್ಲಿಗೆ ನಮಗೆ ಕಂಪನೀಸ್ ಆ್ಯಕ್ಟ್ 2013 ಬಗ್ಗೆ ಗೊತ್ತಿರಬೇಕು. ಅದರ ಡಿಫ್ರೆಂಟ್ ಸೆಕ್ಷನ್ಸು, ಕಂಪ್ಲೀಟ್ ಸೆಕ್ಷನ್ಸ್ ಅಲ್ಲದಿದ್ದರೂ ಕೂಡ ಒಂದು ಮಿನಿಮಲ್ ಆ್ಯಂಡ್ ಇಂಪಾರ್ಟೆಂಟ್ ಸೆಕ್ಷನ್ಸ್ ನಮಗೆ ಗೊತ್ತಿರಬೇಕು. ಸೊ ಆವಾಗಲೇ ನಾವು ಇಂಥ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗೋದು, ಇಲ್ಲ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಸೊ ಇಂಪಾರ್ಟೆಂಟ್ಲಿ ನಮಗೆ ಈ ಕ್ವಶನ್ಗೆ ಸಂಬಂಧಪಟ್ಟಂತೆ ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ನಾವು. ಸೊ ಏನಿದೆ ಆಪ್ಷನ್ಸು, ಟ್ರಸ್ಟಿ, ಪ್ರಮೋಟರ್, ಡೈರೆಕ್ಟರ್, ಕಂಪನಿ ಸೆಕ್ರೆಟ್ರಿ. ಸೊ ಇಲ್ಲಿ ಸೊ ನೀವು ಗೆಸ್ ಮಾಡಿ. ಸೊ ನಾನು ಹೇಳ್ದಂಗೆ ಒಂದು ಪೇಪರಲ್ಲಿ ಟಿಕ್ ಮಾಡ್ಕೊಳ್ಳಿ ಆನ್ಸರ್ಸ್ನ, ನಿಮ್ಮ ಪ್ರಕಾರ ಏನಾಗಿರುತ್ತೆ ಅಂತ. ನಾನು ಮತ್ತೆ ರೈಟ್ ಆಪ್ಷನ್ಸ್ನ ಕೊಡ್ತೀನಿ. ಸೊ ಕಂಪನಿ ಆ್ಯಕ್ಟು ಮೇಜರ್ಲಿ ಇಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅಥವಾ ಕಂಪನಿ ಸೆಕ್ರೆಟರೀಸ್ಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಏನು ಆಸ್ಪೆಕ್ಟ್ಸ್ನ ಇನ್ಕ್ಲೂಡ್ ಮಾಡಿರುತ್ತೆ. ಇನ್ನು ಟ್ರಸ್ಟಿ ಅಂತೆ, ಪ್ರೊಮೋಟರ್ ಅಂತೆ, ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಓಕೆ, ಇರುತ್ತೆ ಅದಕ್ಕೂ ಸ್ಪೆಸಿಫಿಕ್ ಸೆಕ್ಷನ್ಸು ಇದೆ ಕೂಡ. ಆದರೂ ಕೂಡ ಸೊ ಇಲ್ಲಿ ಕಂಪನಿ ಸೆಕ್ರೆಟರಿ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಏನಿದ್ದಾರೆ, ಮತ್ತು ಆಡಿಟರ್ ಇರ್ಬೋದು. ಓಕೆ, ಸೊ CFO ಇರ್ಬೋದು, ಚೀಫ್ ಫಿನಾನ್ಸ್ ಆಫೀಸರು. ಸೊ ಇಂಥದ್ರ ಬಗ್ಗೆ ತುಂಬಾ ಸ್ಟ್ರೆಸ್ ಔಟ್ ಮಾಡಿರ್ತಾರೆ. ಹಾಗಾಗಿ ಅಂಥ ಆಸ್ಪೆಕ್ಟ್ಸು ಯಾವ ಸೆಕ್ಷನ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಅಪಾಯಿಂಟ್ಮೆಂಟು, ರಿಮೂವಲ್ಲು, ಅವರ ಟರ್ಮ್ಸು, ಓಕೆ, ಆಫೀಸ್ ಹೋಲ್ಡಿಂಗ್ ಪೀರಿಯಡ್ಡು, ಇಂಥ ಕಾನ್ಸೆಪ್ಟ್ಸನ್ನು ನೀವು ಇಲ್ಲಿ ಪಾಯಿಂಟ್ಔಟ್ ಮಾಡಿಕೊಂಡು ಅದರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ನಾವು ಆನ್ಸರ್ಗೆ ಹೋಗೋಣ. ಸೊ ಆನ್ಸರ್ ಈಸ್ ಡಿ, ದಟ್ ಈಸ್ ಕಂಪನಿ ಸೆಕ್ರೆಟ್ರಿ. ಯಾಕೆ ಕಂಪನಿ ಸೆಕ್ರೆಟ್ರಿ ಇದಕ್ಕೆ ಆನ್ಸರ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಸೆಕ್ಷನ್ 203 ಆಫ್ ದ ಕಂಪನೀಸ್ ಆ್ಯಕ್ಟ್ 2013 ಇಟ್ ಈಸ್ ಡೀಲ್ಸ್ ವಿತ್ ದ ಅಪಾಯಿಂಟ್ಮೆಂಟ್ ಆಫ್ KMP, ವಿಚ್ ಮೀನ್ಸ್ ಕೀ ಮ್ಯಾನೇಜೀರಿಯಲ್ ಪರ್ಸನಲ್.
ಸೊ ಇಲ್ಲಿ ಕೀ ಮ್ಯಾನೇಜೀರಿಯಲ್ ಪರ್ಸನಲ್ಸ್ ಅಂತ ಬರ್ತಾರೆ. ಸೊ ಆ ಕೀ ಮ್ಯಾನೇಜೀರಿಯಲ್ ಪರ್ಸನಲನ್ನು ನಾವು ಅಪಾಯಿಂಟ್ ಮಾಡೋದು ನಾವು ಯಾವ ಸೆಕ್ಷನ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಕಂಪನೀಸ್ ಆ್ಯಕ್ಟ್ 2013 ಅಂದರೆ, ಸೊ ಕಂಪನೀಸ್ ಆ್ಯಕ್ಟ್ 2013 ಸೆಕ್ಷನ್ 203 ಡೀಲ್ಸ್ ವಿತ್ ಅಪಾಯಿಂಟ್ಮೆಂಟ್ ಆಫ್ ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್. ಹಾಗಾದರೆ ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್ ಅಂದರೆ ಯಾರು? ಹೂ ಆರ್ ದ ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್? ಸೊ ಎಗೈನ್ ಕೀ ಮ್ಯಾನೇಜೀರಿಯಲ್ ಪರ್ಸನ್ಸು ಆ್ಯಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 51 ಪ್ರಕಾರ ಈ ಒಂದು ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್ ಇನ್ಕ್ಲೂಡ್ಸ್ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಕಂಪನಿ ಸೆಕ್ರೆಟರಿ, ದೆನ್ ಹೋಲ್ ಟೈಮ್ ಡೈರೆಕ್ಟರ್, ದೆನ್ ಚೀಫ್ ಫಿನಾನ್ಷಿಯಲ್ ಆಫೀಸರ್ ಆ್ಯಂಡ್ ಎನಿ ಅದರ್ ಆಫೀಸರ್ ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಇನ್ ದ ಆ್ಯಕ್ಟ್. ಓಕೆ, ಸೊ ಇಷ್ಟು ಜನ ನಮಗೆ ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್ ಅಂತ ಅನ್ಸ್ಕೊತಾರೆ. ಈವನ್ ಕಂಪನೀಸ್ ಆ್ಯಕ್ಟ್ 2019 ಅಮೆಂಡ್ಮೆಂಟ್ ಆದಾಗೂ ಕೂಡ ಈ ಒಂದು ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್ನ ಬಗ್ಗೆ ಡಿಫೈನ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಆ್ಯಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 51. ಓಕೆ, ಏನಂತ ಡಿಫೈನ್ ಮಾಡಿದ್ದಾರೆ ಅಂದರೆ, ಸೊ ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್ ಇನ್ಕ್ಲೂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ CEO, ಮ್ಯಾನೇಜಿಂಗ್ ಡೈರೆಕ್ಟರ್ ವಿಚ್ ಮೀನ್ಸ್ MD ಅಥವಾ ಮ್ಯಾನೇಜರ್, ಆ್ಯಂಡ್ ನೆಕ್ಸ್ಟು ಕಂಪನಿ ಸೆಕ್ರೆಟರಿ CS, ದೆನ್ ಹೋಲ್ ಟೈಮ್ ಡೈರೆಕ್ಟರ್, ಆ್ಯಂಡ್ ದೆನ್ ಚೀಫ್ ಫಿನಾನ್ಷಿಯಲ್ ಆಫೀಸರ್ CFO, ಆ್ಯಂಡ್ ಎನಿ ಅದರ್ ಆಫೀಸರ್ ಹೂ ಈಸ್ ಡೆಸಿಗ್ನೇಟೆಡ್ ಆಸ್ ಎ KMP. ಬೇರೆ ಯಾರೇ ಕೆಲವೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಕಂಪನಿ ವಿಲ್ ಡಿಸೈಡ್ ಸರ್ಟೈನ್ ಪರ್ಸನ್ ಅಥವಾ ಫ್ಯೂ ಪರ್ಸನ್ಸ್ ಆಸ್ ಎ ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್ ಫಾರ್ ದೇರ್ ಓನ್ ರೀಸನ್ಸ್. ಸೊ ರೀಸನ್ಸ್ ಏನೇ ಇರ್ಬೋದು, ಕೆಲವೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಕೆಲವೊಂದು ಪರ್ಸನ್ಸ್ನ ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್ ಅಂತ ಹೇಳ್ಬಿಟ್ಟು ಸೊ ಆನ್ಯುವಲ್ ಜನರಲ್ ಮೀಟಿಂಗಲ್ಲೇ ಅಥವಾ ಸೊ ದೇರ್ ಸ್ಪೆಷಲ್ ಒಂದು ರೆಸಲ್ಯೂಷನ್ನ ಪಾಸ್ ಮಾಡಿ ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್ ಅಂತ ಹೇಳ್ಬಿಟ್ಟು ಅಪಾಯಿಂಟ್ ಮಾಡ್ತಾರೆ. ಬಟ್ ಸೆಕ್ಷನ್ 203 ಸ್ಪೆಸಿಫಿಕ್ ಆಗಿ ಏನು ಹೇಳುತ್ತೆ, ಸೊ ಸರ್ಟೆನ್ ಕ್ಲಾಸ್ ಆಫ್ ಕಂಪನೀಸ್ ಏನು ಮಾಡುತ್ತೆ ಇಲ್ಲಿ ಅಂದರೆ, ಅದು ಲಿಸ್ಟೆಡ್ ಕಂಪನೀಸ್ ಆಗಿರಲಿ ಅಥವಾ ಪಬ್ಲಿಕ್ ಕಂಪನೀಸ್ ಆಗಿರಲಿ, ಎನಿ ಕಂಪನಿ ಫಾರ್ ದಟ್ ಮ್ಯಾಟರ್. ಬಟ್ ಇಲ್ಲಿ ಹೋಲ್ ಟೈಮ್ ಡೈರೆಕ್ಟರು ಮತ್ತು CEO ಮತ್ತು ಮ್ಯಾನೇಜರು ಆ್ಯಂಡ್ ಕಂಪನಿ ಸೆಕ್ರೆಟ್ರಿ CFO ಚೀಫ್ ಫಿನಾನ್ಷಿಯಲ್ ಆಫೀಸರ್ನ ಸೆಕ್ಷನ್ 203 ಪ್ರಕಾರನೇ ಅಪಾಯಿಂಟ್ ಮಾಡ್ತಾರೆ. ಓಕೆ, ಟ್ರಸ್ಟಿ, ಪ್ರಮೋಟರು, ಡೈರೆಕ್ಟರು ಯಾಕೆ ಆಗಬಾರ್ದು ಸೊ ಇಲ್ಲಿ ಅಂದರೆ, ಸೊ ಅವರು ನಮಗೆ ಅವರ ಅಪಾಯಿಂಟ್ಮೆಂಟ್ ಅನ್ನುವಂಥದ್ದು ಇಟ್ ಈಸ್ ಮೆನ್ಷನ್ಡ್ ಇನ್ ದ ಅದರ್ ಸೆಕ್ಷನ್ಸ್ ಆಫ್ ದ ಕಂಪನೀಸ್ ಆ್ಯಕ್ಟ್ 2013. ಓಕೆ, ಸೊ ಇಲ್ಲಿ ಟ್ರಸ್ಟಿ, ಪ್ರಮೋಟರ್, ಡೈರೆಕ್ಟರ್ ಆ್ಯಂಡ್ ಕಂಪನಿ ಸೆಕ್ರೆಟರಿ ಕೊಟ್ಟಿರೋದ್ರಿಂದ ಸೊ ಮ್ಯಾಂಡೇಟ್ರಿ ಅಪಾಯಿಂಟ್ಮೆಂಟ್ ಇಟ್ ಈಸ್ ಮೆನ್ಷನ್ಡ್ ಇನ್ ದ ಸೆಕ್ಷನ್ 203. ಸೊ ದಟ್ ನಾವು ಸೊ ಕಂಪನಿ ಸೆಕ್ರೆಟರಿಯನ್ನು ಸೆಕ್ಷನ್ 203 ಪ್ರಕಾರ ನಾವು ಅಪಾಯಿಂಟ್ ಮಾಡಿ, ಇಟ್ ಈಸ್ ಮ್ಯಾಂಡೇಟ್ರಿ ಅಪಾಯಿಂಟ್ಮೆಂಟ್. ಅದು ಕೂಡ ಕಂಪನಿ ಸೆಕ್ರೆಟರಿಯನ್ನು ಅಪಾಯಿಂಟ್ ಮಾಡೋದು ಇಟ್ ಈಸ್ ಕಂಪಲ್ಸರಿ, ಇಟ್ ಈಸ್ ಮ್ಯಾಂಡೇಟ್ರಿ ಆಸ್ ಪರ್ ಕಂಪನೀಸ್ ಆ್ಯಕ್ಟ್ ಆಫ್ 2013. ಸೊ ದಟ್ ಅದರ ಬಗ್ಗೆನೇ ಕ್ವಶನ್ ಕೇಳಿರ್ತಾರೆ. ಓಕೆ, ಸೊ ನೆಕ್ಸ್ಟು ಯಾರೆಲ್ಲ ಈ ಒಂದು ಕೀ ಮ್ಯಾನೇಜೀರಿಯಲ್ ಪರ್ಸನ್ಸ್ನ ಅಪಾಯಿಂಟ್ ಮಾಡಬೇಕು ಅಂದರೆ ಇದ್ರ ಬಗ್ಗೆನೂ ಕ್ವಶನ್ ಕೇಳ್ಬೋದು. ಓಕೆ, ಸೊ ಇಲ್ಲಿ ಒಂದು ಪ್ರಿಸ್ಕ್ರೈಬ್ಡ್ ಲಿಮಿಟ್ಸ್ ಅನ್ನೋದನ್ನು ಇಟ್ಟಿದ್ದಾರೆ ಕಂಪನೀಸ್ ಆ್ಯಕ್ಟ್ ಪ್ರಕಾರ. ಏನು ಆ ಲಿಮಿಟ್ ಅಂದರೆ, ಸೊ ದ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ಕಂಪನಿ ಮಿನಿಮಮ್ 10 crores ಆರ್ ಮೋರ್ ದ್ಯಾನ್ 10 crores ಯಾರ್ದೆಲ್ಲ ಇರುತ್ತೆ ಅಂದರೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಆಫ್ ದ ಕಂಪನಿ ಮಿನಿಮಮ್ಮು 10 crores ಆರ್ ಮೋರ್ ದ್ಯಾನ್ 10 crores ಇರುತ್ತೆ. ಸೊ ದೇ ಮಸ್ಟ್ ಅಪಾಯಿಂಟ್ ಎ ಹೋಲ್ ಟೈಮ್ ಕಂಪನಿ ಸೆಕ್ರೆಟರಿ. ಫುಲ್ ಟೈಮ್ ಕಂಪನಿ ಸೆಕ್ರೆಟರಿಯನ್ನು ಅಂತಹ ಕಂಪನೀಸು ಅಂದರೆ ಹೂಸ್ paid up share capital is rupees 10 crore or more than 10 crores. So they have to appoint full time company secretary. ಅದು ಕೂಡ ಸೊ ಸೆಕ್ಷನ್ 203 ಪ್ರಕಾರ. ಇಫ್ ದೇ ಡು ನಾಟ್ ಅಪಾಯಿಂಟ್ ಫುಲ್ ಟೈಮ್ ಕಂಪನಿ ಸೆಕ್ರೆಟರಿ ಏನಾಗುತ್ತೆ, ಸೊ ಅವರಿಗೆ ಪೆನಾಲ್ಟೀಸ್ ಅನ್ನೋದು ಸೆಕ್ಷನ್ 203 ಸಬ್ಸೆಕ್ಷನ್ 5 ಪ್ರಕಾರ ಸೊ ಅವ್ರಿಗೆ ಪೆನಾಲ್ಟೀಸ್ ಅನ್ನೋದು ಇಂಪೋಸ್ ಮಾಡ್ತಾರೆ. ಓಕೆ, ಸೊ ಇದಕ್ಕೆ ಅಂತಲೇ ಕಂಪನಿ ಲಾ ಟ್ರಿಬ್ಯುನಲ್ ಇರುತ್ತೆ. ಸೊ ಆ ಕಂಪನಿ ಲಾ ಟ್ರಿಬ್ಯುನಲಿಂದ ಸೊ ಪೆನಾಲ್ಟೀಸು, ಫೈನ್ಸ್ ಅನ್ನೋದು, ಸೊ ಸಮ್ಟೈಮ್ಸ್ ಇಂಪ್ರಿಸನ್ಮೆಂಟ್ ಅನ್ನೋದು ಕೂಡ ಸಾಧ್ಯ ಆಗುತ್ತೆ. ಸೊ ಈವನ್ ಅದಕ್ಕೂ ಕೂಡ ಸ್ಪೆಸಿಫಿಕ್ ಸೆಕ್ಷನ್ಸ್ ಇದೆ. ಸೊ ಯು ಕೈಂಡ್ಲಿ ಗೋ ಥ್ರೂ ವಿತ್ ದಿ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013. ಆ್ಯಂಡ್ ಮೇನ್ಲಿ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಕಂಪನೀಸ್ ಆ್ಯಕ್ಟ್ ಅಂತ ಬಂದಾಗ ಸೊ ಒಂದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಮತ್ತು ಅದರ ಮ್ಯಾನೇಜ್ಮೆಂಟ್ ಹೇಗೆ, ಮತ್ತು ಅದರ ಇದನ್ನು ನಾವು ಹೆಂಗೆ ಹೇಳ್ಬೋದು, ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ,
ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಆ್ಯಂಡ್ ವೈಂಡಿಂಗ್ ಅಪ್ ಆಫ್ ದಿ ಕಂಪನಿ. ಈ 3 ಸ್ಟೇಜಸ್ಗೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ಸೆಕ್ಷನ್ಸ್, ಇಂಪಾರ್ಟೆಂಟ್ ಸೆಕ್ಷನ್ಸ್ ಬರುತ್ತೋ ಅವುಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಒಂದು ಇನ್ಕಾರ್ಪೊರೇಷನ್ ಮಾಡಬೇಕಂದ್ರೆ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ನು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ಲಾಸಸ್ ಇದೆ, ಏನೇನು ಸಬ್ ಕ್ಲಾಸಸ್ ಇದೆ. ಸೊ ಈ ಥರ ಈ ನೇಮ್ ಕ್ಲಾಸ್ ಅಂತೆ, ಕ್ಯಾಪಿಟಲ್ ಕ್ಲಾಸ್ ಅಂತೆ, ಈ ಥರ ಅಡ್ರೆಸ್ ಕ್ಲಾಸ್ ಅಂತೆ, ಈ ಥರ ಇರುತ್ತಲ್ವ ಅದು. ಸೊ ಅವುಗಳನ್ನ ಸ್ವಲ್ಪ ನೋಡ್ಕೋಬೇಕು. ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಅಂತ ಬಂದಾಗ ಈ ಡೈರೆಕ್ಟರು, ಕಂಪನಿ ಸೆಕ್ರೆಟ್ರಿ, ಕಂಪನಿ ಫಿನಾನ್ಷಿಯಲ್ ಆಫೀಸ್ ಏನು ಚೀಫ್ ಫಿನಾನ್ಷಿಯಲ್ ಆಫೀಸರು, ಓಕೆ, ಬೋರ್ಡ್ ಆಫ್ ಡೈರೆಕ್ಟರ್ಸು, ಅವರ ಟರ್ಮು ಆ್ಯಂಡ್ ಏಜ್ ಲಿಮಿಟ್ಟು, ಓಕೆ, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ಟು, ಅವರ ಆಫೀಸ್ ಹೋಲ್ಡಿಂಗ್ ಡ್ಯುರೇಷನ್ನು, ಇವುಗಳನ್ನ ಕ್ವಶನ್ಸ್ನ ಕೇಳ್ತಾರೆ. ಆ್ಯಂಡ್ ವೈಂಡಿಂಗ್ ಅಪ್ ಆಫ್ ದಿ ಕಂಪನಿ ಅಂತ ಬಂದಾಗ ಸೊ ಯಾರಿಗೆಲ್ಲ ವೈಂಡ್ ಅಪ್ ಮಾಡೋಕ್ಕೆ ರೈಟ್ಸ್ ಇದೆ, ಏನೇನು ಲೀಗಲ್ ಆಸ್ಪೆಕ್ಟ್ಸ್ ಅದರಲ್ಲಿ ಬರುತ್ತೆ. ಓಕೆ, ಇಲ್ಲೀಗ್ಯಾಲಿಟಿ ಇರ್ಬೋದು, ಫ್ರಾಡ್ ಇರ್ಬೋದು, ಮಿಸ್ರೆಪ್ರೆಸೆಂಟೇಷನ್ ಇರ್ಬೋದು, ನಾನ್ ಕಾಂಪ್ಲಿಯನ್ಸ್ ವಿತ್ ದ ಟ್ಯಾಕ್ಸ್ ಲಾಸ್ ಇರ್ಬೋದು, ಅಥವಾ ನಾನ್ ಕಾಂಪ್ಲಿಯನ್ಸ್ ಆಫ್ ದಿ ಎನಿ ಲೀಗಲ್ ಆಸ್ಪೆಕ್ಟ್ಸ್ ನಾನ್ ಕಾಂಪ್ಲಿಯನ್ಸ್ ಇದ್ದರೆ, ಅಂದರೆ ಫಾಲೋ ಮಾಡ್ತಿಲ್ಲ ಅಂದರೆ, ಸೊ ಅವಾಗಲೂ ಕೂಡ ಲೀಗಲ್ಲಾಗಿ ಒಂದು ಕಂಪನಿ ಅನ್ನೋದು ವೈಂಡ್ ಅಪ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಏನು, ಸೆಕ್ಷನ್ಸ್ ಏನು, ಸೊ ಇದಕ್ಕೆ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ಸನ್ನು ನೀವು ಒಂಚೂರು ನೋಡ್ಕೋಬೇಕಾಗತ್ತೆ. ಓಕೆ, ಅದು ಬಿಟ್ಟರೆ ಕಂಪನೀಸ್ ಆ್ಯಕ್ಟಲ್ಲಿ ಬೇರೆ ಕ್ವಶನ್ಸ್ ಬರೋ ಸಾಧ್ಯತೆಗಳೇ ಇಲ್ಲ. ಓಕೆ, ಸೊ ಈ ಕ್ವಶನ್ಗೆ ಸಂಬಂಧಪಟ್ಟಂತೆ ಸೆಕ್ಷನ್ 203 ಸ್ಪೆಸಿಫಿಕಲಿ ಒಂದು ಕಂಪನಿ ಸೆಕ್ರೆಟರಿಯನ್ನು ಅಪಾಯಿಂಟ್ ಮಾಡೋದಕ್ಕೆ ಹೇಳುತ್ತೆ. ಒಂದು ವೇಳೆ ಅಪಾಯಿಂಟ್ ಮಾಡಿಲ್ಲ ಫುಲ್ ಟೈಮ್ ಕಂಪನಿ ಸೆಕ್ರೆಟರಿನ ಅಂದರೆ ಅಂತಹ ಕಂಪನೀಸ್ಗೆ ಪೆನಾಲ್ಟೀಸ್ ಅನ್ನೋದು ಸೆಕ್ಷನ್ 203 ಸಬ್ಸೆಕ್ಷನ್ 5 ಪ್ರಕಾರ ಪೆನಾಲ್ಟೀಸ್ ಅನ್ನೋದು ಹಾಕತ್ತಾರೆ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 4. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ RTI ಆ್ಯಕ್ಟ್ 2005. RTI ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005. ಆ್ಯಂಡ್ ಸೆಲೆಕ್ಟ್ ಒನ್ ವಿಚ್ ಈಸ್ ನಾಟ್ ಪ್ರೊವೈಡೆಡ್ ಫಾರ್ ಆರ್ ಸ್ಪೆಷಲಿ ಎಕ್ಸೆಂಪ್ಟೆಡ್. ಸೊ ಇಲ್ಲಿ RTI ಆ್ಯಕ್ಟ್ 2005ಗೆ ಯಾವುದು ಸಂಬಂಧಪಟ್ಟಿಲ್ಲ ಅಥವಾ ಯಾವುದು ಅಪ್ಲಿಕೇಬಲ್ ಆಗಲ್ಲ ಅಥವಾ ಸ್ಪೆಸಿಫಿಕ್ ಆಗಿ ಅಥವಾ ಸ್ಪೆಷಲಿ ಯಾವುದು ಎಕ್ಸೆಂಪ್ಟೆಡ್ಡು ಆ ಒಂದು ಆ್ಯಕ್ಟ್ಗೆ ಅಂತ ಕ್ವಶನ್ ಕೇಳಿರೋದು. ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005ಗೆ ವಿಚ್ ಆಪ್ಷನ್ ಗಿವೆನ್ ಬಿಲೋ ಈಸ್ ನಾಟ್ ಅಪ್ಲಿಕೇಬಲ್ ಆರ್ ಸ್ಪೆಸಿಫಿಕಲಿ ಎಕ್ಸೆಂಪ್ಟೆಡ್ ಅನ್ನೋದೇ ಕ್ಲಿಯರ್ ಕಟ್ಟಾಗಿ ಕ್ವಶನ್ ಇದೆ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಂದ್ರೆ ಯು ಶುಡ್ ಅವೇರ್ ಅಬೌಟ್ RTI ಆ್ಯಕ್ಟ್ 2005. RTI ಆ್ಯಕ್ಟ್ 2005 ಬಗ್ಗೆ ಒಂದು ಮಿನಿಮಲ್ ನಾಲೆಡ್ಜ್ ಅನ್ನೋದು ಇರಬೇಕು. ಓಕೆ, ಏನೇನು ಮಿನಿಮಲ್ ನಾಲೆಡ್ಜ್ ಇರಬೇಕು ಅಂದರೆ RTI ಆ್ಯಕ್ಟ್ ಪ್ರಕಾರ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಯಾವಾಗ ಬಂತು, ಪರ್ಪಸ್ ಏನು, ಆಬ್ಜೆಕ್ಟಿವ್ ಏನು, ಅದರಲ್ಲಿ ಒಂದು ಡಿಫ್ರೆಂಟ್ ರೈಟ್ಸ್ ಇದೆ. ಓಕೆ, ಅಪ್ಲಿಕೆಂಟ್ಗೆ ಆಗಲಿ ಮತ್ತು ಯಾವ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ವೇರಿಯಸ್ ಆಸ್ಪೆಕ್ಟ್ಸಿಂದ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು, ಅಪ್ಲಿಕೇಶನ್ ಫೀಸ್ ಎಷ್ಟು, ಅಪ್ಲಿಕೇಶನ್ ಪ್ರೊಸೀಜರ್ ಏನು, ಮತ್ತು ಅದರಲ್ಲಿ ಬರುವಂತಹ ಟ್ರಿಬ್ಯುನಲ್ಸ್ ಏನು ಬರುತ್ತೆ, ನಾವು ಕಂಪ್ಲೇಂಟ್ ಯಾರಿಗೆ ಕೊಡಬಹುದು ಆಸ್ ಇನ್ಫಾರ್ಮೇಷನ್ ಸೀಕರ್ ಆಗಿ ನಾನು ಯಾರಿಗೆ ಕಂಪ್ಲೇಂಟ್ ಮಾಡ್ಬೋದು, ಎಷ್ಟು ದಿನದೊಳಗಡೆ ನಾನು ನನ್ನ ಕಂಪ್ಲೇಂಟ್ನ ರೈಸ್ ಮಾಡಬೇಕು ಮತ್ತು ಎಷ್ಟು ದಿನದೊಳಗಡೆ ನನಗೆ ನನ್ನ ಇನ್ಫಾರ್ಮೇಷನ್, ನಾನು ಕೇಳಿರೋ ಇನ್ಫಾರ್ಮೇಷನನ್ನು ರೆಸ್ಪೆಕ್ಟಿವ್ ಅಥಾರಿಟಿ ನನಗೆ ಕೊಡಬೇಕು. ಇದ್ರ ರಿಲೇಟೆಡ್ ಕ್ವಶನ್ಸನ್ನು ಜಾಸ್ತಿ ಕೇಳ್ತಾರೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಅದರಲ್ಲಿ ಬರುವಂತಹ ಅಫಿಷಿಯಲ್ಸ್ ಬಗ್ಗೆ ಲೈಕ್ ಚೀಫ್ ಇನ್ಫಾರ್ಮೇಷನ್ ಆಫೀಸರ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಫೀಸರ್ ಇರ್ಬೋದು. ಸೊ ಈ ಥರ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ತಾರೆ. ಸೊ ಇಲ್ಲಿ ಕೇಳಿರುವಂಥದ್ದು ಅದೇ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆಪ್ಷನ್ ಎ ಏನಿದೆ, ರಿಮೂವಲ್ ಆಫ್ ಚೀಫ್ ಇನ್ಫಾರ್ಮೇಷನ್ ಆಫೀಸರ್. RTI ಆ್ಯಕ್ಟ್ಗೂ ಇದಕ್ಕೆ ಸಂಬಂಧ ಇದೆಯಾ ಇಲ್ವಾ ನೀವೇ ಯೋಚನೆ ಮಾಡಿ. ಎವ್ರಿ ಇನ್ಫಾರ್ಮೇಷನ್ ಕಮಿಷನರ್ ಶೆಲ್ ಹೋಲ್ಡ್ ಆಫೀಸ್ ಫಾರ್ ಎ ಟರ್ಮ್ ಆಫ್ 5 years ಆರ್ ಟಿಲ್ ದ ಏಜ್ ಆಫ್ 65 years ವಿಚ್ ಎವರ್ ಈಸ್ ಅರ್ಲಿಯರ್. ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಪ್ರಕಾರ
ಇನ್ಫಾರ್ಮೇಷನ್ ಕಮಿಷನರು 5 ವರ್ಷ ಆಫೀಸ್ನ ಹೋಲ್ಡ್ ಮಾಡ್ಬೋದು, ಮತ್ತು 65 ವರ್ಷ ಅವರ ಏಜ್ ಆಗೋವರೆಗೂ ಆಫೀಸ್ನಲ್ಲಿ ಸೊ ದೇ ಕ್ಯಾನ್ ಕಂಟಿನ್ಯೂ ಆಸ್ ಎ ಕಮಿಷನರ್, ಇನ್ಫಾರ್ಮೇಷನ್ ಕಮಿಷನರ್ ಇನ್ ದಟ್ ಆಫೀಸ್, ವಿಚ್ ಎವರ್ ಇಸ್ ಎರ್ಲಿಯರ್, ಐದರ 5 ವರ್ಷ ಅಥವಾ ಅವರ ವಯಸ್ಸು 65 ವರ್ಷ ಆಗೋವರೆಗೂ. ಸೊ ಇದು ಅಪ್ಲಿಕೇಬಲ್ ಆಗುತ್ತಾ, RTI ಆ್ಯಕ್ಟಲ್ಲಿ ಇದು ಇದೆಯಾ, ಯೋಚನೆ ಮಾಡಿ. ಆ್ಯಂಡ್ ಸಿ, ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಅಪ್ಲಿಕೇಬಲ್ ಆಗಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ. ಇದು RTI ಆ್ಯಕ್ಟ್ಗೆ ಸಂಬಂಧಪಟ್ಟಿದೆಯಾ ಇಲ್ವಾ ಅಂತ ಯೋಚನೆ ಮಾಡಿ. ಆ್ಯಂಡ್ ಆಪ್ಷನ್ ಡಿ ಏನಿದೆ, ಆ್ಯನ್ ಅಪ್ಲಿಕೆಂಟ್ ಮೇಕಿಂಗ್ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ ವಿಲ್ ಹ್ಯಾವ್ ಟು ಗಿವ್ ರೀಸನ್ಸ್ ಫಾರ್ ಸೀಕಿಂಗ್ ಇನ್ಫಾರ್ಮೇಷನ್. ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದಾರೋ RTI ಆ್ಯಕ್ಟ್ ಪ್ರಕಾರ, RTI ಆ್ಯಕ್ಟ್ ಅಂಡರಲ್ಲಿ ಸೊ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಸಿ, ಇಫ್ ಐ ಆಮ್ ದ ಅಪ್ಲಿಕೆಂಟ್, ಇಫ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಫಾರ್ ಸರ್ಟೆನ್ ಇನ್ಫಾರ್ಮೇಷನ್ ವಿತ್ ಸರ್ಟೆನ್ ಅಥಾರಿಟಿ, ನನ್ನ ರೀಸನ್ ಕೊಡಬೇಕಾ, ಏನಕ್ಕೆ ನನಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ನಾನು ರೀಸನ್ ಕೊಡಬೇಕಾ, ಅದು ಆಪ್ಷನ್. ಓಕೆ, ಸೊ ಇದರಲ್ಲಿ ಯಾವುದು ರೈಟ್ ಆಪ್ಷನ್ನು? ಸೊ ಇಲ್ಲಿ ಆನ್ಸರ್ ನೋಡೋದಾದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆ್ಯನ್ ಅಪ್ಲಿಕೆಂಟ್ ಮೇಕಿಂಗ್ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ ವಿಲ್ ಹ್ಯಾವ್ ಟು ಗಿವ್ ರೀಸನ್ಸ್ ಫಾರ್ ಸೀಕಿಂಗ್ ಇನ್ಫಾರ್ಮೇಷನ್. ಇದು ನಮ್ಮ RTI ಆ್ಯಕ್ಟ್ಗೆ ಸಂಬಂಧಪಟ್ಟಿಲ್ಲ, ಆ್ಯಂಡ್ ಇಟ್ ಈಸ್ ಸ್ಪೆಷಲಿ ಎಕ್ಸೆಂಪ್ಟೆಡ್ ಫ್ರಮ್ ದ ಆ್ಯಕ್ಟ್. ಹಾಗಾಗಿ ನಾವು ಆಪ್ಷನ್ ಡಿಯನ್ನು ನಾವು ಇಲ್ಲಿ ಆನ್ಸರ್ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಸೊ ರೀಸನ್ಸ್ ನೋಡ್ತಾ ಹೋದರೆ ಇಲ್ಲಿ ಫಸ್ಟ್ ಆಫ್ ಆಲು RTI ಆ್ಯಕ್ಟ್ 2005 ಬಂದಿದ್ದು ಸೊ ಒಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ. ಸೊ ಟು ಗಿವ್ ಸಿಟಿಸನ್ಸ್ ದ ರೈಟ್ ಟು ಆಕ್ಸೆಸ್ ಇನ್ಫಾರ್ಮೇಷನ್ ಅಂಡರ್ ದ ಕಂಟ್ರೋಲ್ ಆಫ್ ಪಬ್ಲಿಕ್ ಅಥಾರಿಟೀಸ್. ಏನಕ್ಕೆ? ಟು ಪ್ರಮೋಟ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಸೊ ಪಬ್ಲಿಕ್ ಅಥಾರಿಟೀಸಿಂದ ನಮಗೆ ಏನಾದರೂ ಇನ್ಫಾರ್ಮೇಷನ್ ಮಾಹಿತಿ ಬೇಕು ಅಂದರೆ ತಗೊಳ್ಳೋದಕ್ಕೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಬಂದಿತ್ತು. ಓಕೆ, ಇಟ್ ಗಿವ್ಸ್ ಸಿಟಿಸನ್ಸ್ ದ ರೈಟ್. ಸಿಟಿಸನ್ಸ್ಗೆ ಇದೊಂದು ರೈಟನ್ನು ಕೊಡ್ತಾ ಇದೆ, ಹಕ್ಕನ್ನು ಕೊಡ್ತಾ ಇದೆ. ಏನು ಹಕ್ಕದು ಅಂದರೆ ರೈಟ್ ಟು ಇನ್ಫಾರ್ಮೇಷನ್, ಟು ಆಕ್ಸೆಸ್ ಇನ್ಫಾರ್ಮೇಷನ್ ಅಂಡರ್ ದಿ ಕಂಟ್ರೋಲ್ ಆಫ್ ಪಬ್ಲಿಕ್ ಅಥಾರಿಟೀಸ್. ಪಬ್ಲಿಕ್ ಅಥಾರಿಟೀಸಲ್ಲಿ ಎನಿ ಕೈಂಡ್ ಆಫ್ ಇನ್ಫಾರ್ಮೇಷನ್ ದಟ್ ಅದರಲ್ಲೂ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ, ಇಂಥ ಇನ್ಫಾರ್ಮೇಷನ್ ಕೊಡೋಕ್ಕೆ ಬರೋದಿಲ್ಲ ಅನ್ನೋದು, ಅದು ಸೆಕೆಂಡ್ರಿ. ಬಟ್ ರೈಟ್ ಟು ಆಕ್ಸೆಸ್ ಸರ್ಟೆನ್ ಇನ್ಫಾರ್ಮೇಷನ್ ಅಂಡರ್ ದಿ ಕಂಟ್ರೋಲ್ ಆಫ್ ಪಬ್ಲಿಕ್ ಅಥಾರಿಟೀಸ್, ಅದು ಕೂಡ ಟು ಪ್ರಮೋಟ್ ದ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಸೊ ಹಾಗಾಗಿ ಸೊ ಇಲ್ಲಿ ಯಾಕೆ ಆಪ್ಷನ್ ಡಿ ಆಗೋದಿಲ್ಲ, ಯಾಕೆ ABC ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಫಸ್ಟ್ ವಿಲ್ ಟಾಕ್ ಅಬೌಟ್ ದ ಟೆನ್ಯೂರ್ ಆಫ್ ಇನ್ಫಾರ್ಮೇಷನ್ ಕಮಿಷನರ್. ಸೊ ಟೆನ್ಯೂರ್ ಆಫ್ ಇನ್ಫಾರ್ಮೇಷನ್ ಕಮಿಷನ್, ಇಲ್ಲಿ ರಿಮೂವಲ್ ಆಫ್ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಆಪ್ಷನ್ ಎ ಯಾಕೆ ಆಗುತ್ತೆ, ರೈಟ್ ಆಪ್ಷನ್ ಆಗುತ್ತೆ ಅಂದರೆ, ರಿಮೂವಲ್ ಆಫ್ ಚೀಫ್ ಇನ್ಫಾರ್ಮೇಷನ್ ಆಫೀಸರು ಮತ್ತು ಅಪಾಯಿಂಟ್ಮೆಂಟ್ ಆಫ್ ದಟ್ ಚೀಫ್ ಇನ್ಫಾರ್ಮೇಷನ್ ಆಫೀಸರು ಇಟ್ ಈಸ್ ಕಮ್ಸ್ ಅಂಡರ್ ದ RTI ಆ್ಯಕ್ಟ್ 2005 ಓನ್ಲಿ, ಅದರಿಂದಲೇ ಬರುತ್ತೆ. ಇಫ್ ಯು ಟಾಕ್ ಅಬೌಟ್ ದ ಟೆನ್ಯೂರ್ ಆಫ್ ಇನ್ಫಾರ್ಮೇಷನ್ ಕಮಿಷನರ್, ಸೊ ಸೆಕ್ಷನ್ 13 ಆ್ಯಂಡ್ ಸೆಕ್ಷನ್ 16 ಏನು ಹೇಳುತ್ತೆ? ಸೊ ಅರ್ಲಿಯರ್ ಅಂದರೆ ಅಟ್ ದ ಇನ್ಸೆಪ್ಷನ್ ಸ್ಟೇಜ್ ಆಫ್ ದಿ ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಏನಿದೆ, RTI ಆ್ಯಕ್ಟ್ 2005, ಸೊ ಇಟ್ ವಾಸ್ ಫಿಕ್ಸ್ಡ್ 5 years ಟೈಮ್. ಸೊ ಅರ್ಲಿಯರ್ ಆ್ಯಸ್ ಪರ್ ಸೆಕ್ಷನ್ 16 ಆ್ಯಂಡ್ ಆ್ಯಸ್ ಪರ್ ಸೆಕ್ಷನ್ 13 ಆಫ್ ದಿ RTI ಆ್ಯಕ್ಟ್ 2005, the term fixed for 5 years or till the age of 65 years, whichever was earlier. ಸೊ ಆಗ್ತಾನೆ ಅದು ಏನು ಮಾಡಿದ್ದಾರೆ, 5 ವರ್ಷ ಅಥವಾ 65 ವರ್ಷ ಯಾರ್ದು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ನ ಟರ್ಮ್, either 5 years or 65 years, whichever is earlier. ಸೊ ಏಜ್ ಆಫ್ ದಟ್ ಪರ್ಸನ್ 65 years, ಯಾವುದು ಬೇಗ ಆಗುತ್ತೋ ಅಷ್ಟೊತ್ತಿಗೆ ಅವನ್ನ ಒಂದು ಆಫೀಸ್ನ ವೆಕೇಟ್ ಮಾಡಬೇಕಾಗತ್ತೆ, ಆಯಿತಾ? ಬಟ್ ಇದು ಅಮೆಂಡ್ಮೆಂಟ್ ಆಯಿತು. ಸೊ ಅಮೆಂಡ್ಮೆಂಟ್ ಯಾವಾಗಾಯಿತು? 2019 ಅಮೆಂಡ್ಮೆಂಟ್ ಆಯಿತು. ಸೊ 2019 ಅಮೆಂಡ್ಮೆಂಟ್ ಆದಮೇಲೆ ಸೊ ಇದನ್ನು ಏನು ಮಾಡಿದ್ದಾರೆ, 5 years ಇರೋದನ್ನು 3 years ಮಾಡಿದ್ದಾರೆ. ಬಟ್ ಈ ಕ್ವಶನ್ ಪ್ರಕಾರ ನಮಗೆ 3 years ಕೊಡಬೇಕಿತ್ತು, ಆದರೂ 5 years ಕೊಟ್ಟಿದ್ದಾರೆ. ಸೊ ಅದು ಇಟ್ ವಾಸ್ ದೇರ್ ಇನ್ ದ ಆ್ಯಕ್ಟ್ ಅರ್ಲಿಯರ್, ಸೊ ದಟ್ ವಿ ಕ್ಯಾನ್ ಕನ್ಸಿಡರ್ ದಟ್ ಆಸ್ ಎ ರೈಟ್ ಆಪ್ಷನ್, ಆಯಿತಾ? ಅದನ್ನು ಕೂಡ ರೈಟ್ ಆಪ್ಷನ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಅದನ್ನು ನಮಗೆ ಆ್ಯಕ್ಟ್ ಬಂದಾಗಲೇ
65 ವರ್ಷ ಅಥವಾ 5 ವರ್ಷ ಅಂತೇಳ್ಬಿಟ್ಟು ಕೊಟ್ಬಿಟ್ಟಿದ್ರು. ಸೊ ಬಟ್ ಇದೇ ಕ್ವಶನ್ನ ಈಗ ಕೇಳಿದರೆ ನಿನಗೆ ಆನ್ಸರ್ ಏನಂತ ಬರಬೇಕು, 3 ಇಯರ್ಸ್ ಆರ್ ಟಿಲ್ ದ ಏಜ್ ಆಫ್ 65 ಇಯರ್ಸ್. ಇದು ಟೆನ್ಯೂರ್ ಆಫ್ ದ ಇನ್ಫಾರ್ಮೇಷನ್ ಕಮಿಷನರ್. ಓಕೆ. ಆ್ಯಂಡ್ ಇನ್ನೊಂದೇನಿದೆ, ಆಪ್ಷನ್ ಸಿ ಏನಿದೆ, ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಇದೆ. ಓಕೆ. ಸೊ ದ RTA ಆ್ಯಕ್ಟ್ ಡಸ್ ನಾಟ್ ಅಪ್ಲೈ ಟು ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವೆನ್ ಇಟ್ ವಾಸ್ ಇಂಟ್ರಡ್ಯೂಸ್ಡ್ 2005 ಇಂಟ್ರಡ್ಯೂಸ್ ಮಾಡಿದಾಗ. ಸೊ ದಿಸ್ ಆ್ಯಕ್ಟ್ ವಾಸ್ ನಾಟ್ ಅಪ್ಲಿಕೇಬಲ್ ಟು ದ ಜಮ್ಮು ಆ್ಯಂಡ್ ಕಾಶ್ಮೀರ್. ಯಾಕೆ? ಬಿಕಾಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವಾಸ್ ಹ್ಯಾವಿಂಗ್ ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಅದು ಯಾವಾಗ? ಬಿಫೋರ್ ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370 ಇನ್ 2019 ಏನು ಆರ್ಟಿಕಲ್ 370 ಅಬಾಲಿಷ್ ಆಯಿತು, ಅದುವರೆಗೂ ಜಮ್ಮು ಆ್ಯಂಡ್ ಕಾಶ್ಮೀರ್ ವಾಸ್ ಹ್ಯಾವಿಂಗ್ ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಅಲ್ಲಿವರೆಗೂ ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇತ್ತು. ಆದರೆ ಆಫ್ಟರ್ 2019 ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು, ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಅವರಿಗೆ ಅಬಾಲಿಷ್ ಮಾಡಿದ್ರು. ಸೊ ದೆನ್ ಆಫ್ಟರ್ ಎವ್ರಿ ಲೀಗಲ್ ಆಸ್ಪೆಕ್ಟ್ ಈಸ್ ಅಪ್ಲಿಕೇಬಲ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಹಾಗಾಗಿ ಇದು ಕೂಡ ನಮಗೆ ರೈಟ್ ಆಪ್ಷನ್ ಆಗುತ್ತೆ. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ದ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ. ಓಕೆ. ಅಂದರೆ ಸ್ಟಾರ್ಟಿಂಗಲ್ಲಿ ಇತ್ತಲ್ವಾ, ಹಾಗಾಗಿ ಇದು ಕೂಡ ಆಗುತ್ತೆ ಅಂತ. ಸೊ ಯಾಕೆ ಅಂದರೆ, ಸೊ ಇಲ್ಲಿ ನಾಟ್ ಅಪ್ಲಿಕೇಬಲ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಕರೆಕ್ಟು ಯಾವಾಗ? ಬಿಫೋರ್ 2019. ಬಟ್ ಇವಾಗ ನೋ, ಜಮ್ಮು ಆ್ಯಂಡ್ ಕಾಶ್ಮೀರ್ ಆಲ್ಸೋ ಈಸ್ ದ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ RTA ಆ್ಯಕ್ಟ್ ಈಸ್ ಈವನ್ ಅಪ್ಲಿಕೇಬಲ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಓಕೆ. ಹೋಲ್ ಆಫ್ ಇಂಡಿಯಾಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಹಾಗಾಗಿ ಸೊ ಈ ಆಪ್ಷನ್ನು ಕೂಡ ಈಗ ಕೊಟ್ಟರೆ ರಾಂಗ್ ಆಗುತ್ತೆ. ಓಕೆ. ಆ್ಯಂಡ್ ಅಪ್ಲಿಕೆಂಟ್ ಹ್ಯಾಸ್ ಟು ಗಿವ್ ರೀಸನ್ಸ್ ಅನ್ನೋದಿದೆಯಲ್ವಾ, ಅದು ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಯಾವುದೇ ಒಂದು ಅಪ್ಲಿಕೆಂಟು ಹೂ ಈಸ್ ಮೇಕಿಂಗ್ ಎ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ ಶೆಲ್ ನಾಟ್ ಬಿ ರಿಕ್ವೈರ್ಡ್ ಟು ಗಿವ್ ಎನಿ ರೀಸನ್ ಫಾರ್ ರಿಕ್ವೆಸ್ಟಿಂಗ್ ದ ಇನ್ಫಾರ್ಮೇಷನ್. ಓಕೆ. ಆರ್ ಎನಿ ಅದರ್ ಪರ್ಸನಲ್ ಡೀಟೇಲ್ಸ್ ಎಕ್ಸೆಪ್ಟ್ ದೋಸ್ ವಿಚ್ ಈಸ್ ನೆಸೆಸರಿ ಫಾರ್ ಕಾಂಟ್ಯಾಕ್ಟಿಂಗ್ ಹಿಮ್. ಓಕೆ. ಏನೆಲ್ಲ ಇನ್ಫಾರ್ಮೇಷನ್ನು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವರಿಗೆ ಬೇಕೋ, ಎಕ್ಸೆಪ್ಟ್ ದೋಸ್ ಇನ್ಫಾರ್ಮೇಷನ್ ಯು ಶುಡ್ ನಾಟ್ ರಿಕ್ವೈರ್ಡ್ ಟು ಪ್ರೊವೈಡ್ ಎನಿ ಇನ್ಫಾರ್ಮೇಷನ್. ನೀನು ಯಾವುದೇ ರಿಕ್ವೆಸ್ಟ್ ಕೊಡಬೇಕಾಗಿಲ್ಲ. ಐ ಮೀನ್ ಇನ್ ಆರ್ಡರ್ ಟು ರಿಕ್ವೆಸ್ಟ್ ಸರ್ಟೆನ್ ಇನ್ಫಾರ್ಮೇಷನ್ ಫ್ರಮ್ ಎನಿ ಪಬ್ಲಿಕ್ ಅಥಾರಿಟಿ, ಯು ಆರ್ ನಾಟ್ ರಿಕ್ವೈರ್ಡ್ ಟು ಗಿವ್ ಎನಿ ರೀಸನ್ ಫಾರ್ ರಿಕ್ವೆಸ್ಟಿಂಗ್ ದಟ್ ಇನ್ಫಾರ್ಮೇಷನ್. ನನಗಿಂಥ ರೀಸನ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ನೀನು ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಲಿಟ್ಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕಾಂಟ್ಯಾಕ್ಟ್ ಡೀಟೇಲ್ಸು, ನಿನ್ನ ಅಡ್ರೆಸ್ಸು, ಇವುಗಳನ್ನ ಕೊಡಬೇಕಾಗತ್ತೆ. ಆ್ಯಂಡ್ ಈವನ್ ದಟ್ ವಿಲ್ ಬಿ ಕಾನ್ಫಿಡೆನ್ಷಿಯಲಿ ಮೇಂಟೈನ್ಡ್ ಬೈ ದ ಅಥಾರಿಟೀಸ್. ನೀನು ಯಾರಿಗೆ ಆ ಇನ್ಫಾರ್ಮೇಷನ್ ಬೇಕು ಅಂತ ಕೊಟ್ಟಿದೆಯಾ, ಸೊ ಅವರು ಕಾನ್ಫಿಡೆನ್ಷಿಯಲ್ ಆಗಿ ನಿನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು, ನಿನ್ನ ಅಡ್ರೆಸ್ನ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡ್ತಾರೆ. ದಿಸ್ ಈಸ್ ಫಾರ್ ಶೂ. ಸೊ ದಟ್ ಇಲ್ಲಿ ಈ ಒಂದು ಆಪ್ಷನ್ ಡಿ ಅನ್ನೋದು ನಮಗೆ ಇಲ್ಲಿ ಆನ್ಸರ್ ಆಗ್ತದೆ. ಯಾಕಂದರೆ ಮೊದಲ 3 ಆಪ್ಷನ್ಸು RTA ಆ್ಯಕ್ಟಲ್ಲಿ ಸೇರಿಕೊಂಡಿದೆ. ಬಟ್ ಆಪ್ಷನ್ ಬಿ ಮತ್ತು ಸಿಯನ್ನು ಕರೆಕ್ಷನ್ ಮಾಡಬೇಕು. ಏನಂತ? ಎವ್ರಿ ಇನ್ಫಾರ್ಮೇಷನ್ ಕಮಿಷನರ್ ಶೆಲ್ ಹೋಲ್ಡ್ ಆಫೀಸ್ ಫಾರ್ ಎ ಟರ್ಮ್ ಆಫ್ 3 ಇಯರ್ಸ್ ಆರ್ ಟಿಲ್ ದ ಏಜ್ ಆಫ್ 65 ಇಯರ್ಸ್ ವಿಚ್ ಎವರ್ ಈಸ್ ಅರ್ಲಿಯರ್. ಆ್ಯಂಡ್ ಆಪ್ಷನ್ ಸಿ ಏನಂತ ಚೇಂಜ್ ಆಗಬೇಕು? ಇಟ್ ಈಸ್ ಅಪ್ಲಿಕೇಬಲ್ ಟು ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಅದು ಚೇಂಜಸ್ ಆಗಬೇಕು. ಇಲ್ಲ ಅಂದರೆ ಆಪ್ಷನ್ ಸಿನೂ ಆನ್ಸರ್ ಆಗಿಬಿಡುತ್ತೆ, ಆಪ್ಷನ್ ಬಿನೂ ಆನ್ಸರ್ ಆಗಿಬಿಡುತ್ತೆ, ಆಪ್ಷನ್ ಡಿನೂ ಆನ್ಸರ್ ಆಗಿಬಿಡುತ್ತೆ. ಓಕೆ. ಸೊ ದಟ್ ಆಸ್ ಪರ್ this question, option D is the answer. Next we will move further. Question number 5. ಏನು question number 5? Goods displayed in a shop with a price tag is. ಸೊ ಇಲ್ಲಿ ಗೂಡ್ಸು ಡಿಸ್ಪ್ಲೇ ಮಾಡಿದ್ದಾರೆ ಶಾಪಲ್ಲಿ ವಿತ್ ಎ ಪ್ರೈಸ್ ಟ್ಯಾಗ್. ಅದು ಏನಂತ ಅನಿಸ್ಕೊಳ್ಳುತ್ತೆ? ಎನ್ ಇನ್ವಿಟೇಷನ್ ಟು ಆಫರ್, ಎ ಕೌಂಟರ್ ಆಫರ್, ಆ್ಯನ್ ಆಫರ್ ಆರ್ ಪ್ರಮೋಟಿಂಗ್ ಸೇಲ್ಸ್. ವಿಚ್ ಈಸ್ ದ ರೈಟ್ ಆಪ್ಷನ್ ಅನ್ನೋದು ಕ್ವಶನ್. ಓಕೆ. ಸೊ ಆನ್ಸರ್ನ ನೋಡೋಣ. ದ ಆನ್ಸರ್ ಈಸ್ ಆ್ಯನ್ ಇನ್ವಿಟೇಷನ್ ಟು ಆಫರ್. ಯಾಕೆ ಇದೇ ರೈಟ್ ಆನ್ಸರು ಅಂದರೆ, ಇಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಏನು ಹೇಳುತ್ತಪ್ಪ ಅಂದರೆ, ಎ ವ್ಯಾಲಿಡ್ ಕಾಂಟ್ರಾಕ್ಟ್ ರಿಕ್ವೈರ್ಸ್ ಆ್ಯನ್ ಆಫರ್ ಆ್ಯಂಡ್ ಇಟ್ಸ್ ಅಕ್ಸೆಪ್ಟೆನ್ಸ್. ಸೊ ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅನ್ನೋದು ಆಫರು ಹೊಂದಿರಬೇಕು, ಅಕ್ಸೆಪ್ಟೆನ್ಸನ್ನು ಹೊಂದಿರಬೇಕು. ಬಟ್
ನಾಟ್ ಎವ್ರಿ ಡಿಸ್ಪ್ಲೇ ಅಥವಾ ದ ಸ್ಟೇಟ್ಮೆಂಟ್ ಈಸ್ ಅನ್ ಆಫರ್. ಸೊ ವಾಟ್ ಎವರ್ ದ ಥಿಂಗ್ಸ್ displayed either with the price tag or without price tag ಅಥವಾ ಸ್ಟೇಟ್ಮೆಂಟ್ ಆರ್ ವಿತೌಟ್ ಸ್ಟೇಟ್ಮೆಂಟ್, ಇಟ್ ಈಸ್ ನಾಟ್ ಆನ್ ಆಫರ್. ಎಲ್ಲನೂ ಆಫರ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಡಿಸ್ಪ್ಲೇ ಮಾಡಿದ ತಕ್ಷಣ ಅದು ಆಫರ್ ಅಲ್ಲ. ಓಕೆ, ಸೊ ಇಲ್ಲಿ ಸಮ್ ಆಫ್ ದೆಮ್ ಆರ್ ಓನ್ಲಿ ಇನ್ವಿಟೇಷನ್ಸ್ ಟು ಆಫರ್. ಸೊ ಅವು ಕೆಲವೊಂದು ಮಾತ್ರ ಇನ್ವಿಟೇಷನ್ ಟು ಆಫರ್ ಅಂತ ಅನ್ಸ್ಕೊಳ್ತವೆ, ಕೆಲವು ಇನ್ವಿಟೇಷನ್ ಟು ಆಫರ್ ಅಂತಲೂ ಅನ್ಸ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ ಏನಂತ, ಗೂಡ್ಸ್ ಡಿಸ್ಪ್ಲೇಡ್ ಇನ್ ಎ ಶಾಪ್ ವಿತ್ ಎ ಪ್ರೈಸ್ ಟ್ಯಾಗ್. ದೇ ಹ್ಯಾವ್ ಮೆನ್ಷನ್ಡ್ ಪ್ರೈಸ್ ಟ್ಯಾಗ್ ಆಲ್ಸೋ. ಈಗ ನಾನು ಒಂದು ವಸ್ತುನ ಜಸ್ಟ್ ಯಾವುದೋ ಒಂದು ಪ್ಲೇಸಲ್ಲಿ ಇಟ್ಟಿದ್ದೀನಿ ಅಂದರೆ ಇಟ್ ಡಸ್ ನಾಟ್ ಮೀನ್ ದಟ್ ಇನ್ವಿಟೇಷನ್ ಟು ಆಫರ್. ಅದೇ ನಾನು ಅದಕ್ಕೆ ಪ್ರೈಸ್ ಟ್ಯಾಗ್ ಹಾಕಿ ಇಕ್ಕಿದ್ರೆ, ನಮ್ಮ ಮನೇಲಿ ಇಟ್ಕೊಂಡ್ರೆ ಇಟ್ ಈಸ್ ನಾಟ್ ಅನ್ ಇನ್ವಿಟೇಷನ್ ಟು ಆಫರ್. ಅದೇ ನಾನು ಸೇಲ್ ಮಾಡೋ ಪ್ಲೇಸಲ್ಲಿ ಪಾಯಿಂಟ್ ಆಫ್ ಸೇಲಲ್ಲಿ ನಾನು ಅದಕ್ಕೆ ಒಂದು ಪ್ರೈಸ್ ಟ್ಯಾಗ್ ಹಾಕಿ ಇಟ್ಟಿದ್ದೀನಿ ಅಂದರೆ, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಂದರೆ, ದಟ್ ಮೀನ್ಸ್ ಇಟ್ ಈಸ್ ಅನ್ ಇನ್ವಿಟೇಷನ್ ಟು ಆಫರ್. ಇಟ್ ಈಸ್ ನಾಟ್ ಅನ್ ಆಫರ್, ಜಸ್ಟ್ ಆ್ಯನ್ ಇನ್ವಿಟೇಷನ್ ಟು ಆಫರ್. ಇನ್ನೂ ಆಫರ್ ಆಗಿಲ್ಲ, ಜಸ್ಟ್ ಇಟ್ ಈಸ್ ಅನ್ ಇನ್ವಿಟೇಷನ್ ಟು ಆಫರ್. ದೆನ್ ವಾಟ್ ಈಸ್ ಅನ್ ಇನ್ವಿಟೇಷನ್ ಟು ಆಫರ್? ಸೊ ಇನ್ವಿಟೇಷನ್ ಟು ಆಫರ್ ಅಂದರೆ ಏನಪ್ಪ ಅಂದರೆ, ಇಟ್ ಈಸ್ ಪ್ರಿಲಿಮಿನರಿ ಕಮ್ಯುನಿಕೇಷನ್ ವೇರ್ ಒನ್ ಪಾರ್ಟಿ ಇನ್ವೈಟ್ಸ್ ಅದರ್ ಟು ಮೇಕ್ ಅನ್ ಆಫರ್. ಸೊ ಜಸ್ಟ್ ಇಟ್ ಈಸ್ ಎನ್ ಅ ಪ್ರಿಲಿಮಿನರಿ ಕಮ್ಯುನಿಕೇಷನ್. ಏನಕ್ಕೆ? ಸೊ ಇಯರ್ ಒನ್ ಪಾರ್ಟಿ ಈಸ್ ಇನ್ವೈಟಿಂಗ್ ಅನ್ ಅದರ್ ಪಾರ್ಟಿ ಟು ಮೇಕ್ ಆ್ಯನ್ ಆಫರ್. ತಗೊಳಿದ್ರೆ ಅದು ಆಫರ್ ಆಗುತ್ತೆ. ಅವ್ನು ಪರ್ಚೇಸ್ ಅಕ್ಸೆಪ್ಟ್ ಮಾಡಿ ನಿನ್ನ ಆಫರನ್ನು ತೊಗೊಂಡ್ರೆ, ಸೊ ದೆನ್ ಇಟ್ ಬಿಕಮ್ಸ್ ಎ ಸೇಲ್ ಅಲ್ವಾ? ಸೊ ಹಂಗಾಗಿ ಜಸ್ಟ್ ಯು ಆರ್ ಇನ್ವೈಟಿಂಗ್ ವಿತ್ ಡಿಸ್ಪ್ಲೇ ಅಲಾಂಗ್ ವಿತ್ ದ ಪ್ರೈಸ್ ಟ್ಯಾಗ್. ಹಾಗಾಗಿ ಸೊ ಇಟ್ ಈಸ್ ಒಂದು ಪ್ರಿಲಿಮಿನರಿ ಕಮ್ಯುನಿಕೇಷನ್ ಆಗುತ್ತೆ. ಅದೇನು ನೀನು ತಗೊಳ್ಳೇಬೇಕು ಅಂತೇನೇನಿಲ್ಲ ಇಲ್ಲಿ. ಸೊ ಇದರ್ ಯು ಕ್ಯಾನ್ ಗೋ ವಿತ್ ದ ನೆಗೋಷಿಯೇಷನ್ಸ್, ಬಾರ್ಗೇನ್ ಮಾಡ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಸೊ ಗೂಡ್ಸ್ ಡಿಸ್ಪ್ಲೇಡ್ ಇನ್ ಎ ಶಾಪ್ ವಿತ್ ಎ ಪ್ರೈಸ್ ಟ್ಯಾಗ್ ನಮ್ಮ ಕ್ವಶನ್ ಪ್ರಕಾರ, ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಫಾರ್ ಎ ಟೆನೆಂಟ್ ಅಥವಾ ಲೈಕ್ ಟೆಂಡರ್ಸ್. ಸೊ ಅಡ್ವರ್ಟೈಸ್ಮೆಂಟ್ ಫಾರ್ ಅ ಟೆಂಡರ್. ಸೊ ನಾವಿಲ್ಲಿ ಟೆಂಡರ್ ಕೂಗಲಿಕ್ಕೆ ನಾವು ನ್ಯೂಸ್ ಪೇಪರಲ್ಲಿ ಆ್ಯಡ್ಸ್ ಕೊಡ್ತೀವಲ್ವ, ಇಟ್ ಈಸ್ ಆಲ್ಸೋ ಇನ್ವಿಟೇಷನ್ ಟು ಆಫರ್, ನಾಟ್ ಅನ್ ಆಫರ್. ಆಫರ್ ಅಲ್ಲ ಅದು, ಜಸ್ಟ್ ಇಟ್ ಈಸ್ ಅನ್ ಇನ್ವಿಟೇಷನ್. ನೀನು ನ್ಯೂಸ್ ಪೇಪರಲ್ಲಿ ಆ್ಯಡ್ ಕೊಡ್ತೀಯಾ, ನಿನ್ನ ಪ್ರಾಡಕ್ಟ್ಸ್ನ ವಿತ್ ಪ್ರೈಸ್ ಟ್ಯಾಗ್ ನೀನು ಡಿಸ್ಪ್ಲೇ ಮಾಡ್ತೀಯಾ, ಇವೆಲ್ಲ ಕೂಡ ಇನ್ವಿಟೇಷನ್ ಟು ಆಫರ್. ಕೌಂಟ್ರ್ ಆಫರ್ ಯಾಕೆ ಹಾಕಲ್ಲ ಇದು? ಕೌಂಟ್ರ್ ಆಫರ್ ಯಾಕೆ ಆಗಬಾರ್ದು, ಯಾಕೆ ಆಗೋದಿಲ್ಲ ಅಂದರೆ, ಸೊ ನೋಡಿಲಿ, ಫಸ್ಟು ಇನ್ವಿಟೇಷನ್ ಟು ಆಫರ್ ಅನ್ನೋದು ಇಟ್ ಈಸ್ ದ ಕರೆಕ್ಟ್ ಆನ್ಸರ್ ಆಸ್ ವಿ ಎಕ್ಸ್ಪ್ಲೈನ್ಡ್ ಬಿಫೋರ್. ಕೌಂಟರ್ ಆಫರ್ ಯಾಕೆ ಆಗಬಾರ್ದು ಅಂದರೆ, ಸೊ ಕೌಂಟರ್ ಆಫರ್ ಹ್ಯಾಪನ್ಸ್ ಓನ್ಲಿ ವೆನ್ ರಿಜೆಕ್ಟಿಂಗ್ ಆ್ಯನ್ ಇನಿಷಿಯಲ್ ಆಫರ್ ಆ್ಯಂಡ್ ಯು ಆರ್ ಪ್ರಪೋಸಿಂಗ್ ಎ ನ್ಯೂ ಆಫರ್, ಅಥವಾ ಯು ಆರ್ ಪ್ರಪೋಸಿಂಗ್ ವಿತ್ ದ ನ್ಯೂ ಟರ್ಮ್ಸ್. ಸೊ ವಿಚ್ ಈಸ್ ನಾಟ್ ಅಪ್ಲಿಕೇಬಲ್ ವಿತ್ ದಿಸ್ ಕ್ವಶನ್. ಆಯಿತಾ? ಸೊ ಇಲ್ಲಿ ನಮಗೆ ಕೌಂಟರ್ ಆಫರ್ ಅಂದರೆ, ನಾನೊಂದು ಆಫರ್ನ ರಿಜೆಕ್ಟ್ ಮಾಡಿ, ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಅನದರ್ ಆಫರ್. ಓಕೆ, ಇನಿಷಿಯಲ್ ಆಫರ್ನ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ, ಐ ಆಮ್ ಪ್ರಪೋಸಿಂಗ್ ವಿತ್ ದ ನ್ಯೂ ಟರ್ಮ್ಸ್, ನ್ಯೂ ಆಫರ್, ಅದು ನಮಗೆ ಕೌಂಟರ್ ಆಫರ್ ಆಗುತ್ತೆ. ಆಯಿತಾ? ಸೊ ಈಗ ಎಕ್ಸಾಂಪಲ್ಲು, ನಾನು 10 ರೂಪಾಯಿ ಅಂತ ಹೇಳ್ತೀನಿ, ನೀನು 10 ರೂಪಾಯಿಗೆ ರಿಜೆಕ್ಟ್ ಮಾಡಿ 9 ರೂಪಾಯಿ ಕೊಡು, ದಿಸ್ ಈಸ್ ವಾಟ್ ನನ್ನ ಕೌಂಟರ್ ಆಫರ್. ಓಕೆ, ಅದು ಆಫರ್ ಅಲ್ಲ. ಹಾಗಾಗಿ ಇಲ್ಲಿ ಡಿಸ್ಪ್ಲೇಡ್ ಇನ್ ಅ ಶಾಪ್ ವಿತ್ ಪ್ರೈಸ್ ಟ್ಯಾಗ್, ಇಟ್ ಈಸ್ ನಾಟ್ ಎ ಕೌಂಟರ್ ಆಫರ್. ಆಫರ್ ಕೂಡ ಆಗೋದಿಲ್ಲ. ಯಾಕೆ? ಬಿಕಾಸ್ ಡಿಸ್ಪ್ಲೇ ಇಟ್ ಸೆಲ್ಫ್ ಈಸ್ ನಾಟ್ ಎನ್ ಆಫರ್. ಡಿಸ್ಪ್ಲೇ ಮಾಡಿರೋದೇನಿದೆ ಇಟ್ ಸೆಲ್ಫ್ ಇಟ್ ಈಸ್ ನಾಟ್ ಎನ್ ಆಫರ್. ಡಿಸ್ಪ್ಲೇ ಮಾಡಿರೋದೇ ಆಫರ್ ಅಲ್ಲ. ಹಾಗಾಗಿ ಅದು ಕೂಡ ಆನ್ಸರ್ ಆಗೋದಿಲ್ಲ. ಆ್ಯಂಡ್ ಪ್ರಮೋಟಿಂಗ್ ಸೇಲ್ಸ್ ಯಾಕಾಗೋದಿಲ್ಲ? ಸೊ ಇದು ಇನ್ ಪ್ರಾಕ್ಟೀಸ್ ಇದು ಟ್ರೂನೇ. ಪ್ರಮೋಷನ್ ಅಥವಾ ಪ್ರಮೋಟಿಂಗ್ ಸೇಲ್ಸ್, ಡಿಸ್ಪ್ಲೇಯಿಂಗ್ ಎ ಪ್ರಾಡಕ್ಟ್ ಇನ್ ಎ ಶಾಪ್, ಇಟ್ ಈಸ್ ಸಂಹೌ ಇಟ್ ಈಸ್ ಅ ಪ್ರಮೋಷನಲ್ ಸ್ಟ್ರಾಟಜಿ ಆ್ಯಂಡ್ ಪ್ರಮೋಟಿಂಗ್ ಸೇಲ್ಸ್ ಕೂಡ ಆಗಬಹುದಿತ್ತು. ಬಟ್ ದಿಸ್ ಈಸ್ ನಾಟ್ ಎ ಲೀಗಲ್ ಟರ್ಮ್. ಪ್ರಮೋಟಿಂಗ್ ಸೇಲ್ಸ್ ಈಸ್ ಎ ಲೀಗಲಿ ಅಕ್ಸೆಪ್ಟ್ ಆಗೋವಂಥದ್ದಲ್ಲ. ಹಾಗಾಗಿ an invitation to offer is the right answer for this question. Hope you understanding. And we'll go with the 6th question. 6th question ಏನು? Consideration should be something in return of promise which only adequate value necessary, only the parties regard some value, only law regards as having some value, both the law and parties regard as having some value. ಈ ಥರ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅಂದರೆ ಇಲ್ಲಿ ದ ಕ್ವಶನ್ ವಿಚ್ ಈಸ್ ರಿಲೇಟೆಡ್ ಟು ಕನ್ಸಿಡರೇಷನ್
ಶುಡ್ ಬಿ ಸಮಥಿಂಗ್ ಇನ್ ರಿಟರ್ನ್ ಆಫ್ ಪ್ರಾಮಿಸ್. ಸೊ ಇಲ್ಲಿ ಕಾಂಟ್ರಾಕ್ಟ್ ಮಾಡಬೇಕಂದ್ರೆ ಕನ್ಸಿಡರೇಷನ್, ಲೀಗಲ್ ಕನ್ಸಿಡರೇಷನ್ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಹಂಗಾಗಿ ಇಲ್ಲಿ ಏನಪ್ಪ ರೈಟ್ ಆನ್ಸರು ಅಂದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಬೋತ್ ದಿ ಲಾ ಆ್ಯಂಡ್ ಪಾರ್ಟೀಸ್ ರಿಗಾರ್ಡ್ ಆ್ಯಸ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂ ಅಂತ. ಯಾಕೆ ಇದೆ ರೈಟ್ ಆನ್ಸರು ಅಂದರೆ ಇಲ್ಲಿ ಆ್ಯಸ್ ಪರ್ ಕಾಂಟ್ರಾಕ್ಟ್ ಲಾ ಅಥವಾ ಆಸ್ ಪರ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಪ್ರಕಾರ ಕನ್ಸಿಡರೇಷನ್ ರೆಫರ್ಸ್ ಟು ಸಮಥಿಂಗ್ ಆಫ್ ವ್ಯಾಲ್ಯೂ ದಟ್ ಈಸ್ ಗಿವೆನ್ ಬೈ ಒನ್ ಪಾರ್ಟಿ ಟು ಅನದರ್, ಅದು ಇನ್ ರಿಟರ್ನ್ ಫಾರ್ ಎ ಪ್ರಾಮಿಸ್. ಸೊ ಇಲ್ಲಿ ಕನ್ಸಿಡರೇಷನ್ ಅನ್ನೋದು ಸಮಥಿಂಗ್ ಇನ್ ರಿಟರ್ನ್. ಸೊ ಒಬ್ಬ ಪರ್ಸನ್ನು ಇನ್ನೊಬ್ಬ ಪರ್ಸನ್ಗೆ ಇನ್ ರಿಟರ್ನ್ ಆಗಿ ಕೊಡ್ತಾ ಇದ್ದಾನೆ ಆಸ್ ಎ ಪ್ರಾಮಿಸ್, ಅಂದರೆ ಇನ್ ರಿಟರ್ನ್ ಫಾರ್ ಪ್ರಾಮಿಸ್ಗೆ ಅವನು ರಿಟರ್ನ್ ಆಗಿ ಕೊಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಕನ್ಸಿಡರೇಷನ್, ಲೀಗಲ್ ಕನ್ಸಿಡರೇಷನ್ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಕೂಡ. ಓಕೆ, ಯಾವುದು ಲೀಗಲ್ ಕನ್ಸಿಡರೇಷನ್ ಅನ್ನುವಂಥದ್ದು ಅಥವಾ ಕನ್ಸಿಡರೇಷನ್ ಅನ್ನೋದೇ ಇಟ್ ಈಸ್ ಎನ್ ಎಸೆನ್ಷಿಯಲ್ ಆಸ್ಪೆಕ್ಟ್ ಆಫ್ ದಿ ಲೀಗಲ್ ವ್ಯಾಲಿಡ್ ಕಾಂಟ್ರಾಕ್ಟ್. ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಅನ್ಸ್ಕೋಬೇಕು ಅಂದರೆ ಒಂದು ಕನ್ಸಿಡರೇಷನ್ ಅನ್ನೋದು ಕೂಡ ಒಂದು ವ್ಯಾಲಿಡ್ ಆಸ್ಪೆಕ್ಟ್. ಓಕೆ, ಸೊ ಇಲ್ಲಿ ಕೀ ಆಸ್ಪೆಕ್ಟ್ಸ್ ನಾವು ಏನಿಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಸಮಥಿಂಗ್ ಇನ್ ರಿಟರ್ನ್ ಅಂದರೆ ಕನ್ಸಿಡರೇಷನ್ ಮಸ್ಟ್ ಮೂವ್ ಅಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್. ಇನ್ನೊಬ್ಬ ಒಪ್ಕೊಂಡು ನಾವು ಆ ಕನ್ಸಿಡರೇಷನ್ನ ಕೊಡಬೇಕು. ಅವನು ಒಪ್ಕೊಳ್ದಿರ ನಾವು ಕೊಟ್ಟರೆ ಇಟ್ ಈಸ್ ನಾಟ್ ಸಮಥಿಂಗ್ ಇನ್ ರಿಟರ್ನ್. ಓಕೆ, ಇಟ್ ಕೆನಾಟ್ ಬಿ ಸಮಥಿಂಗ್ ವಾಲಂಟರಿಲಿ ಆಫರ್ಡ್ ವಿತೌಟ್ ಎನಿ ರಿಕ್ವೆಸ್ಟ್. ಸೊ ನಾವು ವಿತೌಟ್ ರಿಕ್ವೆಸ್ಟ್ ಕೊಡ್ತಾ ಇದ್ದರೆ, ಸೊ ವಾಲಂಟರಿಲಿ ನೀನು ಕೊಡ್ತಾ ಇದೆಯಾ ಅಂದರೆ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಸಮಥಿಂಗ್ ಇನ್ ರಿಟರ್ನ್. ಓಕೆ, ಆ್ಯಂಡ್ ದಟ್ ವ್ಯಾಲ್ಯೂ ಶುಡ್ ಬಿ ರೆಕಗ್ನೈಸ್ಡ್ ಬೈ ಲಾ. ನೀನೇನು ಕೊಡ್ತಾ ಇದೆಯಾ ಸಮಥಿಂಗ್ ಇನ್ ರಿಟರ್ನು ಅದು ಲಾಫುಲ್ ಆಗಿರಬೇಕು, ಅದೊಂದು ಲೀಗಲ್ ವ್ಯಾಲ್ಯೂ ಆಗಿರಬೇಕು. ಓಕೆ, ಲೀಗಲ್ ವ್ಯಾಲ್ಯೂ ಅಂದರೆ ಲೀಗಲಿ ಅಕ್ಸೆಪ್ಟ್ ಆಗೋ ಥರ ಇರಬೇಕು ಅಂತ. ಓಕೆ, ಆ್ಯಂಡ್ ದಟ್ ವ್ಯಾಲ್ಯೂ ಶುಡ್ ಬಿ ರೆಕಗ್ನೈಸ್ಡ್ ಬೈ ಬೋತ್ ದಿ ಪಾರ್ಟೀಸ್. So whoever involved in the contract, so that value should be recognized and should be accepted by the both the parties. For example, so exchanging a pen for a pen ಅನ್ಕೋ. ಒಂದು ಪೆನ್ನಿಗೆ ಇನ್ನೊಂದು ಪೆನ್ನನ್ನು ಎಕ್ಸ್ಚೇಂಜ್ ಮಾಡ್ತಾ ಇದೆಯಾ. ನಾನೊಂದು ಬ್ಲೂ ಕಲರ್ ಪೆನ್ನ ಕೊಡ್ತಾ ಇದ್ದೀನಿ, ಇನ್ನೊಂದು ರೆಡ್ ಕಲರ್ ಪೆನ್ನ ನಾನು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಬೋತ್ ದ ಪಾರ್ಟೀಸ್ ಆರ್ ಅಕ್ಸೆಪ್ಟಿಂಗ್. ಸೊ ಇಲ್ಲಿ ಆಫರ್ ಇದೆ, ಅಕ್ಸೆಪ್ಟೆನ್ಸ್ ಇದೆ ಆ್ಯಂಡ್ ಕನ್ಸಿಡರೇಷನ್ ಇದೆ. ಕನ್ಸಿಡರೇಷನ್ ಏನು? ಎಕ್ಸ್ಚೇಂಜ್ ಫಾರ್ ಒನ್ ಪೆನ್ ಟು ಅನದರ್ ಪೆನ್. ಸೊ ಇದು ಕನ್ಸಿಡರೇಷನ್. ಸೊ ಹಾಗಾಗಿ ಇದು ಬೋತ್ ದಿ ಪಾರ್ಟೀಸ್ ಕನ್ಸೆಂಟ್ ಮಾಡಿರೋದ್ರಿಂದ ಸೊ ಇಟ್ ಈಸ್ ಲೀಗಲ್ ಆ್ಯಂಡ್ ದಟ್ ವ್ಯಾಲ್ಯೂ ಈಸ್ ರೆಕಗ್ನೈಸ್ಡ್ ಬೈ ಬೋತ್ ದ ಪಾರ್ಟೀಸ್. ಸೊ ದಟ್ ನಾವು ಅದನ್ನು ಸಮಥಿಂಗ್ ಇನ್ ರಿಟರ್ನ್ ಅಂತ ಕರಿಬೋದು. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಆಪ್ಷನ್ನ ನೋಡೋದಾದರೆ, ಸೊ ಇಲ್ಲಿ ಫಸ್ಟ್ ಆಪ್ಷನ್ ಏನು ಹೇಳಿದ್ದಾರೆ? ಓನ್ಲಿ ಅಡಿಕ್ವೇಟ್ ವ್ಯಾಲ್ಯೂ ನೆಸೆಸರಿ ಅಂತ ಹೇಳಿದ್ದಾರೆ. ಇದು ರಾಂಗು. ಯಾಕೆ? ಅಡಿಕ್ವೆಸಿ ಆಫ್ ಕನ್ಸಿಡರೇಷನ್ ಇಸ್ ಜನರಲಿ ನಾಟ್ ನೆಸೆಸರಿ. ಅಡಿಕ್ವೇಟ್ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅನ್ನೋದು ಇಟ್ ಈಸ್ ನಾಟ್ ಅಟ್ ಆಲ್ ನೆಸೆಸರಿ ಅಂದರೆ ಅದು ಫಿಕ್ಸ್ಡ್ ಅಮೌಂಟ್ ಏನಿಲ್ಲ. ಎಕ್ಸಾಂಪಲ್, ನಾನೊಂದು ಪೆನ್ ಕೊಡ್ತಾ ಇದ್ದೀನಿ, ನೀನು ಪೆನ್ನೇ ಕೊಡಬೇಕಂತೇನಿಲ್ವಲ್ಲ. ಸೊ ನೀನು ಪೆನ್ಸಿಲ್ ಕೊಡ್ಬೋದು. So that adequacy of consideration is generally not at all necessary in every contract. ಕಾಂಟ್ರಾಕ್ಟಲ್ಲಿ ಒಂದು ಕನ್ಸಿಡರೇಷನ್ ಅನ್ನೋದು ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅನ್ನೋದು ಅಡಿಕ್ವೆಸಿ ಅನ್ನೋದು ನಾಟ್ ನೆಸೆಸರಿ. ಸೊ ಹಂಗಾಗಿ ಇಲ್ಲಿ ಈಕ್ವಲ್ ವ್ಯಾಲ್ಯೂನೇ ಇರಬೇಕು. ನೀನು ಏನು ಪ್ರಾಮಿಸ್ ಮಾಡಿರ್ತೀಯಾ ಅದಕ್ಕೆ ಈಕ್ವಲೆಂಟೇ ಇರಬೇಕು ಅನ್ನೋದೇನಿಲ್ಲ. ಕೋರ್ಟ್ ಏನು ಹೇಳುತ್ತೆ? ಸೊ ಕೋರ್ಟ್ ಯೂಶಲಿ ಡು ನಾಟ್ ಕ್ವಶನ್ ದ ಫೇರ್ನೆಸ್ ಆಫ್ ದ ಸಮಥಿಂಗ್ ಇನ್ ರಿಟರ್ನ್ ಆರ್ ಅಡಿಕ್ವೆಸಿ ಆಫ್ ದ ಅಡಿಕ್ವೆಸಿ ಆಫ್ ದಿ ಸಮಥಿಂಗ್ ಇನ್ ರಿಟರ್ನ್. ಸೊ ನಾವೇನು ಕನ್ಸಿಡರೇಷನ್ ಅಂತ ಕರಿತೀವಿ ಅದನ್ನು ನಾವು ಸಮಥಿಂಗ್ ಇನ್ ರಿಟರ್ನ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ ಅಡಿಕ್ವೆಸಿಯ ಬಗ್ಗೆ ಯಾವತ್ತೇ ಕೂಡ ಕೋರ್ಟು ಕ್ವಶನ್ ಮಾಡೋದಿಲ್ಲ. ಬಿಕಾಸ್ ನೀನು ಒಪ್ಕೊಂಡಿದ್ಯಾ, ನೀನು ತಗೊಳ್ತಾ ಇದೆಯಾ. ಸೊ ವಾಟ್ಸ್ ರಾಂಗ್ ಇನ್ ದಟ್ ಅಲ್ವಾ? ಲೀಗಲ್ ಆಸ್ಪೆಕ್ಟ್ಸ್ ಇಲ್ಲೇನೋ ಅಷ್ಟೊಂದು ಅಷ್ಟೊಂದು ಕ್ವಶನ್ ಮಾಡೋದಿಲ್ಲ ಒಂದು ಅಡಿಕ್ವೆಸಿಯನ್ನು. ಆ್ಯಂಡ್ ಬಿ ಆಪ್ಷನ್ ನೋಡಿದ್ರೆ ಓನ್ಲಿ ದ ಪಾರ್ಟೀಸ್ ರಿಗಾರ್ಡ್ ಸಮ್ ವ್ಯಾಲ್ಯೂ. ಇದು ರಾಂಗು. ಯಾಕೆ? ಸೊ ಪಾರ್ಟೀಸ್ ಒಪಿನಿಯನ್ ಅಲೋನ್ ಈಸ್ ಇನ್ಸಫಿಷಿಯೆಂಟ್ ಫಾರ್ ಎನಿ ಕಾಂಟ್ರಾಕ್ಟ್. ಓನ್ಲಿ ದ ಪಾರ್ಟೀಸ್ ರಿಗಾರ್ಡ್ ಅಂದರೆ ಒಬ್ಬ ಪಾರ್ಟಿ ಒಪ್ಕೊತಾ ಇದ್ದಾನೆ ಅಥವಾ ಆ ಪಾರ್ಟೀಸ್ ಮಾತ್ರ ಒಪ್ಕೊತಾ ಇದ್ದಾರೆ, ಅದು ಇನ್ಸಫಿಷಿಯೆಂಟ್. ಸೊ ದ ಕನ್ಸಿಡರೇಷನ್ ಮಸ್ಟ್ ಆಲ್ಸೋ ಬಿ ಲಾಫುಲ್ ಆ್ಯಂಡ್ ರೆಕಗ್ನೈಸ್ಡ್ ಬೈ ಲಾ. ಬರೀ ಪಾರ್ಟೀಸ್ ಒಪ್ಕೊತಾ ಇದ್ದಾರೆ ಅದಕ್ಕೆ ನಾನು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀನಿ, ಕನ್ಸಿಡರೇಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ ಈಸ್ ರಾಂಗ್. ಈವನ್ ದಟ್ ಕನ್ಸಿಡರೇಷನ್ ಶುಡ್ ಬಿ ಲೀಗಲಿ ಅಕ್ಸೆಪ್ಟಬಲ್. ಹಂಗಾಗಿ ಆಪ್ಷನ್ ಬಿ ಈಸ್ ದ ರಾಂಗ್. ಆ್ಯಂಡ್ ಆಪ್ಷನ್ ಸಿ ಏನು ಹೇಳ್ತಾ ಇದೆ? ಓನ್ಲಿ ಲಾ ರಿಗಾರ್ಡ್ಸ್ ಆಸ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂ. ಬರೀ ಲಾ ಒಪ್ಕೊತಾ ಇದೆ, ಪಾರ್ಟೀಸ್ ಒಪ್ಕೊತಾ ಇಲ್ಲ, ಆವಾಗೂ ಕೂಡ ಇದು ಅಕ್ಸೆಪ್ಟ್ ಆಗೋದಿಲ್ಲ. ಇಲ್ಲಿ ಲಾ ರೆಕಗ್ನೈಸಸ್ ವ್ಯಾಲ್ಯೂ ಬಟ್
ಇಫ್ ದ ಪಾರ್ಟೀಸ್ ದೆಮ್ಸೆಲ್ಸ್ ಡು ನಾಟ್ ಕನ್ಸಿಡರ್ ದಟ್ ವ್ಯಾಲ್ಯೂ, ಸೊ ದೆನ್ ಯೂಸ್ಲೆಸ್ ಅಲ್ವಾ. ಸೊ ಆವಾಗ ರಿಯಲ್ ಎಕ್ಸ್ಚೇಂಜ್ ಅನ್ನೋದು ಅಥವಾ ರಿಯಲ್ ಕನ್ಸೆಂಟ್ ಅನ್ನೋದಲ್ಲಿ ಬರಲ್ಲ, ರಿಯಲ್ ಒಪ್ಪಿಗೆ ಅನ್ನೋದು ಬರಲ್ಲ. ಸೊ ದಟ್ ಇಟ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ಆ್ಯಂಡ್ ಆಪ್ಷನ್ ಡಿ ಯಾಕೆ ರೈಟ್ ಆಪ್ಷನ್ ಅಂದರೆ, ಬೋತ್ ಲಾ ಆ್ಯಂಡ್ ಪಾರ್ಟೀಸ್ ರಿಗಾರ್ಡ್ ಆಸ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂ. ಇಬ್ಬರು ಒಪ್ಕೊತಾ ಇದ್ದಾರೆ, ಲಾ ಆಸ್ ಪರ್ ಲಾ ಒಪ್ಕೊತಾ ಅಂದರೆ ಅದು ಲೀಗಲ್ ಆಗಿದೆ. ಆ್ಯಂಡ್ ಇಬ್ಬರು ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ದ ಕಾಂಟ್ರಾಕ್ಟ್, ದೇ ಆರ್ ಆಲ್ಸೋ ಅಕ್ಸೆಪ್ಟಿಂಗ್, ದೇ ಆರ್ ಗಿವಿಂಗ್ ದೇರ್ ಕನ್ಸೆಂಟ್. ಸೊ ಹಂಗಾಗಿ ಇದು ಲಾಫುಲ್ ಕನ್ಸಿಡರೇಷನ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದರೆ, ಸೊ ಈಗ ಎಕ್ಸಾಂಪಲ್ಲು, ಮಿಸ್ಟರ್ ಎ ಪ್ರಾಮಿಸಸ್ ಟು ಸೆಲ್ ಇಸ್ ಕಾರ್ ಟು ಮಿಸ್ಟರ್ ಬಿ ಅನ್ಕೋ. ಎ ಏನು ಮಾಡ್ತಾ ಇದ್ದಾನೆ, ಮಿಸ್ಟರ್ ಎ ಈಸ್ ಪ್ರಾಮಿಸಿಂಗ್ ಟು ಸೆಲ್ ಹಿಸ್ ಕಾರ್ ಟು ಮಿಸ್ಟರ್ ಬಿ ಫಾರ್ ₹1 ಅನ್ಕೋ. ₹1 ಕಾರನ್ನು ಸೇಲ್ ಮಾಡೋಕ್ಕೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಬಿ ಕನ್ಸಿಡರ್ಸ್ ದಟ್ ₹1 ಇಸ್ ವೆರಿ ಲೋ. ಆ ಒಂದು ಬಿ ಏನು ಮಾಡ್ತಾ ಇದ್ದಾನೆ, ಸೊ ₹1 ಅನ್ನೋಂಥದ್ದು ತುಂಬ ಕಡಿಮೆ ಆಯಿತು ಅಂತ ಅಂದ್ಕೊತಾ ಇದ್ದಾನೆ. ಬಟ್ ದ ಲಾ ಸ್ಟಿಲ್ ರೆಕಗ್ನೈಸಸ್ ಇಟ್ ಆಸ್ ಎ ಸಫಿಷಿಯೆಂಟ್ ಕನ್ಸಿಡರೇಷನ್. ಅವನು ಕಡಿಮೆ ಆಯ್ತು ಅಂದ್ಕೊತಾ ಇದ್ದಾನೆ, ಆದರೂ ಒಪ್ಕೊಂಡಿದ್ದಾನಲ್ವಾ. ಬೋತ್ ದಿ ಪಾರ್ಟೀಸ್ ಅಗ್ರೀಡ್ ಟು ಇಟ್ ಆ್ಯಂಡ್ ಇಟ್ ಈಸ್ ನಾಟ್ ಇಲ್ಲೀಗಲ್. ಇಟ್ ಈಸ್ ಲೀಗಲ್ ಓನ್ಲಿ ಬಿಕಾಸ್ ಬೋತ್ ದಿ ಪಾರ್ಟೀಸ್ ಅಗ್ರೀಡ್. ಎ ಪ್ರಾಮಿಸಸ್ ಟು ಸೆಲ್ ಇಸ್ ಕಾರ್ ಫಾರ್ ₹1, ಬಿ ಅಗ್ರೀಡ್ ಟು ಪೇ ₹1. ಏನೇ ಒಪ್ಕೊಂಡಿದ್ದಾನೆ ಅವನ ಕಾರನ್ನು ₹1 ಮಾರೋದಕ್ಕೆ, ಬಿಗೆ ಏನು ತೊಂದರೆ, ₹1 ಕೊಡೋಕ್ಕೆ ಆರಾಮಾಗಿ ಕೊಡ್ತಾನೆ. ಆದರೂ ಬಿ ಅನ್ಕೊತಾ ಇದ್ದಾನೆ ಇದು ತುಂಬ ಕಡಿಮೆ ಆಯ್ತಲ್ವಾ ಅಂತ. ಕಡಿಮೆ ಆಯ್ತಲ್ವ ಅಂತ ನೀನು ಅಂದ್ಕೊಂಡ್ರೆ ಕೊಡೋವನೇ ನಿನಗೆ ₹1 ಕೊಡ್ತಾ ಇದ್ದಾನಲ್ವಾ. ದೇರ್ ಈಸ್ ನೋ ಇಲ್ಲೀಗಲ್ ಆಸ್ಪೆಕ್ಟ್ ಇನ್ಕ್ಲೂಡೆಡ್ ಇನ್ ದಿಸ್. ಸೊ ದಟ್ ಕೋರ್ಟ್ ಸಫಿಷಿಯೆಂಟ್ಲಿ ಅಕ್ಸೆಪ್ಟ್ಸ್ ದಟ್ ಈಸ್ ಅ ಲೀಗಲ್ ಕನ್ಸಿಡರೇಷನ್ ಅಂತ, ಲಾಫುಲ್ ಕನ್ಸಿಡರೇಷನ್. ಸೊ ದಟ್ ಇಲ್ಲಿ ಆಪ್ಷನ್ ಡಿ ಅನ್ನೋದು ರೈಟ್ ಆಪ್ಷನ್ ಆಗ್ತದೆ. ಆ್ಯಂಡ್ ಕ್ವಶನ್ ನಂಬರ್ 7 ನೋಡೋದಾದರೆ, ದ ಟರ್ಮ್ ಕನ್ಸೆನ್ಸಸ್ ಆ್ಯಡ್ ಇದಮ್ ಮೀನ್ಸ್. ಇದು ಕೂಡ ನಮಗೆ ಲೀಗಲ್ ಆಸ್ಪೆಕ್ಟ್ಸಲ್ಲೇ ಬರುವಂಥದ್ದು. ಕನ್ಸೆನ್ಸಸ್ ಆ್ಯಡ್ ಇದಮ್ ಮೀನ್ಸ್ ಏನಂಗಂದರೆ, ಇದು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಆಪ್ಷನ್ ಎ ಏನು, ರೀಚಿಂಗ್ ಆ್ಯನ್ ಅಗ್ರಿಮೆಂಟ್. ಆಪ್ಷನ್ ಬಿ, ಮೀಟಿಂಗ್ ಆಫ್ ದ ಮೈಂಡ್ಸ್ ಅಪಾನ್ ದ ಸೇಮ್ ಥಿಂಗ್ ಇನ್ ದ ಸೇಮ್ ಸೆನ್ಸ್. ಆಪ್ಷನ್ ಸಿ, ಜನರಲ್ ಕನ್ಸೆನ್ಸಸ್. ಆಪ್ಷನ್ ಡಿ, ಅಗ್ರೀಯಿಂಗ್ ಆನ್ ದ ಟರ್ಮ್ಸ್ ಅಂತ ಇದೆ. ಸೊ ಯಾವುದನ್ನು ರೈಟ್ ಆಪ್ಷನ್ ಅನ್ಬೋದು ಅಂದರೆ, ಇಟ್ ಈಸ್ ಈಸಿ ದಟ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಯಾಕೆ ಸರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂದರೆ, ಕನ್ಸೆನ್ಸಸ್ ಆ್ಯಡ್ ಇದಮ್ ಅನ್ನೋದೊಂದು ಲ್ಯಾಟಿನ್ ವರ್ಡ್. ಇದು ಏನು ಮೀನಿಂಗ್ ಅಂದರೆ, ಅಗ್ರಿಮೆಂಟ್ ಟು ದ ಸೇಮ್ ಥಿಂಗ್ ಇನ್ ದ ಸೇಮ್ ಸೆನ್ಸ್ ಅಂತ. ಓಕೆ, ಒಂದು ಅಗ್ರಿಮೆಂಟಿಗೆ ಇಬ್ಬರೂ ಪಾರ್ಟೀಸು ಸೇಮ್ ಥಿಂಗ್ನ ಸೇಮ್ ಸೆನ್ಸಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ಕನ್ಸೆನ್ಸಸ್ ಆ್ಯಡ್ ಇದಮ್ ಅಂತ ಕರಿತೀವಿ. ಅಂದರೆ ಬೋತ್ ಪಾರ್ಟೀಸ್ ಹ್ಯಾವ್ ಎ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಗ್ರಿಮೆಂಟ್ ಆನ್ ದ ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಇನ್ ದ ಸೇಮ್ ಸೆನ್ಸ್ ಅಂತ. ಓಕೆ, ಇಬ್ಬರೂ ಪಾರ್ಟೀಸು ಏನು ಕಾಂಟ್ರಾಕ್ಟಲ್ಲಿ ಇಬ್ಬರು ಪಾರ್ಟೀಸ್ ಇನ್ವಾಲ್ವ್ ಆಗಿದ್ದಾರೆ. ಸೊ ದೇ ಆರ್ ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದೇ ಆರ್ ಅಗ್ರೀಯಿಂಗ್ ಫಾರ್ ಸಬ್ಜೆಕ್ಟ್ ಮ್ಯಾಟರ್ ಇನ್ ದ ಸೇಮ್ ಸೆನ್ಸ್ ಅಂತ. ಸೇಮ್ ಸೆನ್ಸಲ್ಲಿ ಒಂದು ಸಬ್ಜೆಕ್ಟ್ ಮ್ಯಾಟರ್ಗೆ ಇಬ್ಬರೂ ಕೂಡ ಸೇಮ್ ಮ್ಯೂಚುವಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ದಾರೆ. ಓಕೆ, ಸೊ ಇದು ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಫಾರ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ಗೆ ಇದೊಂದು ಫಂಡಮೆಂಟಲ್ ಆಸ್ಪೆಕ್ಟು. ಯಾಕಂದರೆ ಇಬ್ಬರು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದನ್ನು ಇಬ್ಬರು ಒಂದೇ ರೀತಿ ಒಂದೇ ಅರ್ಥದಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಇಟ್ ಬಿಕಮ್ಸ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ವಿತೌಟ್ ಟ್ರೂ ಅಗ್ರಿಮೆಂಟ್ ದೆರ್ ಈಸ್ ನೋ ಕಾಂಟ್ರಾಕ್ಟ್ ಅಲ್ವಾ. ಒಂದು ಟ್ರೂ ಅಗ್ರಿಮೆಂಟ್ ಅನ್ನೋದು ಇಲ್ಲ ಅಂದಿದ್ರೆ ಕಾಂಟ್ರಾಕ್ಟೇ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಸೇಮ್ ಸೆನ್ಸ್ ಇರಬೇಕು, ಆ್ಯಂಡ್ ಒಂದು ಎಸೆನ್ಷಿಯಲಿ ಆ ಒಂದು ಕಾಂಟ್ರಾಕ್ಟ್ ವ್ಯಾಲಿಡಿಟಿ ತಗೋಬೇಕಂದ್ರೆ ಮೀನ್ಸ್ ವ್ಯಾಲಿಡ್ ಆಗಬೇಕು ಅಂದರೆ, ಸೊ ಇಲ್ಲಿ ಕನ್ಸೆನ್ಸ್ ಅನ್ನೋದು ಆ್ಯಡ್ ಇದಮ್ ಅಂದರೆ ಇಬ್ಬರು ಒಂದೇ ಅರ್ಥದಲ್ಲಿ ಅರ್ಥ ಮಾಡ್ಕೊಂಡಿರಬೇಕು ಅಂತ. ಓಕೆ, ಇಲ್ಲಿ ಯಾಕೆ ಫಸ್ಟ್ ಆಪ್ಷನ್ ಆಗೋದಿಲ್ಲ ಅಂದರೆ ರೀಚಿಂಗ್ ಆ್ಯನ್ ಅಗ್ರಿಮೆಂಟ್ ಅನ್ನೋದು. ಸೊ ಕನ್ಸೆನ್ಸಸ್ ಆ್ಯಡ್ ಇದಮ್ ಮೀನ್ಸ್ ಅಂದರೆ ರೀಚಿಂಗ್ ಆ್ಯನ್ ಅಗ್ರಿಮೆಂಟ್ ಯಾಕಾಗಲ್ಲ. ಸೊ ಇಲ್ಲಿ ಪಾರ್ಷಿಯಲಿ ಇದು ಕರೆಕ್ಟ್ ಆಗುತ್ತೆ, ಬಟ್ ಇದು ಟೂ ವೇಗ್ ಇದು. ಸೊ ಆ ರೀಚಿಂಗ್ ಆ್ಯನ್ ಅಗ್ರಿಮೆಂಟ್, ಸೊ ಇಲ್ಲಿ ಎಲ್ಲ ಅಗ್ರಿಮೆಂಟ್ಸು ಕೂಡ ಸೊ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋ ಚಾನ್ಸಸ್ ಕೂಡ, ಕೆಲವೊಂದು ಅಗ್ರಿಮೆಂಟ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ಇಫ್ ಪಾರ್ಟೀಸ್ ಮಿಸ್ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಏನು ಮಾಡೋಕ್ಕಾಗತ್ತೆ,
ಆಗಲ್ಲ. ಸೊ ರೀಚಿಂಗ್ ಆ್ಯನ್ ಅಗ್ರಿಮೆಂಟ್ ಅನ್ನೋದು ಇಟ್ ಈಸ್ ಆಡಿದಮ್ಮ ಅನ್ನೋದು ಅನಿಸ್ಕೊಳ್ಳಲಿಲ್ಲ. ಆ್ಯಂಡ್ ಆಪ್ಷನ್ ಬಿ ಆಯಿತು ಕರೆಕ್ಟ್ ಆನ್ಸರು. ಆ್ಯಂಡ್ ದೆನ್ ಆಪ್ಷನ್ ಸಿ ಯಾಕಾಗಲ್ಲ, ಜನರಲ್ ಕನ್ಸೆನ್ಸ್. ಸೊ ಇಲ್ಲಿ ಜನರಲ್ ಅಗ್ರಿಮೆಂಟ್ ಡಸ್ ನಾಟ್ ಎನ್ಶೂರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಪೆಸಿಫಿಕ್ ಟರ್ಮ್ಸ್. ಜನರಲ್ ಕನ್ಸೆನ್ಸಸ್ ಅಂದರೆ ನೀನು ಜನರಲಾಗಿ ಒಪ್ಪಿಗೆ ಕೊಡ್ತಾ ಇದೆ ಅಂದರೆ ಇದು ಸ್ಪೆಸಿಫಿಕ್ ಆಗಿ ನಿನ್ನ ಒಂದು ಅರ್ಥ ಮಾಡ್ಕೊಂಡಿರೋದನ್ನು ತೋರಿಸೋದಿಲ್ಲ. ಸೊ ಹಂಗಾಗಿ ಅದಾಗಲ್ಲ. ಆ್ಯಂಡ್ ಆಪ್ಷನ್ ಡಿ ಯಾಕಾಗಲ್ಲ, ಅಗ್ರೀಯಿಂಗ್ ಆನ್ ದ ಟರ್ಮ್ಸ್. ಸೊ ಇದು ಪಾರ್ಷಿಯಲಿ ಇದು ಕೂಡ ಕರೆಕ್ಟೇ, ಬಟ್ ಇನ್ಸಫಿಷಿಯೆಂಟ್ ಅಲ್ವಾ. ಅಗ್ರೀಯಿಂಗ್ ಆನ್ ದ ಟರ್ಮ್ಸ್ ಇನ್ ದ ಸೇಮ್ ಸೆನ್ಸ್ ಅದನ್ನೋದಿಲ್ಲ ಇಲ್ಲಿ. ಓಕೆ, ಹಂಗಾಗಿ ಇದು ನಮಗೆ ಆಪ್ಷನ್ನು ಕರೆಕ್ಟ್ ಆಪ್ಷನ್ ಆಗೋದಿಲ್ಲ. ಓಕೆ, ಸೊ ದಟ್ ಇದು ನಮಗೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ಓವರಾಲ್ ರೆವಿನ್ಯೂ ಅಂಡರ್ GST? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕಂಟ್ರಿಬ್ಯೂಟ್. ಇಲ್ಲಿ ಕೆಲವೊಂದು ಕ್ವಶನ್ಸು ನಿಮಗೆ ತುಂಬ ಇದೇ ಬೇಸ್ಡ್ ಬರುತ್ತೆ. ಡಸ್ ನಾಟ್ ಇನ್ಕ್ಲೂಡ್, ಡಸ್ ನಾಟ್ ಕಾಂಟ್ರಿಬ್ಯೂಟ್. ಓಕೆ, ಡಸ್ ನಾಟ್ ಅನ್ನೋ ವರ್ಡನ್ನು ಅಂಡರ್ಲೈನ್ ಮಾಡಿರ್ತಾರೆ ಕ್ವಶನ್ ಪೇಪರಲ್ಲಿ. ಯು ಶುಡ್ ವೆರಿ ಕೇರ್ಫುಲ್ ಆನ್ಸರಿಂಗ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಯಾಕೆ ಅಂದರೆ ನಿನಗೆಲ್ಲನೂ ಕರೆಕ್ಟೇ ಅನಿಸುತ್ತೆ ಆಪ್ಷನ್ಸ್. ಓಕೆ, ಇಲ್ಲೇನು ಕ್ವಶನ್ ಅಪ್ಪ ಅಂದರೆ does not contribute to overall revenue under GST. First of all, you should know what is GST and what is the revenue under GST. ರೆವಿನ್ಯೂ ಅಂಡರ್ GST ಅಂದರೆ ನಿನಗೆ ಗೊತ್ತಿದ್ದರೆ ಮಾತ್ರನೇ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಏನು ಆಪ್ಷನ್ಸ್ ನೋಡೋಣ. ಗೂಡ್ಸ್ ಆರ್ ಟ್ರೇಡ್ ಸಪ್ಲೈಸ್ ದಟ್ ಆರ್ ಎಕ್ಸಮ್ಟ್ ಆರ್ ಬೋತ್. The option B, the value of inbound services on which reverse fees tax is charged. And option C, export of commodities, services or a combination of two. And option D, supply of commodities or services between states or both. ಈ ಥರ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ರೈಟ್ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆಪ್ಷನ್. ಯಾಕೆ ಸರ್? ಫಸ್ಟ್ ಆಫ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ GST ರೆವಿನ್ಯೂ. ಸೊ GST ರೆವಿನ್ಯೂ ಆಸ್ ಪರ್ GST ಆ್ಯಕ್ಟ್ ಪ್ರಕಾರ ಇಟ್ ಈಸ್ ಫಸ್ಟ್ ಆಫ್ ಆಲ್ GST ಅಂದರೆ ಏನು? ಇಟ್ ಈಸ್ ಎ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಅಲ್ವಾ, ವಿಚ್ ಈಸ್ ಲೆವಿಡ್ ಆನ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಲೆವಿ ಮಾಡುವಂತಹ ಒಂದು ಇಂಡೈರೆಕ್ಟ್ ಟ್ಯಾಕ್ಸನ್ನು ನಾವು GST ಅಂತ ಕರಿತೀವಿ. ಓಕೆ, ಸೊ ದ ಓವರಾಲ್ ರೆವಿನ್ಯೂ ಅಂಡರ್ GST ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಟ್ಯಾಕ್ಸ್ ಕಲೆಕ್ಟೆಡ್ ಆನ್ ಟ್ಯಾಕ್ಸಬಲ್ ಸಪ್ಲೈ, ಇಂಟರ್ ಸ್ಟೇಟ್ ಸಪ್ಲೈ ಆ್ಯಂಡ್ ಇಂಪೋರ್ಟ್ಸ್. But some items do not contribute to net revenue because they are either exempted or zero rated. ಸೊ ಇಲ್ಲಿ ನಮಗೆ ಝೀರೋ ಟ್ಯಾಕ್ಸ್, 0% GST ಅಂತ ಇದೆ, 5% ಅಂತ ಇದೆ, 18%, 28%, ಈ ಥರ ಡಿಫ್ರೆಂಟ್ ರೇಟ್ಸ್ ಇದೆ. ಅದರಲ್ಲಿ 0% ಕೆಲವೊಂದು ಎಕ್ಸಮ್ಷನ್ಸ್ ಕೂಡ ಇದೆ ಅಲ್ಲಿ, ಆಯಿತಾ. ಹಾಗಾಗಿ ನಮಗೆ ಆ ಒಂದು ಝೀರೋ ರೇಟೆಡ್ಡು ಮತ್ತು ಎಕ್ಸಮ್ಟೆಡ್ ಏನು GST ಇದೆ, ಇಟ್ ಡಸ್ ನಾಟ್ ಅಟ್ ಆಲ್ ಇಟ್ ವೋಂಟ್ ಲೀಡ್ ಟು ಅ ರೆವೆನ್ಯೂ ಅಲ್ವಾ. ನಮಗೆ ಅದರಿಂದ ಟ್ಯಾಕ್ಸೇ ಕಲೆಕ್ಟ್ ಆಗಲ್ಲ ಅಂದರೆ ದೆನ್ ಹೌ ಇಟ್ ಬಿಕಮ್ಸ್ ಎ ರೆವೆನ್ಯೂ ಅಂಡರ್ GST. ಸೊ ದ್ಯಾಟ್ ಇಲ್ಲಿ ಓವರಾಲ್ ರೆವಿನ್ಯೂ ಅಂಡರ್ GST ಅನ್ನೋದು ಟ್ಯಾಕ್ಸ್ ಕಲೆಕ್ಟ್ ಆದಾಗ ಮಾತ್ರನೇ ಅದು ನಮಗೆ ರೆವಿನ್ಯೂ ಅಂಡರ್ GST ಅಂತ ಅನ್ಸ್ಕೊಡುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಗೂಡ್ಸ್ ಆರ್ ಟ್ರೇಡ್ ಸಪ್ಲೈಸ್ ದಟ್ ಆರ್ ಎಕ್ಸಮ್ಟ್ ಆರ್ ಬೋತ್ ಅಂತ ಇದೆ ಇಲ್ಲಿ. ಸೊ ಎಕ್ಸಮ್ಟ್ ಸಪ್ಲೈಸ್ ಡು ನಾಟ್ ಅಟ್ರಾಕ್ಟ್ GST. ಇಲ್ಲಿ ಎಕ್ಸಮ್ಟ್ ಅಂತ ಕೊಟ್ಟಿರೋದ್ರಿಂದ ಎಕ್ಸಮ್ಟ್ ಸಪ್ಲೈಸ್ ನಮಗೇನಾದರೂ ಟ್ಯಾಕ್ಸ್ನ ತಂದು ಕೊಡುತ್ತಾ, ನಮಗೇನಾದರೂ ಕಲೆಕ್ಷನ್ ಆಗುತ್ತೆ ಅದರಿಂದ ಅಮೌಂಟು? ಸೊ ದಟ್ ನಮಗೆ ಇದೇನದು ಟೆಕ್ನಿಕಲಿ ಸೊ ದೇ ಡು ನಾಟ್ ಕಾಂಟ್ರಿಬ್ಯೂಟ್ ಡೈರೆಕ್ಟ್ಲಿ ಟು ದ ರೆವಿನ್ಯೂ ಆಫ್ ದ GST. ಬಟ್ ಇಲ್ಲೇನಪ್ಪ ಆಪ್ಷನ್ ಅಂದರೆ ಸೊ ದೇ ಆರ್ ಅಕೌಂಟೆಡ್ ಫಾರ್ ಆಸ್ ಪಾರ್ಟ್ ಆಫ್ ದ GST ಫ್ರೇಮ್ವರ್ಕ್. ಇದು ನಮಗೆ GST ಫ್ರೇಮ್ವರ್ಕಲ್ಲಿ ಇದೆ. ಓಕೆ, ಇಲ್ಲಿ ಕೇಳಿರೋದು ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ದ GST ರೆವಿನ್ಯೂ ಅಂತ. ಫಸ್ಟ್ ಆಪ್ಷನ್ ಏನು ಹೇಳ್ತಾ ಇದೆ, ಗೂಡ್ಸ್ ಆರ್ ಟ್ರೇಡ್ ಸಪ್ಲೈಸ್ ದಟ್ ಆರ್ ಎಕ್ಸಮ್ಟೆಡ್ ಅಂತ. ಎಕ್ಸಮ್ಟೆಡ್ಡೇ, ಅದರಿಂದ ನಮಗೇನು ಟ್ಯಾಕ್ಸ್ ಬರಲ್ಲ, ಆದರೂ ಕೂಡ ಇಟ್ ಈಸ್ ಕಮ್ಸ್ ಅಂಡರ್ ದ GST ಫ್ರೇಮ್ವರ್ಕ್. ಹಂಗಾಗಿ ನಾವು ಅದನ್ನು GST ರೆವಿನ್ಯೂ ಅಲ್ಲಿ ಸೇರಿಸ್ಕೊತೀವಿ. ಸೆಕೆಂಡ್ ಆಪ್ಷನ್ ಏನು, ದ ವ್ಯಾಲ್ಯೂ ಆಫ್ ಇನ್ಬೌಂಡ್ ಸರ್ವಿಸಸ್ ಆನ್ ವಿಚ್ ರಿವರ್ಸ್ ಫೀ ಟ್ಯಾಕ್ಸ್ ಈಸ್ ಚಾರ್ಜ್ಡ್ ಅಂತ ಇದೆ. ಸೊ ದ ವ್ಯಾಲ್ಯೂ ಆಫ್ ಇನ್ಬೌಂಡ್ ಸರ್ವಿಸಸ್ ಆನ್ ವಿಚ್ ರಿವರ್ಸ್ ಚಾರ್ಜ್ ಈಸ್ ಅಪ್ಲೈಡ್ ಅಂದರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಏನು ಮಾಡುತ್ತೆ, ಇಟ್ ಎನ್ಶೂರ್ಸ್ ದಟ್ ದ ರೆಸಿಪಿಯೆಂಟ್ ಪೇಸ್ GST ಆನ್ ಇಂಪೋರ್ಟೆಡ್ ಸರ್ವಿಸಸ್. ಸೊ ವಿಚ್ ವಿಲ್ ಅಬ್ವಿಯಸ್ಲಿ ಆ್ಯಡ್ಸ್ ಟು ಓವರಾಲ್ ರೆವಿನ್ಯೂ ಆಫ್ ದ GST, ಆಯಿತಾ. ಅಂದರೆ ರಿವರ್ಸ್ ಚಾರ್ಜ್ ಅಂತ ನಾವು ಮಾಡಿದಾಗ
ಸೊ ಇಲ್ಲಿ ರೆಸಿಪಿಯೆಂಟ್ ಆಫ್ ದ ಗೂಡ್ಸ್ ಏನಿದ್ದಾನೆ ದೇ ಹ್ಯಾವ್ ಟು ಪೇ ದ ಜಿ ಎಸ್ ಟಿ ಫಾರ್ ದ ಇಂಪಾರ್ಟೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಏನು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಅದಕ್ಕೆ ಗೂಡ್ಸ್ನ ಸರ್ವಿಸಸ್ಗೆ ಜಿ ಎಸ್ ಟಿಯನ್ನು ಪೇ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಅದು ನಮಗೆ ಓವರ್ ಆಲ್ ಜಿ ಎಸ್ ಟಿ ರೆವಿನ್ಯೂಗೆ ಆ್ಯಡ್ ಆಯ್ತಲ್ಲ. ಸೊ ಹಂಗಾಗಿ ಇದು ಕೂಡ ನಮಗೆ ಇನ್ಕ್ಲೂಡೆಡು. ಆ್ಯಂಡ್ ಆಪ್ಷನ್ ಸಿ ಏನು ಹೇಳ್ತಾ ಇದೆ, ಎಕ್ಸ್ಪೋರ್ಟ್ ಆಫ್ ಕಮಾಡಿಟೀಸ್ ಸರ್ವೀಸಸ್ ಆರ್ ಎ ಕಾಂಬಿನೇಷನ್ ಆಫ್ ದ ಟು. ನಾವು ಸರ್ವೀಸಸ್ಸು ಅಥವಾ ಕಮಾಡಿಟೀಸ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ, ಅಥವಾ ಬೋತ್ ಸರ್ವೀಸಸ್ ಆ್ಯಂಡ್ ಕಮಾಡಿಟೀಸನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಜಿ ಎಸ್ ಟಿ ಪ್ರಕಾರ, ಸೊ ಇಲ್ಲಿ ಎಕ್ಸ್ಪೋರ್ಟ್ಸ್ ಆರ್ ದ ಝೀರೋ ರೇಟೆಡ್ ಅಂಡರ್ ಜಿ ಎಸ್ ಟಿ. ಓಕೆ, ಅಂದರೆ ಜಿ ಎಸ್ ಟಿ ಈಸ್ ನಾಟ್ ಅಟ್ ಆಲ್ ಕಲೆಕ್ಟೆಡ್ ಆನ್ ಎನಿ ಎಕ್ಸ್ಪೋರ್ಟ್ಸ್ನ ಮೇಲೆ ನಾವು ಯಾವುದೇ ರೀತಿಯಾದಂತಹ ಜಿ ಎಸ್ ಟಿಯನ್ನು ಕಲೆಕ್ಟ್ ಮಾಡಲ್ಲ. ದೋ ಎಕ್ಸ್ಪೋರ್ಟರ್ಸ್ ಕ್ಯಾನ್ ಕ್ಲೈಮ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆದರೂ ಕೂಡ ಸೊ ಎಕ್ಸ್ಪೋರ್ಟರ್ಸ್ ಏನು ಮಾಡ್ಬೋದು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕ್ಲೈಮ್ ಮಾಡ್ಕೋಬೋದು. ಸೊ ಹಂಗಾಗಿ ಎಕ್ಸ್ಪೋರ್ಟ್ಸ್ ಡು ನಾಟ್ ಕಾಂಟ್ರಿಬ್ಯೂಟ್ ಟು ದ ಆಕ್ಚುಯಲ್ ಜಿ ಎಸ್ ಟಿ ರೆವಿನ್ಯೂ. ಜಿ ಎಸ್ ಟಿ ರೆವಿನ್ಯೂಗೆ ಯಾವುದೇ ಕಾರಣಕ್ಕೂ ದೇ ಡೋಂಟ್ ಕಾಂಟ್ರಿಬ್ಯೂಟ್ ಎ ಸಿಂಗಲ್ ರುಪಿ. ಯಾವುದೇ ಕಾರಣಕ್ಕೂ ಎಕ್ಸ್ಪೋರ್ಟ್ಸ್ ನಮಗೆ ಜಿ ಎಸ್ ಟಿ ರೆವಿನ್ಯೂಗೆ ಬರಲ್ಲ. ಹಾಗಾಗಿ ಇಟ್ ಈಸ್ ಎಕ್ಸ್ಕ್ಲೂಡೆಡ್, ಡಸ್ ನಾಟ್ ಇನ್ಕ್ಲೂಡ್. ಆ್ಯಂಡ್ ಆಪ್ಷನ್ ಡಿ ಯಾಕೆ ಆಗುತ್ತೆ ಅಂದರೆ, ಸಪ್ಲೈ ಆಫ್ ಕಮಾಡಿಟೀಸ್ ಆರ್ ಸರ್ವೀಸಸ್ ಬಿಟ್ವೀನ್ ಸ್ಟೇಟ್ಸ್. ನೀವು ಬಿಟ್ವೀನ್ ಸ್ಟೇಟ್ಸ್ ನೀನು ಸಪ್ಲೈ ಮಾಡಿದ್ರೆ ಜಿ ಎಸ್ ಟಿ ಬಂದೇ ಬರುತ್ತಲ್ಲ, ಐ ಜಿ ಎಸ್ ಟಿ ಅಂತ ಬರುತ್ತಲ್ವ, ಇಂಟಿಗ್ರೇಟೆಡ್ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತೀವಿ. ಸೊ ದಟ್ ಇಟ್ ಈಸ್ ಎ ಸೋರ್ಸ್ ಆಫ್ ಜಿ ಎಸ್ ಟಿ ರೆವಿನ್ಯೂ. ಸೊ ಹಾಗಾಗಿ ನಮಗೆ ಆಪ್ಷನ್ ಎ, ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಡಿ ಜಿ ಎಸ್ ಟಿ ರೆವಿನ್ಯೂಗೆ ಬರುತ್ತೆ. ಆಪ್ಷನ್ ಸಿ ಜಿ ಎಸ್ ಟಿ ರೆವಿನ್ಯೂಗೆ ಬರಲ್ಲ. ಯಾಕೆ ಅಂದರೆ ಎಕ್ಸ್ಪೋರ್ಟ್ ಮಾಡುವಂಥ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೂ ಕೂಡ ನಾವು ಜಿ ಎಸ್ ಟಿಯನ್ನು ಕಲೆಕ್ಟ್ ಮಾಡಲ್ಲ. ಆದರೂ ಕೂಡ ಜಿ ಎಸ್ ಟಿ ಅಂದರೆ ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ ಅವರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕ್ಲೈಮ್ ಮಾಡ್ಕೋಬಹುದು. ಆ್ಯಂಡ್ 9ನೇ ಕ್ವಶನ್ನು, ಗುಡ್ ವಿಲ್ ಆಫ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈಸ್ ದ ಪ್ರಾಪರ್ಟಿ ಆಫ್ ದ ಪಾರ್ಟ್ನರ್ಶಿಪ್ ಅನ್ನೋದನ್ನು ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ? ಅಂಡರ್ ಸೆಕ್ಷನ್ 14, ಅಂಡರ್ ಸೆಕ್ಷನ್ 15, ಅಂಡರ್ ಸೆಕ್ಷನ್ 16, ಅಂಡರ್ ಸೆಕ್ಷನ್ 17 ಸಬ್ಸೆಕ್ಷನ್ ಬಿ. ಸೊ ಇಲ್ಲಿ ನಾವು ವಿತೌಟ್ ಫರ್ದರ್ ಡಿಲೇ ನಾವು ಆನ್ಸರ್ಗೆ ಹೊಟ್ಟೋಗೋಣ. ಯಾಕಂದರೆ ಇದು ಸೆಕ್ಷನ್ಸು ನಮಗೆ ಪರ್ಟಿಕ್ಯುಲರಾಗಿ ಗೊತ್ತಿದ್ದರೆ ಮಾತ್ರ ಆನ್ಸರ್ ಮಾಡೋಕ್ಕಾಗತ್ತೆ. ಸೊ ದಟ್ ಯು ಶುಡ್ ರೆಫರ್ ದ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932. ಓಕೆ, ಎಸ್. ಸೊ ಇಲ್ಲಿ ಆನ್ಸರ್ ಈಸ್ ಅಂಡರ್ ಸೆಕ್ಷನ್ 15. ಯಾಕೆ ಸರ್ ಇದು ಬೇರೆ ಸೆಕ್ಷನ್ಸ್ ಏನು ಹೇಳುತ್ತಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ಗುಡ್ ವಿಲ್ ಅಂದರೆ ಏನು? ಗುಡ್ ವಿಲ್ ಈಸ್ ದ ಗುಡ್ ರೆಪ್ಯುಟೇಷನ್ ಅಥವಾ ಕಸ್ಟಮರ್ ಬೇಸ್ ಅಥವಾ ಎನಿ ಅದರ್ ಇಂಟ್ಯಾಂಜಿಬಲ್ ಬೆನಿಫಿಟ್. ಸೊ ದಟ್ ಮೇ ಬಿ ಲೀಡ್ಸ್ ಟು ಅ ಫ್ಯೂಚರ್ ಪ್ರಾಫಿಟ್ಸ್ ಆಫ್ ದ ಆರ್ಗನೈಸೇಷನ್ ಅಲ್ವಾ. ಸೊ ಒಂದು ಗುಡ್ ವಿಲ್ ಅನ್ನೋದು ಒಂದು ರೆಪ್ಯುಟೇಷನಿಂದ, ಒಂದು ಕಸ್ಟಮರ್ ಬೇಸಿಂದ ಅಥವಾ ಒಂದು ಅದರ್ ಇಂಟ್ಯಾಂಜಿಬಲ್ ಬೆನಿಫಿಟ್ಸಿಂದ ಒಂದು ಕಂಪನಿಯ ಫ್ಯೂಚರ್ ಪ್ರಾಫಿಟ್ಸ್ಗೆ ಆ್ಯಡ್ ಆನ್ ಆಗುವಂಥದ್ದನ್ನು ನಾವು ಗುಡ್ ವಿಲ್ ಅಂತ ಇಲ್ಲಿ ಕರಿತೀವಿ. ಸೊ ಇನ್ ಎ ಪಾರ್ಟ್ನರ್ಶಿಪ್, ಸೊ ಇಲ್ಲಿ ಗುಡ್ ವಿಲ್ ಈಸ್ ಕನ್ಸಿಡರ್ಡ್ ಎಸ್ ಅ ಪಾರ್ಟ್ ಆಫ್ ದ ಪಾರ್ಟ್ನರ್ಶಿಪ್ ಪ್ರಾಪರ್ಟಿ. ಸೊ ಈ ಗುಡ್ ವಿಲ್ ಅನ್ನೋದನ್ನು ಒಂದು ಪ್ರಾಪರ್ಟಿಯಾಗಿ, ಪಾರ್ಟ್ನರ್ಶಿಪ್ ಫರ್ಮ್ನ ಪ್ರಾಪರ್ಟಿಯಾಗಿ ಕನ್ಸಿಡರ್ ಮಾಡ್ತೀವಿ ಹೊರತು ಇಂಡಿವಿಜುವಲ್ ಪಾರ್ಟ್ನರ್ನ ಪ್ರಾಪರ್ಟಿ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ಇಲ್ಲಿ ಲೀಗಲ್ ಪ್ರಾವಿಷನ್ಸ್ ಏನು ಹೇಳುತ್ತೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪ್ರಕಾರ ಅಂದರೆ, ಸೊ ಸೆಕ್ಷನ್ 15 ಹೇಳುತ್ತೆ. ಸೊ ಸೆಕ್ಷನ್ 15 ಡೀಲ್ಸ್ ವಿತ್ ಪ್ರಾಪರ್ಟೀಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಏನೇನು ಸೇರಿಕೊಂಡಿರುತ್ತೆ ಅಂದರೆ, ಮನಿ ಆ್ಯಂಡ್ ಅದರ್ ಪ್ರಾಪರ್ಟಿ ಕಾಂಟ್ರಿಬ್ಯೂಟೆಡ್ ಬೈ ದ ಪಾರ್ಟ್ನರ್ಸ್. ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಪಾರ್ಟ್ನರ್ಸು, ದಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಆ್ಯಂಡ್ ಪ್ರಾಪರ್ಟಿ ಅಕ್ವೈರ್ಡ್ ಬೈ ದ ಪಾರ್ಟ್ನರ್ಸ್ ಫಾರ್ ದ ಪರ್ಪಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಬಿಸ್ನೆಸ್. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೋಸ್ಕರ ನೀನೇನೆಲ್ಲ ಪ್ರಾಪರ್ಟೀಸನ್ನು ಅಕ್ವೈರ್ ಮಾಡಿದೆಯಾ, ವಿಚ್ ಮೀನ್ಸ್ ನೀನು ಪರ್ಚೇಸ್ ಮಾಡಿದೆಯಾ, ಅದನ್ನು ಕೂಡ ಪ್ರಾಪರ್ಟೀಸ್ ಆಫ್ ದ ಪಾರ್ಟ್ನರ್ಶಿಪ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಗುಡ್ ವಿಲ್ ಆಫ್ ದ ಫರ್ಮ್ ಇದನ್ನು ಕೂಡ ಸೇರಿಸಿದ್ದಾರೆ. ಸೊ ಹಂಗಾಗಿ ಸೆಕ್ಷನ್ 15 ಈಸ್ ದ ರೈಟ್ ಆನ್ಸರ್. ಸೊ ಸೆಕ್ಷನ್ 15ಅಲ್ಲಿ ಪ್ರಾಪರ್ಟೀಸ್ ಆಫ್ ದ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳಿದ್ದಾರೆ. 3 ಸೇರಿಕೊಳ್ಳುತ್ತೆ ಅದರಲ್ಲಿ. ಒಂದು ಮನಿ ಕಾಂಟ್ರಿಬ್ಯೂಟೆಡ್ ಬೈ ದ ಪಾರ್ಟ್ನರ್ಸ್, ಆ್ಯಂಡ್ ಸೆಕೆಂಡ್ ಬಂದು ಪ್ರಾಪರ್ಟೀಸ್ ಅಕ್ವೈರ್ಡ್ ಬೈ ದ ಪಾರ್ಟ್ನರ್ಸ್, ಆ್ಯಂಡ್ ಥರ್ಡ್ ಒಂದು ಗುಡ್ ವಿಲ್ ಆಫ್ ದ ಫರ್ಮ್. ಈ 3 ಸೆಕ್ಷನ್ 15ಅಲ್ಲಿ ಸೇರಿಕೊಳ್ಳುತ್ತೆ. ಆ್ಯಂಡ್ ಸೆಕ್ಷನ್ 14 ಏನು ಹೇಳುತ್ತಪ್ಪ ಅಂದರೆ, ಸೊ ಸೆಕ್ಷನ್ 14 ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಪಾರ್ಟ್ನರ್ಸ್ ಇನ್ ಜನರಲ್ ಆಗಿ, ಅಂದರೆ ಜನರಲ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಥವಾ ಜನರಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಯಾವುದರಲ್ಲಿ? ಸೆಕ್ಷನ್ 14ಅಲ್ಲಿ. ಆ್ಯಂಡ್ ಸೆಕ್ಷನ್ 15 ಏನು ಹೇಳ್ತು, ಇಟ್ ಈಸ್ ಸ್ಪೆಸಿಫಿಕಲಿ ರಿಲೇಟ್ಸ್ ಟು ದ ಗುಡ್ ವಿಲ್ಲು ಆ್ಯಂಡ್ ಪ್ರಾಪರ್ಟೀಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಆ್ಯಂಡ್ ಸೆಕ್ಷನ್ 16 ಬಂದುಬಿಟ್ಟು, ಸೊ ಇಲ್ಲಿ ಪಾರ್ಟ್ನರ್ಸ್ ರೈಟ್ ಟು ಶೇರ್ ಪ್ರಾಫಿಟ್ಸ್.
ಸೊ ರೈಟ್ ಟು ಶೇರ್ ದ ಪಾರ್ಟ್ನರ್ಶಿಪ್ ಫರ್ಮ್ಸ್ ಪ್ರಾಫಿಟ್ ಬಂದರೆ ಹೆಂಗೆ ಅದನ್ನು ಶೇರ್ ಮಾಡ್ಕೋಬೇಕು, ಯಾವ ಪ್ರಪೋರ್ಷನಲ್ ಶೇರ್ ಮಾಡ್ಕೋಬೇಕು, ಅದು ಕ್ಯಾಪಿಟಲ್ ರೇಷ್ಯೋದಲ್ಲ ಅಥವಾ ಈಕ್ವಲ್ ರೇಷ್ಯೋದಲ್ಲ, ಈ ಥರ ಯಾವ ರೇಷ್ಯೋ ಅನ್ನೋದನ್ನು ಅದನ್ನು ರೈಟ್ ಟು ಶೇರ್ ದ ಪ್ರಾಫಿಟ್ಸ್ ಬಗ್ಗೆ ಡೀಲ್ ಮಾಡುತ್ತೆ ಯಾವುದು ಸೆಕ್ಷನ್ 16. ಆ್ಯಂಡ್ ಸೆಕ್ಷನ್ 17 ಸಬ್ಸೆಕ್ಷನ್ ಬಿ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಡ್ಯೂಟೀಸ್ ಆಫ್ ದ ಪಾರ್ಟ್ನರ್ಸ್, ಕರ್ತವ್ಯಗಳೇನು, ಪಾರ್ಟ್ನರ್ಸ್ನ ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು. ಓಕೆ, ಆ್ಯಂಡ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ದ ಗುಡ್ ವಿಲ್. ಸೊ ಗುಡ್ ವಿಲ್ಗೆ ಸಂಬಂಧಪಟ್ಟಿರೋದು ಇಲ್ಲಿ ಜಸ್ಟ್ ಸೆಕ್ಷನ್ 15, ಅದಕ್ಕೆ ಅದು ರೈಟ್ ಆನ್ಸರ್. ಆ್ಯಂಡ್ ವಿಲ್ ಗೋ ಫಾರ್ ಲಾಸ್ಟ್ ಕ್ವಶನ್ ಆಫ್ ದ ಟುಡೇಸ್ ಕ್ಲಾಸ್. ಸೊ ಯಾವುದಪ್ಪ ಅದು ಅಂದರೆ ದ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ ಮೇ ಬಿ ರೆಡ್ಯೂಸ್ಡ್ by an ordinary resolution, by a resolution of the board of directors, and by the special resolution, and last option with the permission of the company law board ಅಂತ. ಇದು 4 ಆಪ್ಷನ್ ಕೊಟ್ಟಿದ್ದಾರೆ. ಈ 4 ಆಪ್ಷನಲ್ಲಿ ಈ 4ನೇ ಆಪ್ಷನನ್ನು ಚೇಂಜಸ್ ಮಾಡಬೇಕಿತ್ತು. ಯಾಕೆಯಪ್ಪ ಅಂದರೆ ಈಗ ಕಂಪನಿ ಲಾ ಬೋರ್ಡ್ ಅಂತ ಇಲ್ಲ, ನಮಗೆ ಈಗ ಇರುವಂಥದ್ದು ಕಂಪನಿ ಲಾ ಟ್ರಿಬ್ಯುನಲ್ ಅಂತ ಇದೆ. ಓಕೆ, ಸೊ NCLT ಕಂಪನಿ ಲಾ ಟ್ರಿಬ್ಯುನಲ್ ಅಂತ ಇದೆ ನಮಗೆ, ಆಯಿತಾ. ಸೊ ದಟ್ ಅದನ್ನು ನಮ್ಮ ಕಂಪನಿ ಲಾ ಬೋರ್ಡ್ ಅನ್ನೋದಕ್ಕಿಂತ ಕಂಪನಿ ಲಾ ಟ್ರಿಬ್ಯುನಲ್ ಅಂತ ಬರಬೇಕಿತ್ತು. ಹಾಗಾದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಆನ್ಸರ್ ಈಸ್ ಆಪ್ಷನ್ ಸಿ, ಬೈ ಸ್ಪೆಷಲ್ ರೆಸಲ್ಯೂಷನ್. ಸಿಂಪಲ್ ಇದು. ಯಾವುದಕ್ಕೆ ಆರ್ಡಿನರಿ ರೆಸಲ್ಯೂಷನ್ ಸಾಕಾಗತ್ತೆ, ಯಾವುದಕ್ಕೆ ಸ್ಪೆಷಲ್ ರೆಸಲ್ಯೂಷನ್ ಬೇಕಾಗತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ಓಕೆ, ಇದು ಕೂಡ ನಮಗೆ ಬರುವಂಥದ್ದು ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒಂದು ಇನ್ಕಾರ್ಪೊರೇಷನ್, ಇನ್ನೊಂದು ಮ್ಯಾನೇಜ್ಮೆಂಟ್, ಇನ್ನೊಂದು ವೈಂಡಿಂಗ್ ಅಪ್. ಈ 3 ಆಸ್ಪೆಕ್ಟ್ಸಿಂದನೇ ಕ್ವಶನ್ಸ್ ಕೇಳುವಂಥದ್ದು ಕಂಪನೀಸ್ ಆ್ಯಕ್ಟಿಂದ. ಸೊ ಇಲ್ಲಿ ಕ್ವಶನ್ ಬಂದಿರುವಂಥದ್ದು ನಮಗೆ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿಯಿಂದ. ಓಕೆ, ಸೊ ಯಾಕೆ ಈ ಸ್ಪೆಷಲ್ ರೆಸಲ್ಯೂಷನ್ ಆಗುತ್ತಪ್ಪ ಇದಕ್ಕೆ ಆನ್ಸರು ಅಂದರೆ, ಫಸ್ಟ್ ಆಫ್ ಆಲ್ ನಮಗೆ ಶೇರ್ ಕ್ಯಾಪಿಟಲ್ ಯಾವಾಗ ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಬೇಕು. ಓಕೆ, ಸೊ ಶೇರ್ ಕ್ಯಾಪಿಟಲ್ ಅಂದರೆ ಏನು? ಇಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಇಶ್ಯೂಡ್ ಬೈ ದ ಕಂಪನಿ ಟು ಇಟ್ಸ್ ಶೇರ್ ಹೋಲ್ಡರ್ಸ್. ಎಷ್ಟು ಟೋಟಲ್ ವ್ಯಾಲ್ಯೂ ಆಫ್ ದ ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ ಕಂಪನಿ ಅವರ ಶೇರ್ ಹೋಲ್ಡರ್ಸ್ಗೆ ಅನ್ನೋದನ್ನು ನಾವು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಕಂಪನಿ ಮೇ ವಿಶ್ ಟು ರೆಡ್ಯೂಸ್ ಇಟ್ ಶೇರ್ ಕ್ಯಾಪಿಟಲ್. ಏನಕ್ಕೆ? ಟು ಅಡ್ಜಸ್ಟ್ ದ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಅಡ್ಜಸ್ಟ್ ಮಾಡಲಿಕ್ಕೆ, ಆ್ಯಂಡ್ ಸಮ್ಟೈಮ್ಸ್ ಟು ರೈಟ್ ಆಫ್ ಸಮ್ ಲಾಸಸ್ನ ಒಂದು ವೇವ್ ಆಫ್ ಮಾಡಲಿಕ್ಕೆ, ಆ್ಯಂಡ್ ರಿಟರ್ನ್ ಸರ್ಪ್ಲಸ್ ಕ್ಯಾಪಿಟಲ್ ಟು ದ ಶೇರ್ ಹೋಲ್ಡರ್ಸ್. ಸಮ್ಟೈಮ್ಸ್ ಸರ್ಪ್ಲಸ್ ಕ್ಯಾಪಿಟಲ್ ಇದ್ದಾಗ ಅದನ್ನು ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಮಾಡಲಿಕ್ಕೆ ದೇ ಕ್ಯಾನ್ ರೆಡ್ಯೂಸ್ ದೇರ್ ಶೇರ್ ಕ್ಯಾಪಿಟಲ್. ಓಕೆ, ಸೊ ಇಲ್ಲಿ ಈ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಏನು ಮಾಡುತ್ತೆ? ಸೊ ಶೇರ್ ಹೋಲ್ಡರ್ಸ್ನ ಇಂಟ್ರೆಸ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ದ್ಯಾಟ್ ಅಂದರೆ ಇಂಟ್ರೆಸ್ಟ್ ಆಫ್ ದ ಶೇರ್ ಹೋಲ್ಡರ್ಸ್ ಏನಿದೆ, it will be affected by reduction of the share capital affects the shareholders interest. ಸೊ ಹಂಗಾಗಿ ಇದಕ್ಕೆ ಒಂದು ಸ್ಟ್ರಿಕ್ಟ್ ರೂಲ್ ಬೇಕು, ಸ್ಟ್ರಿಕ್ಟ್ ರೆಗ್ಯುಲೇಟೆಡ್ ಲಾ ಬೇಕಾಗುತ್ತೆ. ಸೊ ಹಂಗಾಗಿ ಇಲ್ಲಿ ಆರ್ಡಿನರಿ ರೆಸಲ್ಯೂಷನ್ನ, ಸ್ಪೆಷಲ್ ರೆಸಲ್ಯೂಷನ್ನ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಕಂಪನೀಸ್ ಆ್ಯಕ್ಟ್ 2013 ಏನು ಹೇಳುತ್ತೆ ಅಂದರೆ, ಸೆಕ್ಷನ್ 66 ಆಫ್ ದ ಕಂಪನೀಸ್ ಆ್ಯಕ್ಟ್ 2013 ಇಟ್ ಈಸ್ ಆಲ್ವೇಸ್ ಡೀಲ್ಸ್ ವಿತ್ ದ ರಿಡಕ್ಷನ್ ಆಫ್ ದ ಶೇರ್ ಕ್ಯಾಪಿಟಲ್. ಸೊ ಸ್ಪೆಸಿಫಿಕ್ ಸೆಕ್ಷನ್ ಇದೆ ನಮಗೆ ಸೆಕ್ಷನ್ 66 ಅಂತ, ಅದು ಶೇರ್ ಕ್ಯಾಪಿಟಲ್ ರಿಡಕ್ಷನ್ ಬಗ್ಗೆ ಹೇಳುತ್ತೆ. ಓಕೆ, ಸೊ ಎ ಕಂಪನಿ ಕೆನಾಟ್ ರೆಡ್ಯೂಸ್ ಶೇರ್ ಕ್ಯಾಪಿಟಲ್ ಬೈ ಆರ್ಡಿನರಿ ಡಿಸಿಷನ್ ಆರ್ ದ ಬೋರ್ಡ್ ರೆಸಲ್ಯೂಷನ್ ಅಲೋನ್. ಯಾವುದೇ ಒಂದು ಕಂಪನಿ ಒಂದು ಬರೀ ಬೋರ್ಡ್ ರೆಸಲ್ಯೂಷನ್ನಿಂದನೋ ಒಂದು ಆರ್ಡಿನರಿ ಡಿಸಿಷನ್ನಿಂದನೋ ಕಂಪನಿಯ ಶೇರ್ ಕ್ಯಾಪಿಟಲನ್ನು ರೆಡ್ಯೂಸ್ ಮಾಡೋಂಗಿಲ್ಲ ಸೆಕ್ಷನ್ 66 ಪ್ರಕಾರ. ಅದಕ್ಕೆ ಒಂದು ಶೇರ್ ಹೋಲ್ಡರ್ಸ್ನ ಅಪ್ರೂವಲ್ ಬೇಕು. ಅದನ್ನು ನಾವು ಸ್ಪೆಷಲ್ ರೆಸಲ್ಯೂಷನ್ನಿಂದನೇ ಪಡ್ಕೋಬೇಕು. ಸ್ಪೆಷಲ್ ರೆಸಲ್ಯೂಷನ್ ಅಂದರೆ ಏನಪ್ಪ ಅಂದರೆ ಅಟ್ಲೀಸ್ಟ್ 75% ಮೆಜಾರಿಟಿ ಇನ್ ಜನರಲ್ ಮೀಟಿಂಗಲ್ಲಿ ತಗೋಬೇಕು. ಶೇರ್ ಹೋಲ್ಡರ್ಸ್ನ ಮಿನಿಮಮ್ 75% ಆಫ್ ದ ಅಸೆಂಟನ್ನು, ಒಂದು ಮೆಜಾರಿಟಿಯನ್ನು ನಾವಿಲ್ಲಿ ತಗೋಬೇಕಾಗತ್ತೆ. ಅದಾದ ಮೇಲೆ ಸ್ಪೆಷಲ್ ರೆಸಲ್ಯೂಷನ್ ಮಾಡಿದ ಮೇಲೆ ವಿ ಹ್ಯಾವ್ ಟು ಗೆಟ್ ಅಪ್ರೂವಲ್ ಫ್ರಮ್ ದ ಟ್ರಿಬ್ಯುನಲ್. ಯಾವುದೋ ಕಂಪನಿ ಲಾ ಟ್ರಿಬ್ಯುನಲಿಂದ ನಾವು ಅಪ್ರೂವಲ್ ತಗೋಬೇಕು. ಸೊ ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ರೆಡ್ಯೂಸ್ ಯುವರ್ ಶೇರ್ ಕ್ಯಾಪಿಟಲ್. ನೀನು ಏನೇ ಪರ್ಪಸ್ಗಾದರೂ ನೀನು ಶೇರ್ ಕ್ಯಾಪಿಟಲನ್ನು ರೆಡ್ಯೂಸ್ ಮಾಡ್ಕೋ, ದಟ್ ಈಸ್ ಸೆಕೆಂಡ್ರಿ. ಬಟ್ ಫಸ್ಟ್ ಥಿಂಗ್ ಯು ಶುಡ್ ಗೆಟ್ ಮೆಜಾರಿಟಿ
ದಟ್ ಈಸ್ 75%, ಮಿನಿಮಮ್ ಅಟ್ಲೀಸ್ಟ್ 75% ಮೆಜಾರಿಟಿ ತೊಗೋಬೇಕು. ಅದನ್ನು ಸ್ಪೆಷಲ್ ರೆಸಲ್ಯೂಷನ್ ಅಂತ ಕರಿತೀವಿ. ಆ ಸ್ಪೆಷಲ್ ರೆಸಲ್ಯೂಷನ್ ಮಾಡೋದೊಂದೇ ಸಲ, ಸ್ಪೆಷಲ್ ರೆಸಲ್ಯೂಷನ್ ಮಾಡಿದ ಮೇಲೆ ಯು ಶುಡ್ ಗೆಟ್ ಅಪ್ರೂವಲ್ ಫ್ರಮ್ ದ ಕಂಪನಿ ಲಾ ಟ್ರಿಬ್ಯುನಲ್. ಆಗ ಮಾತ್ರ ನೀನು ಈ ಒಂದು ಕಂಪನಿಯ ಒಂದು ಶೇರ್ ಕ್ಯಾಪಿಟಲನ್ನು ರೆಡ್ಯೂಸ್ ಮಾಡ್ಬೋದು. ಆರ್ಡಿನರಿ ರೆಸಲ್ಯೂಷನ್ ಯಾಕೆ ಆಗಲ್ಲ ಅಂದರೆ, ಆರ್ಡಿನರಿ ರೆಸಲ್ಯೂಷನ್ನು ಇಟ್ ಈಸ್ ಎ ಸಿಂಪಲ್ ಮೆಜಾರಿಟಿ, ಸೊ ಹಂಗಾಗಿ ಅದಾಗೋದಿಲ್ಲ. ಆ್ಯಂಡ್ ರೆಸಲ್ಯೂಷನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸು ಯಾಕಾಗಲ್ಲ ಅಂದರೆ, ಸೊ ಬೋರ್ಡ್ ರೆಸಲ್ಯೂಷನ್ನು ಬರೀ ಬೋರ್ಡ್ ರೆಸಲ್ಯೂಷನ್ನೇ ನಮಗೆ ಸಾಕಾಗೋದಿಲ್ಲ, ಶೇರ್ ಹೋಲ್ಡರ್ಸ್ ಅಪ್ರೂವಲ್ಲು ಬೇಕಾಗುತ್ತೆ. ಆ್ಯಂಡ್ ಸ್ಪೆಷಲ್ ರೆಸಲ್ಯೂಷನ್ ಯಾಕೆ ಅಂದರೆ, ಸ್ಪೆಷಲ್ ರೆಸಲ್ಯೂಷನ್ ಅನ್ನುವಂಥದ್ದೇ ಮೆಜಾರಿಟಿ ಕನ್ಸೆಂಟ್, ಅದಕ್ಕೆ ಶೇರ್ ಹೋಲ್ಡರ್ಸ್ನ ಒಪ್ಪಿಗೆ ಇರುತ್ತೆ, ಹಾಗಾಗಿ ಅದು ರೈಟ್ ಆಪ್ಷನ್ ಆಗುತ್ತೆ. ಆ್ಯಂಡ್ ವಿತ್ ದ ಪರ್ಮಿಷನ್ ಆಫ್ ದ ಕಂಪನಿ ಲಾ ಬೋರ್ಡು ಕೂಡ ಯಾಕಾಗಲ್ಲ ಆನ್ಸರು ಅಂದರೆ, ಪಾರ್ಷಿಯಲಿ ಕರೆಕ್ಟ್ ಆಗುತ್ತೆ, ಆದರೆ ಸ್ಪೆಷಲ್ ರೆಸಲ್ಯೂಷನ್ನು ಇದ್ರ ಜೊತೆಗೆ ಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆಪ್ಷನ್ ಅಂತ. ಓಕೆ. ಆ್ಯಂಡ್ ಸೊ ಇಲ್ಲಿ ಕೆಲವೊಂದು ಒಂದು ಸ್ಪೆಷಲ್ ರೆಸಲ್ಯೂಷನ್ ಇನ್ ಆನ್ಯುಯಲ್ ಜನರಲ್ ಮೀಟಿಂಗು ಮಾಡ್ತಾರಲ್ವ, ಸೊ ಯಾವ ಕಂಪ್ನಿ ಮಾಡ್ಬೋದಂದರೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಎ ಕಂಪನಿ ವಿತ್ ಆಥರೈಸ್ಡ್ ಕ್ಯಾಪಿಟಲ್ ಆಫ್ ₹10 crore ಆ್ಯಸ್ ಅಕ್ಯುಮುಲೇಟೆಡ್ ಲಾಸಸ್ ಅನ್ಕೋ. ಓಕೆ, 10 ಕೋಟಿ ಒಂದು ಆಥರೈಸ್ಡ್ ಕ್ಯಾಪಿಟಲ್ದು ಒಂದು ಅಕ್ಯುಮುಲೇಟೆಡ್ ಲಾಸಸ್ ಇದೆ. ಸೊ ಅವಾಗ ಏನು ಮಾಡುತ್ತೆ ಅದು, ಸೊ ದೇ ಕ್ಯಾನ್ ಪಾಸ್ ಎ ಸ್ಪೆಷಲ್ ರೆಸಲ್ಯೂಷನ್ ಇನ್ ಎ ಜಿ ಎಮ್ಮಲ್ಲಿ ಒಂದು ಸ್ಪೆಷಲ್ ರೆಸಲ್ಯೂಷನನ್ನು ಪಾಸ್ ಮಾಡ್ಬೋದು. ಏನಕ್ಕೆ? ಟು ರೆಡ್ಯೂಸ್ ದೇರ್ ಶೇರ್ ಕ್ಯಾಪಿಟಲ್. ಸೊ ದೇ ಮೇ ಡಿಸೈಡ್, ಸೊ ದ 10 crores ಇರೋದನ್ನು 7 crores ಮಾಡ್ಬೋದು, 8 crores ಮಾಡ್ಬೋದು, 9 crores ಮಾಡ್ಬೋದು. ಸೊ ಅವಾಗ ಸೊ ಅದು ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಿ, ಸೇ ಫಾರ್ ಎಕ್ಸಾಂಪಲ್, ಸೊ ದೇ ರೆಡ್ಯೂಸ್ಡ್ ದೇರ್ ಶೇರ್ ಕ್ಯಾಪಿಟಲ್ ಟು 7 crores. ಸೊ ಆ್ಯಂಡ್ ಅಗೈನ್ ದೇ ಹ್ಯಾವ್ ಟು ಗೋ ಟು ಟ್ರಿಬ್ಯುನಲ್ ಫಾರ್ ದ ಅಪ್ರೂವಲ್. ಸೊ ಒನ್ಸ್ ದೇ ಗೆಟ್ ಅಪ್ರೂವಲ್, ಸೊ ಅದು ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಆಯಿತು, ಸೊ ಆವಾಗ ಅವರು ಶೇರ್ ಕ್ಯಾಪಿಟಲನ್ನು ರೆಡ್ಯೂಸ್ ಮಾಡ್ಕೋಬಹುದು ಅಂತ. ಓಕೆ, ಸೊ ಹಾಗಾಗಿ ಸ್ಪೆಷಲ್ ರೆಸಲ್ಯೂಷನ್ ಈಸ್ ದ ರೈಟ್ ಆಪ್ಷನ್. 4ನೇ ಆಪ್ಷನ್ನು ಕೂಡ ಕರೆಕ್ಟ್ ಆಗುತ್ತೆ, ಆದರೆ ಅದರ ಜೊತೆಗೆ ನಮಗೆ ಮೆಜಾರಿಟಿ ಒಂದು ಅಕ್ಸೆಪ್ಟೆನ್ಸ್ ಅನ್ನೋದು ಬರಬೇಕಾಗುತ್ತೆ. ಸೊ ಈಗ ಫೈನಲ್ ಆಗಿ ನಾನು ಒಂದು ಜಸ್ಟ್ ಕ್ವಿಕ್ ರೌಂಡಪ್ ಮಾಡಿಬಿಡ್ತೀನಿ ಈ ಲಾಸ್ಟ್ ಕ್ವಶನ್ಗೆ ಸಂಬಂಧಪಟ್ಟಂತೆ. ಯಾವುದಕ್ಕೆ ಆರ್ಡಿನರಿ ರೆಸಲ್ಯೂಷನ್ ಸಾಕಾಗುತ್ತೆ, ಯಾವುದಕ್ಕೆ ಸ್ಪೆಷಲ್ ರೆಸಲ್ಯೂಷನ್ ಬೇಕಾಗುತ್ತೆ ಅಂದರೆ ಕಂಪನೀಸಲ್ಲಿ ಇದ್ರ ರಿಲೇಟೆಡ್ ಕ್ವಶನ್ಸ್ ನಿಮ್ಗೆ ಕೇಳ್ಬೋದು. ಸೊ ಹಂಗಾಗಿ ನಾನು ಇಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್ಗೆ ಆರ್ಡಿನರಿ ರೆಸಲ್ಯೂಷನ್ ಸಾಕಾಗುತ್ತೆ, ಯಾಕಂದರೆ ಸಿಂಪಲ್ ಮೆಜಾರಿಟಿ ಆಫ್ ದ ಶೇರ್ ಹೋಲ್ಡರ್ಸ್ ಈಸ್ ಎನಫ್. ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, AOA ಅಂತ ಕರಿತೀವಲ್ವ, ಸೊ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನ ಆಲ್ಟ್ರ್ ಮಾಡಬೇಕು ಅಂದರೆ ಸ್ಪೆಷಲ್ ರೆಸಲ್ಯೂಷನ್ ಬೇಕಾಗುತ್ತೆ. ಯಾಕಂದರೆ ಸೊ ಆ ಒಂದು ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನು ಇಟ್ ವಿಲ್ ಲಾರ್ಜ್ಲಿ ಅಫೆಕ್ಟ್ಸ್ ದ ಶೇರ್ ಹೋಲ್ಡರ್ಸ್, ಹಾಗಾಗಿ ಮಿನಿಮಮ್ 75% ಮೆಜಾರಿಟಿ ಬೇಕಾಗುತ್ತೆ. ಆ್ಯಂಡ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್, ಸೊ ಇದನ್ನು ಬರ್ಕೊಂಡ್ರೆ ಒಳ್ಳೇದು ನೀವೆಲ್ಲ. ಸೊ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಲೇಬೇಕು. ಆ್ಯಂಡ್ ಡಿವಿಡೆಂಟ್ನ ಡಿಕ್ಲೇರ್ ಮಾಡಬೇಕು ಅಂದರೆ ಆರ್ಡಿನರಿ ರೆಸಲ್ಯೂಷನ್ ಸಾಕಾಗತ್ತೆ. ಆ್ಯಂಡ್ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡಬೇಕು ಅಂದರೆ ಸ್ಪೆಷಲ್ ರೆಸಲ್ಯೂಷನ್ ಬೇಕು, ಯಾಕಂದರೆ ಇದು ಶೇರ್ ಹೋಲ್ಡಿಂಗ್ಸ್ನ ಮೇಲೆ ಅಫೆಕ್ಟ್ ಆಗೋದ್ರಿಂದ. ಆ್ಯಂಡ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಗೆ ಸ್ಪೆಷಲ್ ರೆಸಲ್ಯೂಷನ್ ಬೇಕು. ಆ್ಯಂಡ್ ಚೇಂಜ್ ಆಫ್ ಕಂಪನಿ ನೇಮನ್ನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದೆಯಾ, ಸ್ಪೆಷಲ್ ರೆಸಲ್ಯೂಷನ್ ಬೇಕು. ಆಥರೈಸ್ಡ್ ಕ್ಯಾಪಿಟಲ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ತಾ ಇದೆಯಾ, ಟು ಇನ್ಕ್ರೀಸ್ ಇನ್ ಆಥರೈಸ್ಡ್ ಕ್ಯಾಪಿಟಲ್, ಆರ್ಡಿನರಿ ರೆಸಲ್ಯೂಷನ್ ಸಾಕಾಗುತ್ತೆ. ಮತ್ತು ಬೈಬ್ಯಾಕ್ ಆಫ್ ಶೇರ್ಸ್ ಮಾಡ್ತಾ ಇದೆಯಾ, ಅಗೈನ್ ಸ್ಪೆಷಲ್ ರೆಸಲ್ಯೂಷನ್ ಬೇಕಾಗುತ್ತೆ, ಯಾಕಂದರೆ ಇದು ಅಗೈನ್ ಕಂಪನಿಯ ಕ್ಯಾಪಿಟಲ್ ಮೇಲೆ ಅಫೆಕ್ಟ್ ಆಗೋದ್ರಿಂದ ಸ್ಪೆಷಲ್ ರೆಸಲ್ಯೂಷನ್ ಈಸ್ ರಿಕ್ವೈರ್ಡ್. ಆ್ಯಂಡ್ ಆಲ್ಟ್ರೇಷನ್ ಆಫ್ ಮೆಮೋರಂಡಮ್ ಆಫ್ ಅಸೋಸಿಯೇಷನ್, ಆವಾಗಲೂ ಕೂಡ ನಿನಗೆ ಸ್ಪೆಷಲ್ ರೆಸಲ್ಯೂಷನ್ ಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಕೆಲವುದಕ್ಕೆ ಮಾತ್ರ ನಾವು ಆರ್ಡಿನರಿ ರೆಸಲ್ಯೂಷನ್ ಲೈಕ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್, ಡಿವಿಡೆಂಟ್ ಡಿಕ್ಲರೇಷನ್ ಮತ್ತು ಆಥರೈಸ್ಡ್ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಇಂಥವುಗಳಕ್ಕೆ ಮಾತ್ರ ನಮಗೆ ಆರ್ಡಿನರಿ ರೆಸಲ್ಯೂಷನ್ ಬೇಕಾಗುತ್ತೆ. ಇನ್ನು ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ನಾವು ಸ್ಪೆಷಲ್ ರೆಸಲ್ಯೂಷನನ್ನು ಪಾಸ್ ಮಾಡಬೇಕಾಗತ್ತೆ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಆಲ್. ಏನು ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ, ದಯವಿಟ್ಟು ಆ ಕೀ ಪಾಯಿಂಟ್ಸ್ನ ಬರ್ಕೊಳ್ಳಿ. ಸೊ ಡೆಫಿನೆಟ್ಲಿ ಅದು ನಿಮಗೆ KCET ಎಕ್ಸಾಮಿನೇಷನ್ಗೆ, ಈಗ ನವೆಂಬರಲ್ಲಿ ಬರೆಯುವಂತಹ KCET ಎಕ್ಸಾಮಿನೇಷನ್ಗೆ, ಸೊ ಈ 10 ಕ್ವಶನ್ಸಿಂದ ಅಥವಾ ನಾನು ಎಕ್ಸ್ಪ್ಲೈನ್ ಮಾಡಿರುವಂತಹ ಕಂಟೆಂಟಿಂದ ಮಿನಿಮಮ್ 2 to 3 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಆಲ್. ಜೈ ಶ್ರೀ ಗುರುದೇವ್.